ನಾನು ಸ್ಟಾರ್ಟ್ ಓಕೆ. ನಾನು ಏನ್ ಹೇಳ್ತಾ ಇದ್ದೆ, ನಂದು ಫುಲ್ ಮೊಡವೆಗಳು, ಸ್ಕಿನ್ ಪ್ರಾಬ್ಲಮು, ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ. ಏನ್ ಮಾಡ್ಬೇಕು, ಪ್ರೊಫೆಷನಲ್ ಆಗಿ ನಾನು ಸಿಂಗರ್ ಆಗಿ ನಾನು ಸ್ಟೇಜ್ ಮೇಲೆ ಹೋಗಕ್ ಆಗ್ತಾ ಇರ್ಲಿಲ್ಲ. ನಾನು ಹೇಗೆ ಬರ್ಲಿ ಅಂತ ಅಂದಾಗ ನನ್ನ ಲೈಫ್ ಅಲ್ಲಿ ವೆನ್ ಐ ವಾಸ್ ಸೆಕೆಂಡ್ PU ಮುಗ್ದ ಮೇಲೆ ನನ್ಗೆ ವರದಾನವಾಗಿ ಬಂದಿದ್ದು ಈ ನಿವೇದಿತಾ ಹೂಗ ಟ್ರಸ್ಟ್ ನಲ್ಲಿ ನಡೆಯುತ್ತಿರುವ ಸುಮಾರು ಕೋರ್ಸ್ಗಳು. ಅದ್ರಲ್ಲಿ ಒಂದು ಬೆಸ್ಟ್ ಕೋರ್ಸ್ ಅಂದ್ರೆ ಇದು ನಮ್ದು ರೇಖಿ ನನಗೆ ವರದಾನ ಆಗಿ ಬಂದಿತ್ತು. ಸೊ ಅಲ್ಲಿ ಏನಾಯ್ತು ಅಂದ್ರೆ, ನಾನ್ ಹೇಳಿದ ಪ್ರಕಾರ ನನ್ಗೆ ಬಹಳಷ್ಟು ಅಲರ್ಜಿಗಳಿದ್ದು. ಅಲ್ಲಿ ನಿನ್ಗಿದು ಇಂಪಾರ್ಟೆಂಟ್ ಇದೆ, ನೀನ್ ಇದು ರೇಖಿ ಕೋರ್ಸ್ ಅನ್ನ ತೆಗೆದುಕೋ ಅಂತ ಮ್ಯಾಮ್ ಹೇಳಿದಾಗ, ಓಕೆ ಮ್ಯಾಮ್ ನಾನ್ ತಗೊಳ್ತೀನಿ ಅಂತ ನಾನ್ ರೆಡಿ ಆದ್ಮೇಲೆ ಅಲ್ಲಿ ನಂದು ರೇಖಿ ಜರ್ನಿ ಸ್ಟಾರ್ಟ್ ಆಯ್ತು. ಅದೇ ರೇಖಿ ಹೇಗಿರುತ್ತೆ, ರೇಖಿ ಅಂದ್ರೆ ಏನು, ಆ ಏನಿದೆ ಇದು, ಯಾಕೆ ಹೀಗಿದೆ, ಏನಿದೆ ಇದು ಅಂತ ಅಲ್ಲಿ ನನ್ಗೆ ಫುಲ್ ಗೊತ್ತಾಯ್ತು. ಗೊತ್ತಾದ್ಮೇಲೆ ಏನಾಯ್ತು ಅಂದ್ರೆ, ನಾನು ಅದಕ್ಕೆ ಹೀಲ್ ಮಾಡ್ಕೊಳಕ್ ವೆನ್ ಅದು ಸ್ಟಾರ್ಟ್ ಆಯ್ತು ನಮ್ದು ರೇಖಿದು ಇದು ಮೆಡಿಟೇಷನ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲ ಚಕ್ರಗಳಿಗೆ ಹೀಲ್ ಮಾಡ್ತಾ ಬಂದಾಗ ನನ್ಗೆ ಇಲ್ಲಿ ಬಂದ್ಮೇಲೆ ಇಲ್ಲಿ ನಂದು ಏಕೆಂದ್ರೆ ನನ್ನ ತಲೆಯಲ್ಲಿ ನನ್ನ ನೆಗೆಟಿವಿಟಿ ತುಂಬಿತ್ತು. ತಲೆಯಲ್ಲಿ ಇಲ್ಲಿ ಇಷ್ಟು ಹೀಲ್ ಆಗ್ತಾ ಇತ್ತು ಅಂದ್ರೆ ಫುಲ್ ಒಳಗೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ತಾ ಇದೆ ಅಂತ ನನಗೆ ಫೀಲ್ ಆಯ್ತು. ಯಾವಾಗ ನಾನ್ ರೇಖಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ, ರೇಖಿ ಕಲ್ತ್ ಮೇಲೆ ನನ್ಗೆ ಮಿರಾಕಲ್ ಅಂತಾನೆ ಹೇಳ್ಬೋದು. ನಾನು ಫುಲ್ ಆಕ್ಟಿವ್ ಆದೆ, ನನ್ ಸ್ಕಿನ್ ಪ್ರಾಬ್ಲಮ್ ದೂರ ಆಯ್ತು. ನನ್ ಕಣ್ಣಿನ ಡಾಕ್ಟರ್ಸ್ ಹೇಳಿದ್ರು ಏನಂತ ಅಂದ್ರೆ, ಕಣ್ಣಿನ ರೆಪ್ಪೆಯಲ್ಲಿ ನನ್ಗೆ ಅಲರ್ಜಿ ಇತ್ತು. ಇಲ್ಲಿ ರೆಪ್ಪೆ ಒಳಗೆ ಹೀಗ್ ಮಾಡ್ತಾರಲ್ಲ, ಅಲ್ಲಿ ನನ್ಗೆ ಅಲರ್ಜಿ ಇತ್ತು, ಡಸ್ಟ್ ಅಲರ್ಜಿ ಇದ್ದಾಗ ನಿನ್ಗಿದು ಹೀಲ್ ಆಗಲ್ಲ ಬೇಟ, ನೀ ಗೋಲಿನೇ ತಗೋಬೇಕು, ಡ್ರಾಪ್ಸ್ ಅನ್ನೇ ಹಾಕೊಳ್ಬೇಕು, ನಿನ್ಗೆ ಇದು ಹೀಲ್ ಆಗಲ್ಲ ಅಂತ ಹೇಳಿದ್ರು. ಆದ್ಮೇಲೆ ಇಲ್ಲ ನಿನ್ಗೆ ಹೀಲ್ ಆಗೇ ಆಗುತ್ತೆ ಅಂತ ಅಮ್ಮ ಹೇಳಿದಾಗ ನಾನ್ ಓಕೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ, ನನ್ಗೆ ಸೋಡಾ ಗ್ಲಾಸ್ ಅಂತ ಅಂತಾರಲ್ಲ ಮೈನಸ್ ಅಲ್ಲಿ ನಂದು ಚಶ್ಮಾ ನನ್ಗೆ ಇತ್ತು, ಅದು ಕೂಡ ಹೋಗಿದೆ. ಈಗ ಅದು ಎಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ. ಅದೊಂದು ದೊಡ್ಡ ಚಮತ್ಕಾರ ನನ್ನ ಲೈಫ್ ಅಲ್ಲಿ. ಮತ್ತೆ ನನ್ನ ನೋಸ್ ಅಲರ್ಜಿ ಅಂದ್ರೆ ಸ್ವಲ್ಪ ಏನಾದ್ರೂ ಸುಗಂಧ ವಾಸನೆ ಅಂತಂದ್ರೆ ಕ್ಷೀಣದು ಒಗರೆನೆ ಹಾಕ್ತಾರಲ್ಲ ಅದು ವಾಸನೆ ಬಂದ್ರು, ಕ್ಷೀಣ್ ಸ್ನೀಸಿಂಗ್ಸ್ ಇಷ್ಟು ಬರ್ತಿದೆ ಅಂದ್ರೆ 50 ಮೇಲೆ ಹೋಗ್ತಿತ್ತು. ಒಂದೊಂದ್ ಮಂತ್ ನೆಗಡಿ ಹೋಗ್ತಾ ಇರ್ಲಿಲ್ಲ ನನ್ಗೆ, ಮಾಂಸ ಬೆಳೆದಿದ್ಕೋಸ್ಕರ. ಅಲ್ಲಿ ಹೇಳಿದ್ರು ಅದು ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು ಡಾಕ್ಟರ್. ಓಕೆ ಎಲ್ಲ ರೆಡಿ ಆಗಿತ್ತು. ಇಲ್ಲ ನೀನ್ ಇದೊಂದ್ಸಲ ನೋಡು, ರೇಖಿ ನೋಡು, ಅದು 100% ಹೀಲ್ ಆಗುತ್ತೆ ಅಂದಾಗ ನಾನು ರೆಡಿ ಆಗಿ ಮಾಡಿದ್ಮೇಲೆ ಅದೊಂದು ಮಿರಾಕಲ್ ಅನ್ನ ನಿಮ್ಗೆ ಹೇಳ್ತೀನಿ. ಅದು ತಾನೇ ಮಾಯ ಆಗುತ್ತೆ. ಒಳಗಿನ ಇರೋಂತ ಮಾಂಸ ಬೆಳೆಯುತ್ತಲ್ಲ, ನಾನ್ ಹೀಲ್ ಮಾಡ್ಕೊಂಡಾಗ ಅದು 100% ಗಾಯಪಾಯ್ತು. ನಾನ್ ಡಾಕ್ಟರ್ ಬಲ್ಲಿ ಹೋದಾಗ, ಇಲ್ಲ ಬಟ್ ಇಟ್ಸ್ ಓಕೆ, ನೀನ್ ಇದೇನ ಗೋಲಿ ತಗೊಂಡಿದ್ದಲ್ಲ ಅದ್ರ ಮೇಲೆ ಕಡಿಮೆ ಆಗಿದೆ, ಬಟ್ ಅದು ಅದ್ರ ಮೇಲೆ ಸ್ವಲ್ಪ ಹೀಲ್ ಆಗಿರ್ಬೋದು, ಬಟ್ ನಾನ್ ರೇಖಿ ಮಾಡ್ಮೇಲೆ ಅದು ಸಂಪೂರ್ಣ ಹೀಲ್ ಆಗಿದ್ದು. ಸೊ ನನ್ ಇಷ್ಟೆಲ್ಲ ರೋಗಗಳು ಇಟ್ಕೊಂಡಿರುವಂತ 18 ವರ್ಷದ ಹುಡುಗಿಗೆ ಇಷ್ಟು ಅಲರ್ಜಿಸ್ ಇದ್ದು ಇಷ್ಟೆಲ್ಲ ಅಲರ್ಜಿನ ಹೀಲ್ ಮಾಡಿರುವಂತಹ ರೇಖಿ ತಾಯಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಅಂಡ್ ನಮ್ಮ ಶ್ರೀದೇವಿ ಹೂಗಾರ್ ಮೇಡಮ್ಗೆ ನಾನು ಬಹಳ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇದೀಗ ಇದು ನನ್ನ ಎಕ್ಸ್ಪೀರಿಯನ್ಸ್, ಇದು ಒಂದು ಕಿರು ಎಕ್ಸ್ಪೀರಿಯನ್ಸ್. ತುಂಬಾ ಹೇಳ್ಬೇಕಾದ್ರೆ ಇದೊಂದು ಸಾಗರದಷ್ಟಿದೆ. ಜಸ್ಟ್ ನಿಮ್ಗೆ ಒಂದು ಕಿರುಬೆರಳಿನ ಹನಿಯಷ್ಟು ನಾನು ನಿಮ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದೀನಿ. ಸೊ ಇದೀಗ ನಾವು ನಮ್ಗ ಕೋರ್ಸ್ ಕಡೆ ಹೋಗೋಣ. ಓಕೆ, ಎಲ್ಲ ರೆಡಿ ಇದ್ದೀರಾ ನಮ್ ಕೋರ್ಸ್ ಕಡೆಗೆ ಹೋಗೋದಕ್ಕೆ? ಎಸ್, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ತಮ್ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಬರುತ್ತೆ, ಇನ್ನು ಹೆಚ್ಚು ಇಂಟ್ರೆಸ್ಟ್ ಬರುತ್ತೆ ನಿಮ್ಗೆ. ಇಲ್ಲಾಂದ್ರೆ ನೀವ್ ಏನ್ ಮಾಡ್ತಾ ಇದ್ದೀರಾ ಏನಿಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಓಕೆ, ಎಲ್ಲರಿಗೂ ಮತ್ತೊಂದು ಸಲ ನಾನು ನನ್ನ ಕಡೆಯಿಂದ ತಮ್ಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನ ಮಾಡ್ತಾ ಇದೀಗ ನಮ್ಮ ಕೋರ್ಸ್ ಕಡೆ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ನಮ್ಮ ರೇಖಿ 3 ಮತ್ತೆ 4 ತರಬೇತಿಗೆ ತಮಗೆಲ್ಲರಿಗೂ ಆದರವಾದ ಸ್ವಾಗತ, ಸುಸ್ವಾಗತವನ್ನ ಕೋರ್ತಾ, ಮೊದಲಿಗೆ ನಮ್ಮ ರೇಖಿ 3 ಮತ್ತೆ 4 ಬರೋದು ಯಾವುದು ಅಂತಂದ್ರೆ ಟಚ್ ಹೀಲಿಂಗ್ ಅಂತ. ಟಚ್ ಹೀಲಿಂಗ್ ಅಂದ್ರೆ ಮುಟ್ಟಿ ಹೀಲ್ ಮಾಡೋದು. ನಮ್ದು ಯಾರು ಇದು ಇರ್ತಾರಲ್ಲ, ಯಾರು ಪೇಶೆಂಟ್ಸ್ ಇರ್ತಾರೆ ಅವ್ರಿಗೆ ಅಂದ್ರೆ ಜಸ್ಟ್ ನಾವು ಟಚ್ ಮಾಡಿ ಇದನ್ನ ಹೀಲ್ ಮಾಡ್ಕೊಳ್ತೀವಿ. ಬೇರೆಯವರಿಗೆ ಟಚ್ ಮಾಡಿ ಇದನ್ನ ಹೀಲಿಂಗ್ ಪ್ರೊಸೆಸ್ 3 ಮತ್ತೆ 4 ಇದು ಟಚ್ ಹೀಲಿಂಗ್ ಅಂತ ನಡೆಯುತ್ತೆ. ಫಸ್ಟ್ ಇದು ಟಚ್ ಹೀಲಿಂಗ್ ಅಂತ. ಹೀಲಿಂಗ್ 3 ಮತ್ತೆ 4 ಬಹಳ ತರಹದ ಹೀಲಿಂಗ್ ಗಳ ಪ್ರಕಾರಗಳಿವೆ. ಸಾಕಷ್ಟು ಸುಮಾರು ಪ್ರಕಾರಗಳಿವೆ ಹೀಲಿಂಗ್ ನಲ್ಲಿ.
ಅದು ಒಂದ್ ಹೀಲಿಂಗ್ ಯಾವ್ದು ಅಂದ್ರೆ ಟಚ್ ಹೀಲಿಂಗ್ ಅಂತ, ಅಂದ್ರೆ ಮುಟ್ಟಿ ಹೀಲ್ ಮಾಡೋದು, ಹೀಲಿಂಗ್ ಕೊಡೋದು, ಹೀಗೆ ಹೀಗೆ ಮುಟ್ಕೊಂಡು ಹೀಲಿಂಗ್ ಕೊಡೋದು ಅವ್ರಿಗೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಡಿಸ್ಟೆನ್ಸ್ ಹೀಲಿಂಗ್. ಡಿಸ್ಟೆನ್ಸ್ ಹೀಲಿಂಗ್ ಹೇಗೆ ಅಂದ್ರೆ, ನೀವು ಇಲ್ಲಿದ್ದೀರಾ, ನಿಮ್ ಕ್ಲೈಂಟ್ ಬೇರೆ ಕಡೆ ಇದ್ದಾರೆ, ಅಂದ್ರೆ ಅಮೆರಿಕಾ ಆ ಕಡೆ ನಿಮ್ ಊರಲ್ಲಿ ಇದ್ದಾರೆ, ಹೊರಗಿನ ದೇಶದಲ್ಲಿ ಇದ್ದಾರೆ ಅಂದ್ರೆ ನೀವು ಇಲ್ಲಿಂದಾನೇ ಅವ್ರಿಗೆ ನೀವು ಹೀಲಿಂಗ್ ಕೊಡ್ಬೋದು. ಅಂದ್ರೆ ನೀವ್ ರೇಖೆಯನ್ನ ಆಹ್ವಾನ ಮಾಡಿ ಇಲ್ಲಿಂದ ನೀವು ನಿಮ್ದು ರೇಖೆಯನ್ನ ತಗೊಂಡು ಅವ್ರಿಗೆ ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಕೊಡ್ಬೋದು. ಇಲ್ಲಿಂದಾನೇ ಅವ್ರಿಗೆ ಡಿಸ್ಟೆನ್ಸ್ ಹೀಲಿಂಗ್ ಕೊಟ್ರೆ ಅವ್ರಿಗೆ 100% ಹೀಲ್ ಆಗುತ್ತೆ, ಆಗಿ 100% ರಿಸಲ್ಟ್ ಬರುತ್ತೆ. ಇದು ನಮ್ಮ 3 ಮತ್ತು 4ರಲ್ಲಿ ನಾವು ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಮುಂದೆ ಇನ್ನ ಒಂದು ಯಾವ್ದು ಯೂನಿವರ್ಸಲ್ ಹೀಲಿಂಗ್, ಅಂದ್ರೆ ನಾವು ಯೂನಿವರ್ಸ್ಗೂ ಕೂಡ ಹೀಲ್ ಮಾಡ್ಬೋದು, ಹೀಲಿಂಗ್ ಕೊಡ್ಬೋದು. ಅಂತಂದ್ರೆ ನಮ್ ಯೂನಿವರ್ಸ್ ಅಲ್ಲಿ ಇರುವಂತಹ ಎಲ್ಲ, ಅಂದ್ರೆ ಯೂನಿವರ್ಸ್ಗೆ ಆಗಿರ್ಬೋದು 100 ಎಲ್ಲವನ್ನ ನಾವು ಯೂನಿವರ್ಸ್ ಅಲ್ಲಿ ಏನೇನಿದೆ ಅಲ್ಲ ಅದಕ್ಕೆಲ್ಲ ನಾವು ಹೀಲಿಂಗ್ ಅನ್ನ ಕೊಡ್ಬೋದು 3 ಮತ್ತೆ 4 ಕಲ್ತ ಮೇಲೆ ನಾವು. ಅಂಡ್ ಮತ್ತೆ ಪಾಸ್ಟ್ ಲೈಫ್ ಹೀಲಿಂಗ್. ಸೊ ಪಾಸ್ಟ್ ಲೈಫ್ ಹೀಲಿಂಗ್ ಏನಿರುತ್ತಲ್ಲ, ಪಾಸ್ಟ್ ಲೈಫ್ ಹೀಲಿಂಗ್ ಅಂದ್ರೆ ನಮ್ದು ಹಿಂದಿಂದ ಜನ್ಮದಲ್ಲಿ ನಾವ್ ಏನೋ ಒಂದ್ ಮಾಡಿರ್ತೀವಿ, ಏನೋ ಒಂದ್ ಇರುತ್ತೆ. ನಾವು ಸಣ್ಣಗಿದ್ದಾಗ ಅಳ್ತಾರ 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 ಅಂತ ಯಾಕೆ ಅಳ್ತಾ ಇರ್ತೀವಿ ಅಂದ್ರೆ, ಇದು ಹಿಂದಿನ ಜನ್ಮದಲ್ಲಿ ಏನೋ ಒಂದು ನಮ್ ಜೊತೆ ಕನೆಕ್ಟ್ ಇದ್ದಿರತ್ತೆ. ನಾವು ಅದನ್ನೇ ಹೀಗೆ ಮುಂದುವರಿಸ್ತಾ ಹೋದಾಗೆ ನಮ್ ಲೈಫ್ ಅಲ್ಲಿ ಏನೋ ಒಂದ್ ಆಗ್ತಾ ಇದೆ, ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಅದು ನಮ್ದು ಪಾಸ್ಟ್ ಲೈಫ್ ಅಲ್ಲಿ ಕನೆಕ್ಟ್ ಆಗಿ ನಾವ್ ಈ ಲೈಫ್ ಅಲ್ಲಿ ಬಂದಿರ್ತೀವಿ. ಅಂದ್ರೆ ಪಾಸ್ಟ್ ಲೈಫ್ ಅಲ್ಲಿ ಏನೋ ಒಂದ್ ಘಟನೆಯನ್ನ ಆಗಿರುತ್ತೆ, ಅದೇ ಈ ಜನ್ಮಕ್ಕೂ ಸ್ವಲ್ಪ ನಾವು ತಗೊಂಡ್ ಬಂದಿರ್ತೀವಿ, ನಮ್ದು ಆತ್ಮ ಏನಿರ್ತಲ್ಲ ಅದು ತಗೊಂಡ್ ಬಂದಿರುತ್ತೆ. ಸೊ ಅದನ್ನ ಕಟ್ ಮಾಡೋದು ಇಲ್ಲಿ ನಾವು ಹೇಳ್ಕೊಡ್ತೀವಿ. ಅಂದ್ರೆ ಪಾಸ್ಟ್ ಲೈಫ್ ಅನ್ನ ಹೇಗೆ ಹೀಲ್ ಮಾಡ್ಬೇಕು, ಹೇಗೆ ಅದನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ಬೇಕು, ಹೇಗೆ ನಾವು ಮುಂದಿನ ಫ್ಯೂಚರ್ ಅನ್ನ ಹೇಗೆ ಡಿಸೈಡ್ ಮಾಡ್ಬೇಕು, ಹೇಗೆ ನಮ್ಮ ರೇಖೆಯ ಹೀಲ್ ಮಾಡುತ್ತೆ, ಹೇಗೆ ಇರುತ್ತೆ ಇದೆಲ್ಲ ಅಂತ ನಮ್ಗೆ ಪಾಸ್ಟ್ ಲೈಫ್ ಪಾಸ್ಟ್ ಲೈಫ್ಗೆ ಕೂಡ ಹೋಗಿ ನಾವು ಹೀಲ್ ಅನ್ನ ಮಾಡ್ತೀವಿ. ಸೊ ನೇಚರ್ ಹೀಲಿಂಗ್ ಅಂದ್ರೆ ಗಿಡಕ್ಕಿರಬಹುದು, ನಾವು ಎಷ್ಟೋ ಅಂದ್ರೆ ಮುದುಡಿರುವಂತಹ ಗಿಡಗಳಿಗೂ ಕೂಡ ಹೀಲಿಂಗ್ ಮಾಡಿದ್ರೆ ಅದು ಚಿಗುರುತ್ತೆ ಇಲ್ಲಿ. ಸೊ 100% ಮಳೆ ಯಾಕೋ ಬರ್ತಾ ಇಲ್ಲ, ಮಳೆ ಕೂಡ ಮಾಡ್ಬೋದು. ವೆದರ್ ಹೀಲಿಂಗ್ ಅಂತ ಇರುತ್ತೆ. ನೇಚರ್ ಹೀಲಿಂಗ್ ಅಂದ್ರೆ ನಾವು ನೇಚರಿಗೆ ಸಂಪೂರ್ಣ ಹೀಲಿಂಗ್ ಅನ್ನ ಕೊಡ್ಬೋದು. ನಮ್ ಪ್ರಕಾರ ಇದನ್ನ 3 ಮತ್ತು 4ರಲ್ಲಿ ನಾವು ಫುಲ್ ನೇಚರಿಗೆ ಕೂಡ ಹೀಲಿಂಗ್ ಅನ್ನ ಕೊಡ್ಬೋದು. ನಮ್ ಯೂನಿವರ್ಸಲ್ ಹೀಲಿಂಗ್ ಅಂತ ಇರುತ್ತೆ. ನಮ್ ರೇಖೆ ಅಂದ್ರೆ ಒಂದು ಯೂನಿವರ್ಸಲ್ ಹೀಲಿಂಗ್, ಅದನ್ನ ಬಳಸ್ಕೊಂಡು ನಾವು ನೇಚರಿಗೂ ಕೂಡ ಹೀಲ್ ಮಾಡಿದ್ರೆ ಅಲ್ಲಿ ಕೂಡ 100% ರಿಸಲ್ಟ್ ಇರುತ್ತೆ. ಇದು ಕೂಡ ನಮ್ಮ 3 ಮತ್ತು 4ರಲ್ಲಿ ರೇಖೆಯಲ್ಲಿ ಇದು ಒಂದು ಹೀಲಿಂಗ್ ನ ಪ್ರಕಾರ. ಸೊ ಇನ್ನ ಒಂದು ಯಾವ್ದಂದ್ರೆ ವಾಟರ್ ಅಂಡ್ ಫೈರ್ ಹೀಲಿಂಗ್ ಅಂತ. ಪಂಚಭೂತಗಳಲ್ಲಿ 2 ಸ್ಟ್ರಾಂಗೆಸ್ಟ್ ಅಂತಂದ್ರೆ ಅದು ನಮ್ದು ವಾಟರ್ ಮತ್ತೆ ಫೈರ್, ಅಂದ್ರೆ ಅಗ್ನಿ ಮತ್ತು ಜಲ. ಸೊ ಇವೆರಡಕ್ಕೂ ಕೂಡ ಒಂದು ಹೀಲಿಂಗ್ ಪ್ರೊಸೆಸ್ ಇರುತ್ತೆ. ಆ ಹೀಲಿಂಗ್ ಪ್ರೊಸೆಸ್ ಅನ್ನ ನಾವು 3 ಮತ್ತು 4 ನಮ್ ರೇಖೆ ಏನಿರುತ್ತಲ್ಲ ಅದ್ರಲ್ಲಿ ನಾವು ಸಂಪೂರ್ಣ ಇದರದ ಡೀಟೇಲ್ ಆಗಿ ನಿಮ್ಗೆ ಮೇಡಮ್ ಅನ್ನ ಹೇಳ್ಕೊಡ್ತಾರೆ. ಇದು ಏನಿದೆ, ಹೇಗಿದೆ, ಹೇಗ್ ಮಾಡ್ಬೇಕು, ಎಲ್ಲಿ ಬಳಸ್ಬೇಕು, ಯಾವಾಗ ಬಳಸ್ಬೇಕು, ಹೇಗೆ ಬಳಸ್ಬೇಕು ಅಂತ. ಸೊ ಇದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ಮ್ಯಾಮ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಇನ್ನ ಒಂದು ಪಾಸಿಟಿವ್ ಎನರ್ಜಿ ಹೀಲಿಂಗ್. ಸೊ ಇದು ನನ್ ಮೇಲೆ ಬಹಳ ಇಂಪ್ಯಾಕ್ಟ್ ಬಿದ್ದಿತ್ತು, ಪಾಸಿಟಿವ್ ಎನರ್ಜಿ ಹೀಲಿಂಗ್. ಪಾಸಿಟಿವ್ ಎನರ್ಜಿ ನೋಡಿ, ನನ್ ಲೈಫ್ ಅಲ್ಲಿ ಹೀಗ್ ಅನ್ಕೊಂಡ್ಬಿಟ್ಟಿದೆ, ಯಾರು ನನ್ ಜೊತೆ ಇಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಅದೇ 10th ಓದು, ಸೆಕೆಂಡ್ ಇಯರ್ ಓದು, ಡಿಗ್ರಿ ಓದಿಸ್ತೋಣ, ನೌಕರಿ ಮಾಡಿದ್ಮೇಲೆ ಫಿನಿಶ್, ಇಷ್ಟೇನಂತ ಹೇಳಿ ಓದ್ಬಿಟ್ಟು ನಾನ್ ಡಿಪ್ರೆಷನ್ಗೆ ಹೋಗಿ ನೆಗೆಟಿವ್ ಆಗ್ಬಿಟ್ಟಿದ್ದೆ. ಯಾವಾಗ ನಮ್ದು ಪಾಸಿಟಿವ್ ಎನರ್ಜಿ ಹೀಲಿಂಗ್ ಬಂತಲ್ಲ, ಅಲ್ಲಿ ನಾವು ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ನನ್ಗೆ ಪಾಸಿಟಿವಿಟಿ ಇಷ್ಟು ಬಂತಂದ್ರೆ ಅದು ರಿಯಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪಾಸಿಟಿವಿಟಿ ಬಂದ್ಬಿಟ್ಟಿದೆ. ನಮ್ಮ ಮನೇಲಿ ಎಲ್ಲರೂ ಶಾಕ್ ಆಗಿದ್ದಾರೆ, ಈಕಿ ಇಷ್ಟು ಪಾಸಿಟಿವ್ ಹೇಗಾದ್ಲು, ಈಕಿ ಇಷ್ಟು ಬಾಯ್ ತೆರೆದ್ರೆ ನೆಗೆಟಿವ್ ಮಾತು, ಯಾಕಂದ್ರೆ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದೆ, ಗೊತ್ತೇ ಇರ್ಲಿಲ್ಲ ನನ್ಗೆ. ಸೊ ಅದ್ರಿಂದ ನಾನು ಇದು ಪಾಸಿಟಿವ್ ಎನರ್ಜಿ ಹೀಲಿಂಗ್ ಏನಿದೆಲ್ಲ, ಇದು ನನ್ನ ಲೈಫ್ ಅಲ್ಲಿ ಬಹಳ ಬಹಳ ಅಂದ್ರೆ ಬಹಳ ನಮ್ ಲೈಫ್ ಅನ್ನ ಚೇಂಜ್ ಮಾಡಿರುವಂತ ಇದೊಂದು ಹೀಲಿಂಗ್ ಅಂತಾನೆ ಹೇಳ್ಬೋದು. ಸೊ ಇದನ್ನು ಕೂಡ ಅದ್ರಲ್ಲಿ ಹೇಳ್ಕೊಡ್ತಾರೆ. ಅಬಂಡನ್ಸ್ ಹೀಲಿಂಗ್ ಅಂತ ಇರುತ್ತೆ. ಅಂದ್ರೆ ಅಬಂಡನ್ಸ್ ಹೀಲಿಂಗ್ ಅಂದ್ರೆ ಇದು ಒಂದು ಪ್ರಕಾರದ ಹೀಲಿಂಗ್. ನಮ್ದು 3 ಮತ್ತು 4 ರೇಖಿ 3 ಮತ್ತು 4 ಇದು ಒಂದ್ ತರದ ಅಬಂಡನ್ಸ್ ಹೀಲಿಂಗ್ ಅಂತ ಬಂದಿರುತ್ತೆ. ಸೊ ಅಫರ್ಮೇಶನ್ ಹೀಲಿಂಗ್. ಅಫರ್ಮೇಶನ್ಸ್ ಅಂದ್ರೆ ನಮ್ದು ಮೈಂಡಿಗೆ ಹೇಳೋದು ಒಳ್ಳೆ ಮಾತುಗಳನ್ನ, ಪಾಸಿಟಿವ್ ಮೋಟಿವೇಶನ್ ಅಫರ್ಮೇಶನ್ಸ್ ಅನ್ನ ನಾವು ಈಗ ನಾವೆಲ್ಲ ಡೈಲಿ ಹೇಳ್ತೀವಿ. ನಾವು ನಮ್ದು ಕ್ಲಾಸ್ ಅಲ್ಲಿ ಮ್ಯಾಮ್ ಹೇಳ್ಕೊಡ್ತಾರೆ ಪಾಸಿಟಿವ್ ಅಫರ್ಮೇಶನ್ಸ್ ಏನಿರುತ್ತೆ, ಮೋಟಿವೇಶನಲ್ ಅಫರ್ಮೇಶನ್ ಏನಿರುತ್ತೆ, ಹೇಗೆ ಹೇಳ್ಬೇಕು, ಯಾವಾಗ ಹೇಳ್ಬೇಕು, ಎಷ್ಟು ಸಲ ಹೇಳ್ಬೇಕು, ಇದನ್ನೆಲ್ಲ ಈಗಾಗ್ಲೇ ನಮ್ಮ ಮಾಸ್ಟರ್ ಮೈಂಡ್ ಅಲ್ಲಿ ಎಷ್ಟೋ ಜನ ಅಫರ್ಮೇಶನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. 1000 ಎಷ್ಟೋ ಸಲ ಮಾಡ್ತಾ ಇದ್ದಾರೆ ಅಫರ್ಮೇಶನ್ಸ್ ನ.
ನಾನು ಪರ್ಸನಲ್ ಆಗಿ ಡೈಲಿ ಆಫೀಸ್ಗೆ ಬಂದ್ಮೇಲೆ ಅದನ್ನ 100% ಬರ್ದಿ ಅಫರ್ಮೇಶನ್ಸ್ ಅನ್ನ ಮಾಡ್ತೀನಿ. ಅದು ಅಭ್ಯಾಸನೇ ಮಾಡಿಸ್ಬಿಟ್ಟಿದ್ದಾರೆ ಮ್ಯಾಮ್. ಸೊ ಇದ್ರಲ್ಲೂ ಕೂಡ ಇದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹಿಂಗ್ ಇನ್ಫಾರ್ಮೇಶನ್ ಕೊಟ್ಬಿಡುತ್ತೆ, ಇದು ನಿನಗ್ ಮಾಡೋದಿದೆ, ಇದು ನಿನಗ್ ಮಾಡೋದಿದೆ. ಮೋಟಿವೇಟ್ ಮಾಡಿ ಮಾಡಿ ಪಾಸಿಟಿವ್ ಮೈಂಡೆಡ್ ಆಗಿ ಮಾಡ್ಬಿಡುತ್ತೆ, ಕನ್ವರ್ಟ್ ಮಾಡ್ಬಿಡುತ್ತೆ. ಇದು ನಮ್ದೇನ ಪಾಸಿಟಿವ್ ಅಫರ್ಮೇಶನ್ಸ್ ಹೀಲಿಂಗ್ ಇದೆ ಅಲ್ಲ, ಅಫರ್ಮೇಶನ್ಸ್ ಹೀಲಿಂಗ್ ಇಸ್ ಬೆಸ್ಟ್. ಸೊ ಇದನ್ನು ಕೂಡ ಇದು ಮನಿ ಮ್ಯಾಗ್ನೆಟ್ ಅಂತ. ಸೊ ಮನಿಯನ್ನ ಹೇಗೆ ನಾವು ಮ್ಯಾಗ್ನೆಟ್ ಅನ್ನಾಗಿ ಮಾಡ್ಕೊಳ್ಬಹುದು ಅಂತಂದ್ರೆ ಆ ರೀತಿ ತಿಳಿಬೇಡಿ. ಹೇಗೆ ಅಂತಂದ್ರೆ ನಮ್ದು ಹೇಗೆ ಸಕ್ಸಸ್ ನ ದಾರಿ ಹೇಳ್ಕೊಡ್ತಾರೆ, ಬಿಸ್ನೆಸ್ ನ ಹೇಗೆ ಇದು ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನೀವು ಹೇಗೆ ಮನಿಯನ್ನ ಗಳಿಸ್ಬೋದು, ನಿಮ್ದು ಎಲ್ಲಾದ್ರೂ ನಿಂತಿವೆ ಅಂತ ಅಂದ್ರೆ ಯಾರೋ ತಗೊಂಡಿರ್ತಾರೆ, ನೀವ್ ಯಾರಿಗೂ ಕೊಟ್ಟಿರ್ತೀರಾ, ಅವ್ರು ನಿಮ್ಗೆ ವಾಪಸ್ ಕೊಡ್ತಾ ಇರ್ಲಿಲ್ಲ, ಕೊಡೋದು ಆಗಲ್ಲ ನಿಮ್ಗೆ, ಆವಾಗ ನಿಮ್ಗೆ ಇದನ್ನ ಮ್ಯಾಮ್ ನಿಮ್ಗೆ ಇದು ಹೇಳ್ಕೊಡ್ತಾರೆ ಹೇಗೆ ಮಾಡ್ಬೇಕು. ಇಲ್ಲಿ ನಮ್ದು ಚಾಟ್ ಬಾಕ್ಸ್ ಅಲ್ಲಿ ನಮ್ದು ಗ್ರೂಪ್ ಲಿಂಕ್ ಬಂದಿದೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಆ ಗ್ರೂಪ್ ಗೆ ಜಾಯಿನ್ ಆಗಿ ನಿಮ್ಗೆ ಸಂಪೂರ್ಣ ಮಾಹಿತಿ, ನಿಮ್ಗೆ ಯಾವಾದ್ರೂ ಹೀಗ ಕ್ಲಾಸ್ ಇದ್ರೆ ಅದು ಕೂಡ ನಿಮ್ಗೆ ಎಲ್ಲವನ್ನ ಇದ್ರಲ್ಲಿ ಪ್ರೊವೈಡ್ ಸಿಗುತ್ತೆ. ನಿಮ್ಗೆ ಎಲ್ಲ ನಿಮ್ಗೆ ಮೋಟಿವೇಶನ್ ಆಗಿರ್ಬೋದು, ಮ್ಯಾಮ್ ವಿಡಿಯೋದ್ ಹಿಡ್ಕೊಂಡು ರೆಕಾರ್ಡಿಂಗ್ ತನ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಯಾರಿಗಾದ್ರೂ ಎಲ್ಲರೂ ಜಾಯಿನ್ ಆದ್ರೆ ನಿಮ್ದು ಇನ್ಫಾರ್ಮೇಶನ್ ನಮಗ್ ಸಿಗುತ್ತೆ, ನಮ್ ಇನ್ಫಾರ್ಮೇಶನ್ ನಿಮಗ್ ಸಿಗುತ್ತೆ. ಸೊ ಎಲ್ಲರೂ ಫಾಸ್ಟ್ ಆಗಿ ಜಾಯಿನ್ ಆಗಿ ನನ್ಗೆ ಎಸ್ ಅಂತ ಟೈಪ್ ಮಾಡಿ ಹಾಕಿ. ಓಕೆ, ಸೊ ಮನಿ ಮ್ಯಾಗ್ನೆಟ್ ಅಂತ ಕೂಡ ಒಂದು ಹೀಲಿಂಗ್ ಅನ್ನ ನಡೆಯುತ್ತೆ. ಸೊ ಬೆಸ್ಟ್ ಇದು ರಿಲೇಶನ್ಶಿಪ್ ಹೀಲಿಂಗ್ ಅಂತ. ಎಷ್ಟೋ ಜನ ಇವತ್ತ ನಾಳ ನೋಡ್ಕೊಳ್ಳಿ, ಎಷ್ಟೋ ಜನ ಡೈವರ್ಸ್ ಆಗಿ ಹೋಗ್ತಾ ಇದಾರೆ. ಅವ್ರ ಒಳಗಡೆ ಹಿಂಗ ಇದು ಇಲ್ಲ, ಹೇಗೆ ಇರ್ಬೇಕು, ಅಟ್ಯಾಚ್ಮೆಂಟ್ ಇಲ್ಲ, ಕಮ್ಯುನಿಕೇಶನ್ ಇಲ್ಲ, ಒಬ್ಬರ ರಿಲೇಶನ್ಶಿಪ್ ಒಬ್ರಿಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವರು ಟ್ರಸ್ಟ್ ಇಲ್ಲ. ಸೊ ಎಷ್ಟೋ ಜನರದ್ದು ರಿಲೇಶನ್ ಕಳೆದು ಹೋಗ್ತಾ ಇವೆ. ಹೀಗೆ ಎಷ್ಟೋ ಜನರದ್ದು ಲೈಫ್ ಹಿಂಗ ಬಿಕರ್ಸ್ತಾ ಇದೆ. ಎಷ್ಟೋ ಜನ ಹುಡುಗರು ಒಬ್ಬರು ತಾಯಿ ಕಡೆ ಇದ್ರು, ಒಬ್ರು ತಂದೆ ಕಡೆ, ಹೀಗೆ ಬಿಟ್ಟು 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 ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಅದನ್ನ ನಾವು ಹೇಗೆ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಬೇಕು, ಹೇಗೆ ನಮ್ ಲೈಫ್ ಅಲ್ಲಿ ನಾವು ಮುಂದೆ ಸಾಗ್ಬೇಕು. ರಿಲೇಶನ್ಶಿಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ರಿಲೇಶನ್ಶಿಪ್ ಬಿಟ್ಟು ಇರೋದಕ್ ಆಗೋದಿಲ್ಲ. ಅಮ್ಮ ಅಪ್ಪ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಎಷ್ಟೋ ರಿಲೇಶನ್ಸ್ ಇವೆ, ಫ್ರೆಂಡ್ಸ್ ಆಗಿರ್ಬೋದು. ಸೊ ಯಾವ್ದು ರಿಲೇಶನ್ ಅನ್ನ ಕಟ್ ಮಾಡಿ ಹೋಗ್ಲಾರ್ದ ತರಹ ಒಂದು ಹೀಲಿಂಗ್ ಇರುತ್ತೆ. ಅದನ್ನು ಕೂಡ ನಮ್ ಲೈಫ್ ಅಲ್ಲಿ ಬಹಳ 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 ಇಂಪಾರ್ಟೆಂಟ್ ಇದೆ. ಸೊ ಮತ್ತೆ ಯಾವ್ದಂದ್ರೆ ಸಕ್ಸೆಸ್ ಹೀಲಿಂಗ್ ಅಂತ. ಸಕ್ಸಸ್ಗೆ ನಾವು ಹೇಗೆ ರೀಚ್ ಆಗ್ಬೇಕು, ಈಗ ನಮ್ದು ಗೋಲ್ ಸೆಟ್ಟಿಂಗ್ ಇರುತ್ತೆ. ಈಗ ನಂದ್ ಗೋಲ್ ಸೆಟ್ಟಿಂಗ್ಸ್ ಏನಿದೆ ಅಂದ್ರೆ ನಮ್ ಟ್ರಸ್ಟ್ ಗೆ ಬೆಳೆಸ್ಬೇಕು, ನಾನೊಂದ್ ಬೆಸ್ಟ್ ಸಿಂಗರ್ ಆಗ್ಬೇಕು, ನಮ್ ಟ್ರಸ್ಟ್ ಗೆ ಹೇಗೆ ಬಿಲ್ಡ್ ಮಾಡ್ಬೇಕು ಅಂತ ನನ್ ತಲೆಯಲ್ಲಿದೆ. ಸೊ ಅದನ್ನ ನಾನು ಹೇಗೆ ಮಾಡ್ಬೇಕು ಅಂತ ಹೇಳೋರು ಯಾರು ಇಲ್ಲ, ಗೈಡ್ ಮಾಡೋರು ಯಾರು ಇಲ್ಲ. ಇದೆ ಗೋಲ್ ಸೆಟ್ಟಿಂಗ್ ಇದೆ, ಬಟ್ ಹೇಗೆ ಅದಕ್ಕೆ ರೀಚ್ ಆಗ್ಲಿ, ಹೇಗೆ ನಾನು ಅದಕ್ಕೆ ಹೋಗ್ಲಿ, ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಹೇಳೋರು ಯಾರು ಇಲ್ಲ, ನಮಗ್ ಮೋಟಿವೇಟ್ ಮಾಡೋರು ಯಾರು ಇಲ್ಲ. ಕಾಲಿಡದ ಎಲ್ಲರೇ ಇರ್ತಾರೆ ಹೊರತು ಸಕ್ಸಸ್ಗೆ ಹೇಗೆ ದಾರಿ ಅಂತ ಹೇಳ್ಕೊಡೋರು ಯಾರಿಲ್ಲ. ಸೊ ಅದಕ್ಕಾಗಿ ನಿಮ್ ಲೈಫ್ ಅಲ್ಲಿ ಒಬ್ರು ಕೋಚ್, ಗೈಡ್, ಮೆಂಟರ್ ಯಾರಾದ್ರೂ ಒಬ್ರು ಇರ್ಲೇಬೇಕು ಆ ರೀತಿ. ಸೊ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಸಕ್ಸಸ್ ನ ದಾರಿಯಲ್ಲಿ ನಾವ್ ಹೇಗ್ ಹೋಗ್ಬೇಕು, ಸಕ್ಸಸ್ ನ ಹೀಲಿಂಗ್ ಅನ್ನ ಹೇಗೆ ಮಾಡ್ಬೇಕು ಅಂತ ಇಲ್ಲಿ ನಮ್ದು ಸಕ್ಸಸ್ ಹೀಲಿಂಗ್ ಅಂತ ಒಂದು ಕೂಡ ಹೀಲಿಂಗ್ ಪ್ರೊಸೆಸ್ ಇದೆ. ಅದು ಕೂಡ ನಮ್ಮ 3 ಮತ್ತೆ 4ರಲ್ಲಿ ನಾವು ಹೇಳ್ತೀವಿ. ಹೆಲ್ತ್ ಹೀಲಿಂಗ್ ನಾನ್ ಹೇಳ್ದಲ್ಲ ಮೊದ್ಲು, ನನ್ ಹೆಲ್ತ್ ಹೇಗಿತ್ತು, ನೆಗಡಿಯಲ್ಲಿ ಹೇಗಿತ್ತು, ನನ್ ಸ್ಕಿನ್ ಅಲರ್ಜಿ ಹೇಗಿತ್ತು, ನಂದು ಫುಲ್ ಹೆಲ್ತ್, ಇದು ಹೆಲ್ತ್ ನನ್ಗೆ ಹೀಲ್ ಮಾಡಿತ್ತು. ಮೆಂಟಲಿ ಹೀಲ್ ಮಾಡಿದ್ದು ಕೂಡ ರೇಖಿ, ನನ್ನ ಫಿಸಿಕಲಿ ಹೆಲ್ತ್ ಹೀಲ್ ಮಾಡಿದ್ದು ಕೂಡ ನಂದು ರೇಖಿ ಮತ್ತೆ ಚಕ್ರ ಬ್ಯಾಲೆನ್ಸಿಂಗ್. ಸೊ ಹೆಲ್ತ್ ಹೀಲಿಂಗ್ ನಲ್ಲಿ ಏನಿರುತ್ತೆ ಅಂದ್ರೆ ನಿಮ್ ಹೆಲ್ತ್ ಸ್ವಲ್ಪ ಏನಾದ್ರೂ ಅಸ್ತವ್ಯಸ್ತ ಆಗಿರುತ್ತೆ, ಸ್ವಲ್ಪ ಉರಿ ಅಂದ್ರೆ ಉರಿ ಬರ್ತಾವ, ಒಮ್ಮಿಂದೊಮ್ಮೆಲೆ ಬಂದ್ಬಿಡ್ತವೆ, ಅದ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ನಾವ್ ಇದನ್ನ ಹೀಲ್ ಮಾಡ್ಕೊಂಡ್ಮೇಲೆ ಇದು ನಾವು ಹೀಲ್ ಮಾಡ್ಕೊಳ್ಬಹುದು. ಅದರ ಬೇರೆಯವ್ರು ಯಾರಾದ್ರೂ ಬರ್ತಾರೆ ನಿಮ್ ಹತ್ರ 3 ಮತ್ತೆ 4 ಕಲ್ತ್ಮೇಲೆ ನಾನ್ ಸ್ವಲ್ಪ ಹೀಲಿಂಗ್ ಮಾಡ್ರಿ ಅಂದ್ರೆ ನೀವು ಅವ್ರಿಗೂ ಕೂಡ ಹೀಲ್ ಮಾಡ್ಬೋದು. ನೀವು ಬೇರೆಯವ್ರಿಗೆ 3 ಮತ್ತೆ 4ರಲ್ಲಿ ನೀವು ಬೇರೆಯವ್ರಿಗೂ ಕೂಡ ಹೀಲ್ ಮಾಡ್ಬೋದು. ಹೆಲ್ತ್ ಹೀಲಿಂಗ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಹೆಲ್ತ್ ನಾವು ಚೆನ್ನಾಗಿತ್ತಂದ್ರೆ ನಾವು ಸಕ್ಸಸ್ ಆಗ್ಬೋದು, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಆರೋಗ್ಯವೇ ಭಾಗ್ಯ ಅಂತಾರೆ ಅಲ್ವಾ. ಸೊ ಯಸ್, ದಟ್ ಇಸ್ ಅ ವೆರಿ ವೆರಿ ಗೋಲ್ಡನ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಕ್ಸಸ್ ಆಗೋದಕ್ಕೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ಹೆಲ್ತ್ ಹೀಲಿಂಗ್ ಕೂಡ ಇಲ್ಲಿ ನಮ್ಗೆ ನಡೆಯುತ್ತೆ. ಹೆಲ್ತ್ ಹೀಲಿಂಗ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಗೆ ಮಾಡ್ಬೇಕು ಅದು ಪ್ರೊಸೆಸಿಂಗ್ ಅನ್ನ ಇಲ್ಲಿ ನಡೆಸ್ಕೊಡ್ತಾರೆ ಮ್ಯಾಮ್. ಸೊ ಕಾರ್ಡ್ ಕಟ್ಟಿಂಗ್ ಏನಪ್ಪಾ ಇದು ಅಂತಂದ್ರೆ ನಮ್ಗೆ ಯಾರೋ ಟಾರ್ಚರ್ ಅಂತ ಅಲ್ಲ. ಈಗ ನಾವು ಎಲ್ಲೋ ಕೆಲಸ ಮಾಡ್ತೀವಿ, ಈಗ ನಾನು ಕಾಲೇಜಲ್ಲಿ ಇರ್ತೀನಿ, ನನಗೆ ಸತಾಯಿಸೋರು ಯಾರೋ ಒಬ್ರು ಇರ್ತಾರೆ, ನೀವು ಆಫೀಸಲ್ಲಿ ಇರ್ತೀರ. ಎಷ್ಟೇ ಒಳ್ಳೆಯವ್ರಿರ್ಲಿ, ನಾವು ಎಷ್ಟೇ ಪಾಸಿಟಿವ್ ಆಗಿರ್ಲಿ, ಒಬ್ಬರು ನೆಗೆಟಿವ್ ವ್ಯಕ್ತಿ ನಮ್ಮ ಹತ್ರ ಬಂದೇ ಬರ್ತಾರೆ, ನಮ್ಗೆ ಕೆಲಸದಲ್ಲಿ ಅಡ್ಡಿ ಆಗೇ ಆಗ್ತಾರೆ.
ಸೊ ಅವರನ್ನ ಹೇಗೆ ನಾವು ಮೆಡಿಟೇಷನ್ ಮುಖಾಂತರ ಅವ್ರಿಗೆ ಶಾಂತ ಮಾಡ್ಬೋದು, ದೂರ ಮಾಡ್ಬೋದು ಅಷ್ಟೇ. ಕಾರ್ಡ್ ಕಟ್ಟಿಂಗ್ ಅಂದ್ರೆ ಆ ರೀತಿ ಎಲ್ಲ ತಿಳ್ಕೊಳ್ಬೇಡಿ. ಸೊ ಅವ್ರಿಗೆ ಜಸ್ಟ್ ಅವ್ರ ಪಾಡಿಗೆ ಅವ್ರು ಇಟ್ಬಿಡ್ತಾರೆ ಇದ್ರಲ್ಲಿ, ಮತ್ತೇನ್ ಹೆಚ್ಚಿರೋದಿಲ್ಲ. ಅವ್ರ ಪಾಡಿಗೆ ಅವ್ರು ಇಟ್ಬಿಡ್ತಾರೆ, ನಮ್ ಪಾಡಿಗೆ ನಾವ್ ಇದ್ಬಿಡ್ತೀವಿ. ಅಂದ್ರೆ ಅವ್ರ ಕೆಲ್ಸ ಅವ್ರು ನೋಡ್ಕೊಳ್ತಾರೆ ಅಷ್ಟೇ ಇಲ್ಲಿ ಇರೋದು. ಕಾರ್ಡ್ ಕಟ್ಟಿಂಗ್ ಅಂತ ಅಂದ್ರೆ ನಮ್ಗೆ ಯಾರ ಟಾರ್ಚರ್ ಅಂತ ಇಲ್ಲ, ಅವ್ರ ಆಗ್ ಬರಲ್ಲ ನೋಡ್ರಿ. ಅವ್ರಿಗೆ ನಮಗ್ ನೋಡಿದ್ರೆ ನಮ್ ಸಕ್ಸಸ್ ಅನ್ನ ನೋಡಿ ಹೊರ್ಕೊಳ್ಳೋಡು, ಅವ್ರು ಹೋಗಿ ನಮ್ದ ಬಗ್ಗೆ ಏನೇನೋ ಅಫ್ವಾ ಅಂತಂದ್ರೆ ಫೈಲಸೋದು, ಇವೆಲ್ಲ ಆಗ್ತಾ ಇರತ್ತಲ್ಲ. ಅವ್ರಿಗೆ ಹೇಗೆ ನಾವು ಅವ್ರ ಪಾಡಿಗೆ ಅವ್ರನ್ನ ಮಾಡ್ಬೇಕು, ನಾವ್ ಹೇಗೆ ಸಕ್ಸಸ್ಗೆ ರೀಚ್ ಆಗ್ಬೇಕು ಅಂತ ಕೂಡ ಇಲ್ಲಿ ನಮ್ಗೆ ರೇಖಿ ಇಲ್ಲಿ ಮ್ಯಾಮ್ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಟ್ರಾಕ್ಟ್ ಹೀಲಿಂಗ್ ಅಟ್ರಾಕ್ಟ್ ಹೀಲಿಂಗ್ ಅಂತ ಅಂದ್ರೆ ಆ ಆ ರೀತಿ ತಿಳ್ಕೊಳ್ಬೇಡಿ. ಇದು ಅಟ್ರಾಕ್ಟ್ ಹೀಲಿಂಗ್ ಅಂತ ಅಂದ್ರೆ ಪಾಸಿಟಿವ್ ಎನರ್ಜಿ ಇರುತ್ತಲ್ಲ, ಪಾಸಿಟಿವ್ ಮನುಷ್ಯರಾಗಿರ್ಬೋದು, ಪಾಸಿಟಿವಿಟಿ ಆಗಿರ್ಬೋದು, ನಾವು ಏನನ್ನ ಅಟ್ರಾಕ್ಟ್ ಮಾಡ್ತೀವಿ, ಎಲ್ಲ ಪಾಸಿಟಿವ್ ಎನರ್ಜಿಯನ್ನ ನಮ್ಮೊಂದಿಗೆ ಹೇಗೆ ಅಟ್ರಾಕ್ಟ್ ಮಾಡ್ಬೇಕು ಅಂತ ಇಲ್ಲಿ ಅಟ್ರಾಕ್ಟ್ ಹೀಲಿಂಗ್ ನ ಅರ್ಥ ಇದೆ. ಅದು ಪಿಕ್ಚರ್ ಅನ್ನ ಹಾಗೆ ಇದು ಮಾಡ್ಕೊಳ್ಬೇಡಿ. ಪಾಸಿಟಿವಿಟಿಯನ್ನ ನಾವು ಹೇಗೆ ನಮ್ ಕಡೆ ಅಟ್ರಾಕ್ಟ್ ಮಾಡ್ಬೇಕು, ಹೇಗೆ ನಾವು ಅದನ್ನ ನಮ್ ಒಳಗೆ ಇಳಿಸ್ಕೊಳ್ಬೇಕು, ಪಾಸಿಟಿವ್ ಎನರ್ಜಿನ ಹೇಗೆ ನಾವು ತಗೊಳ್ಬೇಕು ಅನ್ನೋದು ನಮ್ಮ ಅಟ್ರಾಕ್ಟ್ ಹೀಲಿಂಗ್ ಅಲ್ಲಿ ಬಂದಿರುತ್ತೆ. ಸೊ ಅಟ್ರಾಕ್ಟ್ ಹೀಲಿಂಗ್ ಕೂಡ ನಮ್ದು ಇದ್ರಲ್ಲಿ ಒಂದು ಬರುತ್ತೆ. ಸೊ ನೆಗೆಟಿವ್ ಎನರ್ಜಿ ರಿಮೂವ್ ಹೀಲಿಂಗ್, ನಾನು ಮೊದ್ಲಿಗೆ ಹೇಳ್ದ ಹಾಗೆ ನೆಗೆಟಿವ್ ಎನರ್ಜಿ ಸಾಕಷ್ಟು ನಮ್ ತಲೆಯಲ್ಲಿ ತುಂಬಿದೆ ಅಲ್ಲ, ಅದನ್ನ ತೆಗೆಯೋರು ಒಬ್ರು ಬೇಕೇ ಬೇಕು. ತೆಗಿಬೇಕು ಅನ್ಕೊಳ್ತೀವಿ, ಇವತ್ ರಾತ್ರಿ ಅನ್ಕೊಳ್ತೀವಿ ತೆಗಿಬೇಕು, ನಾನು ಎಷ್ಟ್ ನೆಗೆಟಿವ್ ಆಗಿದ್ದೀನಿ, ತೆಗಿಬೇಕು ಈಗ ಸಾಕು, ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಮತ್ತೆ ಮಲ್ಕೊಂಡಿದ್ಮೇಲೆ ಮತ್ತೆ ಅದೇ ಕತೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದ್ರಲ್ಲಿ ನೆಗೆಟಿವ್ ಎನರ್ಜಿ ನಮ್ಗೆ ಗೊತ್ತಿಲ್ಲಾರ್ದೇನೆ ನಮ್ ಒಳಗಡೆ ಇದ್ದಿರುತ್ತೆ, ಬಟ್ ಅದು ನಾವು ನಮ್ ಸಬ್ ಕಾನ್ಶಿಯಸ್ ಮಾಡಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದು ಹೇಗೆ ನಾವು ನೆಗೆಟಿವ್ ಎನರ್ಜಿಯನ್ನ ನಮ್ ಒಳಗಿರುವಂತ ನೆಗೆಟಿವ್ ಎನರ್ಜಿ ಎಷ್ಟು ನಮ್ ಒಳಗಡೆ ಇರುತ್ತೆ ನೋಡಿ, ಅಷ್ಟು ರೋಗಗಳು ಬರುತ್ತವೆ, ಅಷ್ಟು ಮೆಂಟಲಿ ನಾವು ಅನ್ಸ್ಟೇಬಲ್ ಆಗಿರ್ತೀವಿ. ಸೊ ಎಷ್ಟು ನೆಗೆಟಿವ್ ಎನರ್ಜಿ ನಾವು ರಿಮೂವ್ ಮಾಡ್ತೀವಲ್ಲ, ಅಷ್ಟು ನಾವು ಪಾಸಿಟಿವ್. ನೆಗೆಟಿವ್ ಹೋದ್ಮೇಲೆ ಆಪ್ಷನ್ ಇಲ್ಲ, ಅಲ್ಲಿ ಪಾಸಿಟಿವ್ ಬರ್ಲೇಬೇಕು. ನೆಗೆಟಿವ್ ಹೋದ್ಮೇಲೆ 100% ನಿಮಗೆ ಪಾಸಿಟಿವ್ ಬಂದೇ ಬರುತ್ತೆ. ಅಲ್ಲಿ 100% ನೀವು ಇಲ್ಲ ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡೋದ್ರಲ್ಲೂ ಕೂಡ ನಮ್ ರೇಖಿ ಬಹಳ 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 ಮಹತ್ವವಾಗಿ ಕಾರ್ಯನ ನಿರ್ವಹಿಸುತ್ತೆ. ನಮ್ಮ ರೇಖಿ 3 ಮತ್ತು 4 ನೆಗೆಟಿವ್ ಎನರ್ಜಿ ರಿಮೂವಿಂಗ್ ಹೀಲಿಂಗ್ ಅಂತ ಕೂಡ ಒಂದು ಇದೆ. ದೃಷ್ಟಿ ಹೀಲಿಂಗ್ ಅಂತ. ದೃಷ್ಟಿ ಹೀಲಿಂಗ್ ಅಂತಂದ್ರೆ ನಮ್ದು ಬೀದರ್ ಭಾಷೆಯಲ್ಲಿ ದಿಟ್ಟಿ ತೆಗೆದು ಅಂತಾರೆ. ಅಂದ್ರೆ ದೃಷ್ಟಿ ತಾಗಿದೆ ನೋಡಿ, ಇವ್ರಿಗೆ ದೃಷ್ಟಿ ತೆಗೀರಿ ಅಂತ ಹೇಳ್ತಾರಲ್ಲ, ಅಜ್ಜಿ ತಾತದವ್ರು ತೆಗಿತಿದ್ರಲ್ಲ ಪೆಹ್ಲೆ. ನಮ್ಮ ರೇಖಿಯಲ್ಲಿ ಒಂದು ಬೇರೆದು ಪ್ರೊಸೆಸ್ ಅನ್ನ ಇರುತ್ತೆ ಇದ್ರಲ್ಲಿ. ರೇಖಿಯಲ್ಲಿ ಒಂದು ದೃಷ್ಟಿಯನ್ನ ಹೇಗೆ ನಾವು ಕೆಟ್ಟ ದೃಷ್ಟಿನೂ ತಾಗಿರ್ಬೋದು, ಒಳ್ಳೆ ದೃಷ್ಟಿನೂ ತಾಗುತ್ತೆ. ಅವಳು ಎಷ್ಟು ಭಾರಿ ಕಾಣಿಸ್ತಾ ಇದ್ದಾಳೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ಒಬ್ರೊಬ್ರು ಹೀಗ್ ಹೇಳ್ತಾರೆ ಪಾಸಿಟಿವ್. ನೆಗೆಟಿವ್ ಆಗಿರೋರು ಹೇಗ್ ಹೇಳ್ತಾರೆ, ಅಯ್ಯ ಇವಳದು ತೋಲಾಗಿದೆ, ಬಾಳ ಉರಿತಾ ಇದ್ದಾಳೆ, ಬಾಳ ಮೆರಿತಾ ಇದ್ದಾಳೆ ಇವಳು, ಏನು ಇಲ್ಲ ಕೂಡ ಇಷ್ಟೆಲ್ಲ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾಳೆ, ಇವಳೇ ಇದ್ದಾಳೆ ಅಂತ ಅನ್ಕೊಳ್ತಾ ಇದ್ದಾಳೆ. ಈ ರೀತಿ ಜನ ಕೂಡ ನಮ್ ಸುತ್ತಮುತ್ತ ಇರ್ತಾರೆ. ಅವ್ರ ದೃಷ್ಟಿನೂ ಕೂಡ ನಮ್ಗೆ ತಾಗುತ್ತೆ. ಅವ್ರ ದೃಷ್ಟಿ ನಮ್ಗೆ ತಾಗ್ದ್ಮೇಲೆ ನಾವ್ ಯಾವ್ದೋ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿ ಬಂದಿರ್ತೀವಿ, ಮೈಯೆಲ್ಲ ಫುಲ್ ಭಾರ 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 ಅನ್ಸ್ಬಿಡುತ್ತೆ. ಮಲ್ಕೊಳ್ತೀವಿ, ಸ್ವಲ್ಪ ಉರಿ ಬರ್ತವೆ, ಸ್ವಲ್ಪ ಜ್ವರ ಬಂದಂಗ್ ಬರ್ತವೆ, ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ಹಾಗೆ ಮಲ್ಕೊಳ್ತೀವಿ, ಮೈ ಎಲ್ಲ ಭಾರ 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 ಆಗಿರುತ್ತೆ. ಯಾಕೆಂದ್ರೆ ಅವ್ರದ್ದು ನೆಗೆಟಿವ್ ಎನರ್ಜಿ ನಮ್ ಒಳಗಡೆ ಪ್ರವೇಶ ಆಗಿರುತ್ತೆ. ಅವ್ರ ನೆಗೆಟಿವ್ ಎನರ್ಜಿ ನಮ್ ಮೇಲೆ ಪ್ರವೇಶ ಆದ್ಮೇಲೆ ನಮ್ದು ಪೂರ ಬಾಡಿ ಏನಾಗಿರುತ್ತೆ ಅಂದ್ರೆ ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್ ಆದ್ಮೇಲೆ ಅದು ಹೇಗೆ ರಿಮೂವ್ ಮಾಡ್ಬೇಕು, ಹೇಗೆ ತೆಗಿಬೇಕು, ದೃಷ್ಟಿಯನ್ನ ಹೇಗೆ ಹೀಲ್ ಮಾಡ್ಬೇಕು, ದೃಷ್ಟಿ ಹೀಲಿಂಗ್ ಅಂತ ಕೂಡ ನಮ್ ರೇಖಿಲಿದೆ. ಇದು ಬಹಳ ಆಗೋದು ಯಾರಿಗೆ ಅಂತಂದ್ರೆ ಮದ್ವೆ ಹೋದಾಗ, ಚಿಕ್ಕ ಮಕ್ಕಳಿಗೆ, ಕಾಲೇಜ್ ಗರ್ಲ್ಸ್ಗೆ, ಈ ತರ ಬಹಳ 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 ಎಸ್ಪೆಷಲಿ ಇದೆಲ್ಲ ಏನ್ ಕಾರ್ಯಕ್ರಮಗಳು ಇರ್ತಾವಲ್ಲ ಅದ್ರಲ್ಲಿ ಇದು ಬಹಳ ಆಗಿರುತ್ತೆ. ದೃಷ್ಟಿ ಆಗಿರುತ್ತೆ, ಅದಾಗಿರುತ್ತೆ. ಅದನ್ನು ಕೂಡ ಹೀಲ್ ಮಾಡ್ತೀವಿ. ಹೋದ್ ಬಂದ್ಮೇಲೆ ಒಂದ್ಸಲ ಯಾವಾಗಾದ್ರೂ ಹೀಗಾಗಿತ್ತಂದ್ರೆ ಅಮ್ಮ ತೆಗಿತಾರೆ ದಿಟ್ಟಿಯನ್ನ, ನೋಡಿದಿರಲ್ಲ, ನಿಮ್ ಮನೇಲಿ ತೆಗಿತಿರ್ಬೋದು. ಇದು ನಮ್ಮ ರೇಖಿ ಪ್ರಕಾರ ಒಂದು ದೃಷ್ಟಿ ಹೀಲಿಂಗ್ ಅಂತ ಇರುತ್ತೆ. ಇದನ್ನು ಕೂಡ ಬೆಸ್ಟ್ ಹೀಲಿಂಗ್ ಇದೆ, ಇದನ್ನ ನಾನ್ ಅನುಭವಿಸಿದೀನಿ. ಸೊ ಸೇವ್ ಮಟೀರಿಯಲ್ ಹೀಲಿಂಗ್. ಸೊ ನಮ್ಗೆ ಭಯ ಇರುತ್ತೆ, ಅಯ್ಯೋ ನನ್ ಕಾರಿಗೆ ಸ್ಕ್ರಾಚ್ ಯಾರಾದ್ರೂ ಮಾಡ್ತ್ರೆ, ನನ್ ಮನೆ ಬಿದ್ಬಿಟ್ರೆ, ಇದು ನನ್ ಹತ್ರ ಕಳ್ದ್ ಹೋದ್ರೆ, ಇದು ಈಗ ನನ್ ಫೋನ್ ಇದೆ, ಹೀಗೆ ಕೈಯಾಗ ಹಿಡ್ಕೊಂತ ಹೋಗ್ತಾ ಇರ್ತೀವಿ, ತಲೆಗೆ ಏನಿರುತ್ತೆ ಅಂದ್ರೆ ಯಾರಾದ್ರೂ ಕಸ್ಕೊಂಡ್ ಹೋಗ್ಬಿಟ್ರೆ, ಕಿತ್ಕೊಂಡ್ ಹೋದ್ರೆ ಯಾರಾದ್ರೂ, ನಾನು ಏನ್ ಮಾಡ್ಲಿ.
ಅದು ನಮ್ಮ ಮೈಂಡಿಗೆ ಹೇಳ್ತಾ ಇರ್ತೀವಿ. ಸೊ ಇಲ್ಲಿ ಯಾವುದು ಮಟೀರಿಯಲ್ಗೆ ನಾವು ಸಿಂಬಲ್ ಅನ್ನ ಹಾಕಿದ್ರೆ, ನಮ್ದು ರೇಖಿ ಸಿಂಬಲ್ಸ್ ಇರುತ್ತವೆ, ರೇಖಿ ಸಿಂಬಲ್ಸ್ ಅನ್ನ ನಾವ್ ಇಲ್ಲಿ ಹಾಕಿದ್ಮೇಲೆ, ರೇಖಿ ಸಿಂಬಲ್ಸ್ ಹಾಕಿದ್ರೆ ನಾವು ಅವು ಮಟೀರಿಯಲ್ ಎಲ್ಲಿಗೂ ಹೋಗೋದಿಲ್ಲ, ಯಾರು ಏನು ಮಾಡೋದಿಲ್ಲ. ಎಷ್ಟೋ ಸಲ ನಾನು ಅಮ್ಮ ಕೊಂಡೆ ನಮ್ದು ಮನೆಗೆ ಹೀಗೆ ಜಸ್ಟ್ ಕೊಂಡೆ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ, ಕೀಲಿನೂ ಹಾಕೋದಿಲ್ಲ. ಇಲ್ಲಿ ನಮ್ದು ಟ್ರಸ್ಟ್ ಬಿಲ್ಡಿಂಗ್ ನಡೀತದೆ, ಅಲ್ಲೇ ಓಡಾಡ್ತೀವಿ, ಹೀಗೆ ಬರ್ತಾ ಇರ್ತೀವಿ, ಬಟ್ ಯಾರು ಏನು ಮಾಡಲ್ಲ. ಯಾಕಂದ್ರೆ ಅದು ಸಿಂಬಾಲಿಕ್ ಆಗಿ ಸೇವ್ ಮಾಡಿರ್ತೀವಿ ನಾವು ಅದನ್ನ. ಸಿಂಬಲ್ಸ್ ಇರುತ್ತವೆ ರೇಖಿಯಲ್ಲಿ, ಅದ್ರ ಮುಖಾಂತರ ನೀವು ನಮ್ಮ ಮಟೀರಿಯಲ್ ಗಳನ್ನ ಹೇಗೆ ಸೇವ್ ಮಾಡ್ಬೇಕು, ಅದನ್ನ ಹೇಗೆ, ನಮ್ದು ಪ್ರಿಯವಾದ ವಸ್ತುವನ್ನು ಯಾರಾದ್ರೂ ಕಸ್ಕೊಳ್ತಾರೆ, ಯಾರಾದ್ರೂ ಇಸ್ಕೊಳ್ತಾರೆ ಅಂತ ಏನಾದ್ರೂ ನಿಮ್ ಹತ್ರ ಇದ್ರೆ, ಇದು ಹೀಲಿಂಗ್ ಮಾಡೋ ಮುಖಾಂತರ ನೀವು ಅದನ್ನ ನಮ್ ಜೊತೆನೆ ಇರುತ್ತೆ, ಎಲ್ಲಿಗೂ ಹೋಗಲ್ಲ. ಇದು ನಮ್ದು ಎಸ್ಪೆಷಲಿ ಗಾಡಿಗೆ, ನಮ್ದು ಕಾರ್ಗಾಗಿರ್ಬೋದು, ನಮ್ದು ಫೇವ್ರೇಟ್ ಮಟೀರಿಯಲ್ಸ್ ಆಗಿರ್ಬೋದು, ಇದಕ್ಕೆಲ್ಲಾ ಸಿಂಬಲ್ ಹಾಕಿದ್ರೆ ಆ ವಸ್ತು ಎಲ್ಲಿಗೂ ಹೋಗೋದಿಲ್ಲ, ಎಲ್ಲಿ ಎಲ್ಲಿ ನಿಮಗ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಸೊ ಅದು ಕೂಡ ಒಂದು ಬೆಸ್ಟ್ ಹೀಲಿಂಗ್ ಪ್ರೊಸೆಸ್ ಅನ್ನ ನಮ್ದು ರೇಖೆಯಲ್ಲಿ ಹೇಳ್ಕೊಡ್ತೀವಿ. ಸೊ ವೆದರ್ ಹೀಲಿಂಗ್, ನಾನ್ ಆವಾಗ್ಲೇ ಹೇಳ್ದೆ, ನೇಚರ್ ಹೀಲಿಂಗ್ ಪ್ಲಸ್ ವೆದರ್ ಹೀಲಿಂಗ್ ಅಂತ. ವೆದರ್ ಅಂತಂದ್ರೆ ನೋಡಿ, ಬಹಳ ಚಳಿ ಆಗ್ತಾ ಇದೆ, ಯಾಕೋ ಈ ಸಲ ಚಳಿನೇ ಇಲ್ಲ, ಚಳಿ ಆಗ್ತಾ ಇದೆ ಅಂತಂದ್ರೆ ಅದನ್ನು ಕೂಡ ವೆದರ್ಗೆ ನಾವು ಹೇಳ್ಕೊಡ್ಬೋದು. ಮಳೆ ಬೀಳ್ತಾ ಇಲ್ಲ ಅಂತ ಎಷ್ಟೋ ಜನ ಟೆನ್ಷನ್ ಅಲ್ಲಿ ಇರ್ತಾರೆ, ರೈತರು ಸ್ಪೆಷಲಿ ಆಗಿ. ಮಳೆ ಬೀಳ್ತಾ ಇಲ್ಲ, ಬೆಳೆ ಹೇಗೆ ಬೆಳೆಯುತ್ತೆ, ಬೆಳೆಯನ್ನ ಹೇಗೆ ನಾವು ತಗೊಳ್ಬೋದು, ಬೆಳೆಯನ್ನ ಹೇಗೆ ಬೆಳೆಸೋಣ, ಈ ಸಲ ಸಾಲ ಗೀಲ ಮಾಡಿದೀನಿ. ಸೊ ನಾವು ವೆದರ್ಗೂ ಕೂಡ ನಾವು ಹೀಲ್ ಮಾಡ್ಬೋದು, ಅಷ್ಟು ಪವರ್ ನಮ್ಮ ರೇಖೆಯಲ್ಲಿ ಇದೆ. ನಾವು ಮಳೆ ಬರ್ತಾ ಇದ್ರೆ ಮಳೆ ಬರ್ಲಿ ಅಂತ ನಾವು ಹೀಲ್ ಮಾಡ್ಬೋದು. ಮಳಿ ಬಹಳ ಬರ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ನಾವು ಇದನ್ನ ಹೀಲ್ ಕೊಡ್ಬೋದು. ಅತಿವೃಷ್ಟಿ ಆದ್ರೂ ಕೂಡ ಹೀಲ್ ಕೊಡ್ಬೋದು, ಅನಾವೃಷ್ಟಿ ಆದ್ರೂ ಕೂಡ ಹೀಲ್ ಕೊಡ್ಬೋದು. ಸೊ ಇವೆರಡನ್ನ, ವೆದರ್ ಹೀಲಿಂಗ್ ಅಂದ್ರೆ ಓನ್ಲಿ ಮಳೆ ಅಂತ ಇರಲ್ಲ, ಬೇಸಿಗೆ ಆಗಿರ್ಬೋದು, ಚಳಿ ಆಗಿರ್ಬೋದು, ಮಳೆ ಆಗಿರ್ಬೋದು, ವೆದರ್ಗೆ ಫುಲ್ ನಾವು ನೇಚರ್ ವೆದರ್ಗೆ ಹೀಲ್ ಅನ್ನ ಮಾಡಬಹುದು. ನಮ್ಮ ರೇಖಿ 3 ಮತ್ತೆ 4 ಸಂಪೂರ್ಣವಾಗಿ ಕಲ್ತ ಮೇಲೆ ಅಂತಃಕರಣ ಹೀಲಿಂಗ್, ಇದು ಒಂದು ನಮ್ಮ ರೇಖೆಯ ಸಿಂಬಾಲ್ ಇದೆ. ಅಂತಃಕರಣ ಹೀಲಿಂಗ್ ಅಂತ ಒಂದು ಹೀಲಿಂಗ್ ಅನ್ನ ಪ್ರೊಸೆಸ್ ನಡೆಯುತ್ತೆ. ಅದು ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ನಮ್ಮ ಕ್ಲಾಸಿಗೆ ಯಾವಾಗ ಅಟೆಂಡ್ ಆಗ್ತೀರಲ್ಲ, ಆವಾಗ ನಿಮ್ಗೆ ಸಂಪೂರ್ಣವಾದ ನಿಮ್ಗೆ ಡೀಟೇಲೇಷನ್ಸ್ ಅನ್ನ ಮ್ಯಾಮ್ ನಿಮ್ಗೆ ಸಂಪೂರ್ಣವಾಗಿ ನಿಮ್ಗೆ ಕೊಡ್ತಾರೆ. ಮತ್ತೆ ಸಿಂಬಾಲಿಕ್ ಹೀಲಿಂಗ್, ನಾನೀಗ ಹೇಳ್ದಲ್ಲ, ಸಿಂಬಾಲ್ ನನ್ನ ಹಾಕಿದ್ರೆ ನಮ್ಮ ಮಟೀರಿಯಲ್ ಹೋಗಲ್ಲ. ನಮ್ಮ ರೇಖೆಯಲ್ಲಿ ಸಾಕಾಂತರ ಲಕ್ಷಾಂತರ ಎಷ್ಟೋ ಸಿಂಬಲ್ಸ್ ಗಳಿವೆ. ಮುಖ್ಯವಾದ ಸಿಂಬಲ್ಸ್ ಗಳನ್ನ ನಾವು ಯೂಸ್ ಮಾಡ್ತಾರೆ, ನಮ್ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಮುಖ್ಯವಾಗಿ ನಾವೆಲ್ಲ ಸಿಂಬಾಲಿಕ್ ಹೀಲಿಂಗ್ ಅಂತ ಇರುತ್ತೆ. ಸಿಂಬಾಲ್ ನ ಮುಖಾಂತರ ನಾವು ಹೀಲ್ ಮಾಡ್ಬೋದು. ಸಿಂಬಾಲ್ ಬಳಸುವ ಮುಖಾಂತರ ನಾವು ಹೀಲ್ ಮಾಡೋದಿರುತ್ತೆ. ಇಲ್ಲಿ ಸಿಂಬಾಲ್ ಅನ್ನ ತಗೊಳ್ಬೇಕು, ಸಿಂಬಾಲ್ಗೆ ಬಳಸ್ಬೇಕು, ಬಳಸಿ ಅವ್ರಿಗೆ ಹೀಲಿಂಗ್ ಕೊಡ್ಬೇಕು. ಇಲ್ಲಿ ಸಿಂಬಾಲ್ ಮುಖಾಂತರ ಹೀಲಿಂಗ್ ನಡೆಯುತ್ತೆ. ಸಾಕಷ್ಟು ಈಗ 1-2ರಲ್ಲಿ ಆಗಿದೆ, ಚೋಕುರೆ ಸೆಹಕಿ, ಹಂಸ ಜೇಸನೇನ್ ಅಂತ. ಸೊ ಇದ್ರಲ್ಲಿ ಕೂಡ ಸಾಕಷ್ಟು 3 ಸಾಕಷ್ಟು ಸಿಂಬಲ್ಸ್ ಗಳು ಬರುತ್ತೆ. ಒಂದೊಂದು ಸಿಂಬಲ್ ಕೂಡ ಒಂದೊಂದು ಪ್ರಾಮುಖ್ಯತೆಯನ್ನ, ತಂದೆ ಆದ ಒಂದು ಪ್ರಾಮುಖ್ಯತೆಯನ್ನ ಹೊಂದಿದೆ ಈ ರೇಖಿ 3 ಮತ್ತೆ 4ರಲ್ಲಿ. ಸೊ ಆ ಸಿಂಬಲ್ ಅನ್ನ ನೀವೆಲ್ಲ ಕಲ್ತ್ರೆ ಬೆಸ್ಟ್ ರಿಸಲ್ಟ್ ಇರುತ್ತೆ. ಯಾಕಂದ್ರೆ ಸ್ಪೆಷಲಿ ನಾನು ಮಾಡ್ದವಳು ಇದನ್ನ. ಸೊ 100, ನಾನು ಫಸ್ಟ್ ಇದು ಮಾಡ್ಲಿಲ್ಲ, ಬಟ್ ಆಮೇಲೆ ಗೊತ್ತಾಯ್ತು ಸಿಂಬಲ್ ನ ಹಾಕ್ಮೇಲೆ ಏನಾಗುತ್ತೆ, ಅದ್ರ ಪವರ್ ಏನಿದೆ ಅಂತ. ಸೊ ಇದು ಸಿಂಬಾಲಿಕ್ ಹೀಲಿಂಗ್ ಕೂಡ ನಮ್ಮ 3 ಮತ್ತೆ 4ರಲ್ಲಿ ನೀವು 100% ಪಡ್ಕೊಳ್ತೀರಾ. ಗುರುಕೃಪಾ ಹೀಲಿಂಗ್, ಗುರುಕೃಪಾ ಹೀಲಿಂಗ್ ಅಂತ ಒಂದು ಹೀಲಿಂಗ್ ಪ್ರೊಸೆಸ್ ಇದೆ. ಅದು ಸಂಪೂರ್ಣವಾದ ಮಾಹಿತಿ ಏನಿದೆ ಅಲ್ಲ, ಇದು ನಿಮ್ಗೆ ಮ್ಯಾಮ್ ಸಂಪೂರ್ಣವಾಗಿ ನಿಮ್ಗೆ ಡೀಟೇಲೇಷನ್ಸ್ ಅನ್ನ ಹೇಳ್ಕೊಡ್ತಾರೆ. ನಿಮ್ಗೆ ಹೇಗಿರುತ್ತೆ ಗುರುಕೃಪಾ ಹೀಲಿಂಗ್ ಅಂದ್ರೆ ಏನು, ರೇಖೆಯಲ್ಲಿ ಇದ್ರ ಮಹತ್ವ ಏನಿದೆ, ಇದಕ್ಕೆ ಏನ್ ಸಿಂಬಲ್ ಬೇಕು, ಇದು ಎಲ್ಲಿ ಬಳಸ್ತಾರೆ, ಇದು ಹೇಗ್ ಬಳಸ್ತಾರೆ, ಯಾವಾಗ ಬಳಸ್ಬೇಕು, ಏಕೆ ಬಳಸ್ಬೇಕು ಅಂತ. ಇವು ಏನೇನ್ ನಾನು ಒಂದೊಂದೊಂದೊಂದ್ ಸ್ಲೈಡ್ ಅನ್ನ ನಿಮ್ಗೆ ಒಂದ್ಗೆ ಸ್ಕ್ರೋಲ್ ಮಾಡ್ತಾ ಇದ್ದೇನಲ್ಲ, ಇದು ಒಂದೊಂದು ಸ್ಲೈಡು ಕೂಡ ಒಂದೊಂದು ಇತಿಹಾಸವನ್ನ ಹೊಂದಿದೆ. ಒಂದೊಂದು ಸ್ಲೈಡು ಕೂಡ ಒಂದೊಂದು ಇತಿಹಾಸ ಹೊಂದಿದೆ. ಸೊ ಹೌಸ್ ಕ್ಲೆನ್ಸಿಂಗ್ ಅಂದ್ರೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ, ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನ ಹೇಗೆ ನಾವು ಹೊರಗಡೆ ಹಾಕಬೇಕು, ಹೇಗೆ ನಾವನ್ನ ತೆಗಿಬೇಕು, ಅದು ಕೂಡ ಒಂದು ಹೀಲಿಂಗ್ ಪ್ರೊಸೆಸ್ ಇದೆ. ಮನೆಯಲ್ಲಿರುವಂತ ಅಶಾಂತಿ ತುಂಬಿದೆ ಮನೆಯಲ್ಲಿ ಅಂತಾರೆ ಹಿರಿಗಳು ಮಾತು. ಮನೇಲಿ ಫುಲ್ ಅಶಾಂತಿ ಆಗ್ಬಿಟ್ಟಿದೆ ರೀ, ಏನ್ ಮಾಡೋಣ, ಒಬ್ಬರಿಗೆ ಒಬ್ರು ನೋಡ್ತಾ ಇಲ್ಲ, ಒಬ್ರಿಗೆ ಒಬ್ರು ಮಾತಾಡ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಸೊ ಅದನ್ನ ಎಲ್ಲ ನೆಗೆಟಿವಿಟಿ, ಮನೇಲಿರುವಂತಹ ನೆಗೆಟಿವಿಟಿ ಆಗಿರ್ಬೋದು, ಮನೆ ಒಳಗಿರುವಂತಹ ನೆಗೆಟಿವಿಟಿ ಆಗಿರ್ಬೋದು, ಅದು ಸಂಪೂರ್ಣವಾಗಿ ನಾವು ತೆಗೆದು ಎದ್ರಲ್ಲಿ ಮಾಡ್ತೀವಿ ಅಂದ್ರೆ ಹೌಸ್ ಕ್ಲೆನ್ಸಿಂಗ್ ಹೀಲಿಂಗ್ ಅಂತ ಒಂದಿರುತ್ತೆ ನಮ್ಮ ರೇಖೆಯಲ್ಲಿ. ಸೊ ಇದು ಹೀಲಿಂಗ್ ಮಾಡೋ ಮುಖಾಂತರ ನಾವು ಮನೇಲಿರುವಂತಹ ಸಾಕಷ್ಟು ನೆಗೆಟಿವಿಟಿಯನ್ನ ದೂರ ಮಾಡ್ತೀವಿ. ಇದು ಫುಲ್
ಒಂದ್ ದಿವ್ಸ ನಾವು ಇದನ್ನೇ ಪೂರ ಒಂದ್ ದಿವ್ಸ ಹೇಳ್ಕೊಡ್ತಾರೆ ಮ್ಯಾಮ್. ಸಂಪೂರ್ಣವಾಗಿ ಇದೇ ಹೀಲಿಂಗ್ ಅನ್ನೋ ಒಂದ್ ದಿವ್ಸ ಇರುತ್ತೆ. ಸೊ ಚಿಲ್ಡ್ರನ್ಸ್ ಹೀಲಿಂಗ್ ಅಂತ ಒಂದಿರುತ್ತೆ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಯಾರಾದ್ರೂ ಸ್ವಲ್ಪ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಉರಿ ಬಂದ್ಬಿಡ್ತವೆ, ನೆಗಡಿ ಅದು ದೃಷ್ಟಿ ಆಯ್ತು. ಸೊ ಎಷ್ಟೋ ಚಿಕ್ಕ ಮಕ್ಕಳಿಗೆ ಆರಾಮ್ ಇರೋದಿಲ್ಲ. ಸ್ವಲ್ಪ ಏನಾದ್ರೂ ಮಾಡಿದ್ರೆ ಅವ್ರಿಗೆ ಜಸ್ಟ್ ಆರಾಮ್ ಇರೋದಿಲ್ಲ, ಹತ್ತಕ್ ಸ್ಟಾರ್ಟ್ ಆಗುತ್ತೆ, ಜ್ವರ ಬರುತ್ತೆ, ನೆತ್ತಿಗೆ ಇರುತ್ತೆ ಜ್ವರ ಚಿಕ್ಕ ಮಕ್ಳಿಗೆ, ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಇಲ್ಲಿ ಬೆಸ್ಟ್ ಹೀಲಿಂಗ್ ಇದೆ. ಇದು ಹೀಲಿಂಗ್ ಅಮ್ಮ ಚಿಲ್ಡ್ರನ್ಸ್ಗೆ ಮಾಡಿದಾಗ ಬೆಸ್ಟ್ ರಿಸಲ್ಟ್ ಅನ್ನ ನಾನ್ ನೋಡಿದೀನಿ. 5 ನಿಮಿಷದಲ್ಲಿ ಆ ಮಗು ಮತ್ತೆ ಎದ್ದು ಓಡಾಡ್ಬಿಡುತ್ತೆ. ಶ್ರೀದೇವಿ ಹೂಗಾರ್ ಮ್ಯಾಮ್ ಹೀಲ್ ಮಾಡಿದಾಗ ನಾನ್ ಎದುರಿಗೆ ನೋಡಿದ್ದು. ಜಸ್ಟ್ ಆ ಮಗುವಿಗೆ 2 ನಿಮಿಷ ಜಸ್ಟ್ ಹೀಗೆ ಹೀಲ್ ಮಾಡಿದ್ಮೇಲೆ ಆ ಮಗು ಸಂಪೂರ್ಣವಾಗಿ ಎದ್ದು ಆಡ್ತಾ ಇದೆ, ಅಲ್ಲೇ ಆಡ್ತಾ ಇದೆ. ನಾನ್ ಅವಾಗ ತಿಳ್ಕೊಂಡೆ, ಓ ಮೈ ಗಾಡ್, ರೇಖಿ ಪವರ್ ಎಷ್ಟಿದೆ, ಎಷ್ಟು ಮುಖ್ಯ ಇದೆ ರೇಖಿ ನಮ್ಗೆ ಅಂತ. ಸೊ ಇದೀಗ ಇಲ್ಲಿ ನನ್ನ ವಿಚಾರವನ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪರಿಚಯ, ನಾನು ಹೇಗಿದ್ದೀನಿ, ಏನಿತ್ತು ರೇಖಿ, ನನ್ ಮಹತ್ವ ಏನಿತ್ತು ನಿಮ್ಗೆಲ್ಲ ನಾನು ಶೇರ್ ಮಾಡಿದ್ದೀನಿ. ಆ ಸ್ಲೈಡ್ಸ್ ಅನ್ನ ಕೂಡ ನಿಮ್ಗೆ ಹೇಳಿದ್ದೀನಿ. ಸೊ ಏನಾದ್ರೂ ಸ್ವಲ್ಪ ಅಸ್ತವ್ಯಸ್ತ ಆಗಿದ್ರೆ ಕ್ಷಮೆ ಇರ್ಲಿ. ನಾನು ದಾನೇಶ್ವರಿ, ತಮಗೆಲ್ಲರಿಗೂ ಶರಣಾರ್ಥಿ. ಇದೀಗ ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರ ಮಟ್ಟದ ಮಾಸ್ಟರ್ ಮೈಂಡ್ ಟ್ರೈನರ್ ಹಾಗೂ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್, ಖ್ಯಾತ ಲೇಖಕಿ, ಕವಯತ್ರಿ, ರೇಖಿ ಮಾಸ್ಟರ್, ಮೆಡಿಟೇಷನ್ ಮಾಸ್ಟರ್, ಲೈಫ್ ಕೋಚ್ ಆಗಿರುವ ಶ್ರೀದೇವಿ ಹೂಗಾರ್ ಮೇಡಮ್ ಅವರಿಗೆ ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಸೊ ಇಲ್ಲಿಯವರೆಗೂ ನಮ್ಮ ದಾನೇಶ್ವರಿ ಬಾಳ್ ಚೆನ್ನಾಗಿ ಕ್ಲಾಸ್ ಮಾಡಿದಾಳೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಇಲ್ಲಿ ಯಾರ್ಯಾರಿಗೆ ಅನಿಸ್ತದ ನಾವು ಈ ತರಾನೇ ಟ್ರೈನರ್ ಆಗ್ಬೇಕಂತ, ಏನೋ ಒಂದ್ ಮಾಡ್ಬೇಕಪ್ಪ ಪ್ರೆಸೆಂಟೇಶನ್ ಅಂತ ಹೇಳಿ. ಎಸ್, ಶಿಲ್ಪಾ ಮ್ಯಾಮ್ ಇದ್ದಾರೆ, ಯಾರ್ ಕೈ ಎತ್ತಿದ್ರೆ ಅವ್ರಿಗೆ ಚಾನ್ಸ್ ಇದೆ. ಸೊ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಟ್ರೈನರ್ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ದಾನೇಶ್ವರಿನೇ ಇದ್ದಾಳೆ. ಸೊ ಹಾಗಾಗಿ ಅವಳಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯ ಮೂಲಕ ಅವಳಿಗೆ ಅಭಿನಂದನೆಗಳನ್ನ ಹೇಳೋಣ. ಯಾಕಂದ್ರೆ ನಾವಂತೂ ಒಂದ್ ಹಂತಕ್ಕೆ ಬಂದಿದೀವಿ, ಈಗ ಮಕ್ಕಳಿಗೆ ಬೆಳೆಸೋ ಜವಾಬ್ದಾರಿ ನಮಗೂ ಇದೆ. ಹಾಗಾಗಿ ಇಲ್ಲಿಯವರೆಗೂ ಒಂದಿಷ್ಟು ತೊದಲು ನುಡಿಗಳಿಂದ ಚೂರು ಹೆಚ್ಚು ಕಡಿಮೆನೂ ಆಗಿರ್ಬೋದು, ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಬಟ್ ಮತ್ತು ಬೆಸ್ಟ್ ಹೇಳಿದಾಳೆ. ಸೊ ವೆರಿ ಗುಡ್ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ನಿಮ್ಗೆ ನಾವೆಲ್ಲರೂ ಯಾಕೆ ನಾನು ಈ ಲಿಂಕ್ ಅನ್ನ ಹಾಕಿನಿ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ರೇಖಿಯ 3 ಮತ್ತು 4 ಎರಡೂ ಸೆಷನ್ ಗಳನ್ನ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀವಿ. ಅಂದ್ರೆ 1 ಮತ್ತು 2 ನಮ್ದು ಈಗಾಗ್ಲೇ ಮುಗಿದಿದೆ, 3 ಮತ್ತು 4 ಅನ್ನ ನಾವು ಸ್ಟಾರ್ಟ್ ಮಾಡೋದಿದೆ. ಅಡ್ಮಿಷನ್ ಈಗಾಗ್ಲೇ ಪ್ರಾರಂಭ ಆಗಿದೆ. ಬಹಳಷ್ಟು ಸಲ ನಾನ್ ಕೇಳಿದ್ದೇನು ಅಂದ್ರ, 1 ಮತ್ತು 2 ಯಾರ್ದೋ ಹತ್ರ ಕಲ್ತಿರ್ತಾರ ಅವರು, ಅಲ್ಲಿ ಅವರಿಗೆ ದೀಕ್ಷೆ ಆಗಿರುತ್ತೆ, ಬಟ್ ಪ್ರಾಕ್ಟೀಸ್ ಮಾಡೋದಿಲ್ಲ, ಅದು ಅಲ್ಲೇ ಉಳಿದಿರುತ್ತೆ ವಿದ್ಯೆ, ಅಲ್ಲಿಗೆ ಮುಗಿಸಿರ್ತಾರ ಅವರು. ಆದ್ರೆ ಮನಸ್ಸಿನೊಳಗೆ ಎಲ್ಲೋ ಇರುತ್ತೆ, ನಾವು 3, 4 ಕಲಿಬೇಕಿತ್ತು ಅಥವಾ ಏನೋ ಒಂದು ಮಾಡ್ಬೇಕಿತ್ತು ಅಂತ. ಸೊ ಅಂಥವ್ರಿಗೆ ಒಂದ್ ವೇಳೆ ಅವ್ರು 1 ಮತ್ತು 2 ಯಾರ್ದಾರು ಹತ್ರನೂ ಅವ್ರು ಏನಾದ್ರು ಕಲ್ತ್ರು ಅವರಿಗೂ ಸಮೇತ ಅವಕಾಶ ಕೊಡ್ಬೇಕು ಅಂತ ಫಸ್ಟ್ ಟೈಮ್ ನಾವು ಡಿಸೈಡ್ ಮಾಡಿದ್ವಿ ನಮ್ ಟೀಮ್ ನಲ್ಲಿ. ಇಲ್ಲಾಂದ್ರೆ ಮೊದ್ಲೇ ನಾವು 1, 2 ನಂಬಲ್ ಕಲ್ತವ್ರಿಗೆ 3, 4ಗೆ ನಾವು ಅವಕಾಶವನ್ನ ಕೊಡ್ತಿದ್ವಿ. ಸೊ ಫಸ್ಟ್ ಟೈಮ್ ನಾವ್ ಏನ್ ಮಾಡ್ಲತ್ತೀವಿ ಅಂದ್ರೆ 1, 2 ಎಲ್ಲಾದ್ರೂ ಬೇರೆ ಕಡೆ ಕಲ್ತ್ರು ಸಮೇತ ಅವ್ರು 3, 4 ಅನ್ನ ಕಲ್ತು ರೇಖಿ ಮಾಸ್ಟರ್ ಆಗಿ, ನಮ್ಮ ಉದ್ದೇಶ ಏನು ಅಂತ ಮೊದ್ಲು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಏನು ಅಂದ್ರೆ, ಇವತ್ತು ರೇಖಿ ಮಾಸ್ಟರ್ಸ್ ನ ಅಗತ್ಯ ಬಹಳಷ್ಟು ಇದೆ. ಈವನ್ ನೀವೇನಾದ್ರೂ ದೊಡ್ಡ ದೊಡ್ಡ ನಗರಗಳಿಗೆ ಹೋದ್ರೆ, ಅಂದ್ರೆ ನ್ಯೂ ಡೆಲ್ಲಿ, ಬಾಂಬೆ ಅಂತ ನಗರಗಳಿಗೆ ಹೋದ್ರೆ, ಅಲ್ಲಿ ರೇಖಿ ಮಾಸ್ಟರ್ಸ್ಗೆ ಅಪಾಯಿಂಟ್ಮೆಂಟ್ ತಗೊಳ್ತಾರೆ 50,000, 1,00,000ವನ್ನ ಕೊಟ್ಟು. ನನ್ನ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಹಾಸ್ಪಿಟಲ್ ಅಲ್ಲಿ ಹೀಲಿಂಗ್ ಅನ್ನ ಮಾಡ್ತಾರ, ನಾನು ಸಮೇತ ಮಾಡ್ತೀನಿ. ಬಟ್ ನನ್ ಕನ್ಸಿಸ್ಟೆನ್ಸಿ ಇಲ್ಲ, ನನ್ ಪೇಮೆಂಟ್ ಅಂತಿಲ್ಲ. ಯಾರು ಫೋನ್ ಮಾಡಿರ್ತಾರ, ಹಾಸ್ಪಿಟಲ್ ಇಂದ ಬಂದಿರುತ್ತೆ ಹೀಲಿಂಗ್ ಬೇಕು ಅಂದ್ರೆ ನಾವು ಹೋಗಿ ಅದನ್ನ ಮಾಡ್ಬರ್ತೀವಿ. ಬಟ್ ಇದನ್ನ ಒಂದು ಸೇವೆಯಾಗಿ ನೀವೇನಾದ್ರೂ ಪರಿಗಣನೆ ಮಾಡಿಕೊಂಡ್ರ, ಯೂನಿವರ್ಸ್ ನಿಮ್ಗೆ ಸಾಕಷ್ಟು ಸಪೋರ್ಟ್ ಮಾಡುತ್ತೆ. ಯಾಕೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅಂದ್ರೆ, ಯೂನಿವರ್ಸಿಗೆ ಇದೆಲ್ಲಾನು ಬೇಕಾಗಿದೆ ಅಂತ. ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ, ಎಲ್ಲರನ್ನ ಒಳ್ಳೆಯ ದಾರಿಗೆ ತರುವುದಕ್ಕೆ ಪ್ರಯತ್ನ ಮಾಡುತ್ತೆ. ಅಲ್ಲಿ ಯಾರಾದ್ರೂ ನಾವು ಸಪೋರ್ಟಿವ್ ಸಿಸ್ಟಮ್ ಅನ್ನ ಕೊಡ್ತೀವಿ ಅಂದ್ರೆ ಸಾಕಷ್ಟು ನಮಗೆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಸೊ ಇಲ್ಲಿ ಯಾರ್ಯಾರಿಗೆ ನಾನು ಚಾಟ್ ಬಾಕ್ಸ್ ಎಲ್ಲಾರು ಎದುರಿಗಿದೆ, 24 ಮೆಂಬರ್ಸ್ ಇದ್ದೀರಿ, ವೆರಿ ಗುಡ್. ನನ್ನ ಟೀಮ್ ನವ್ರಿಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಯಾಕಂದ್ರೆ 24 ಜನರಿಗೆ ಕೂಡಿಸುವಲ್ಲಿ
ಇವತ್ತು ಅವರು ಸಫಲ ಆಗಿದ್ದಾರೆ. ಅವರಿಗೆ ಮೊದಲ ಅಭಿನಂದನೆ. ಯಾರ್ಯಾರಿಗೆ ಅನಿಸ್ತದ ನಾನ್ ರೇಖಿಯನ್ನ ಕಲಿಬೇಕು ಅಂತ, ಸೊ ಯಾರಿಗ್ ಕಲಿಬೇಕಂತ ಇದೆ ನೋಡ್ರಿ, ಮೀ ಅಂತ ಹೇಳಿ ಟೈಪ್ ಮಾಡಿ ರೇಖಿ ಕಲಿಯೋದು. ನನ್ಗೆ ಗೊತ್ತಿದೆ ನಿಮ್ಮ ಸಮಯ ಬಹಳಷ್ಟು ಅಮೂಲ್ಯ ಇದೆ. ಓನ್ಲಿ 15 ನಿಮಿಷದಲ್ಲಿ ನಾನು ಮುಗಿಸ್ತೀನಿ, ಎಂಡ್ ಮಾಡ್ತೀನಿ. ಯಾರಿಗ್ ಶಿಲ್ಪಾ ಅವರಿಗೆ ಎಸ್, ಯಾರ್ಯಾರಿಗ್ ಕಲಿಬೇಕಂತ ಇಚ್ಛೆ ಇದೆ ನೋಡ್ರಿ, ಭವಾನಿ ನಾಯಕ್ ಮ್ಯಾಮ್ ಎಸ್, ಕಲಿಬೇಕಾಗಿದೆ ಅವ್ರು. ಜಯಲಕ್ಷ್ಮಿ ಮ್ಯಾಮ್ ಎಸ್, ಸುಮಿತ್ರಾ, ಮಂಜುಳಾ ಅಮ್ಮ ಎಸ್ ಎಸ್. ಓಕೆ, ಯಾರ್ಯಾರಿಗ್ ಕಲಿಯೋದಿದೆ ನೋಡ್ರಿ ಅವ್ರಿಗೆ ಮಾತ್ರ ಇದು ಸಹಾಯ ಆಗುತ್ತೆ. ಸುಮ್ನೆ ಏನೋ ಬಂದಿವಿ ನೋಡರಿ ಏನ್ ಮಾಡ್ಲತ್ತಾರ ಏನಿಲ್ಲ, ಸುಮ್ನೆ ಏಣಿಕಿ ನೋಡೋದಂತೀವಿ ನೋಡ್ರಿ, ಏನು ಕೆಲಸ ಮಾಡೋದಿಲ್ಲ ಅದು. ಅದೇ ರೀತಿ ನಮ್ಮ ಪುಟ್ಟಸ್ವಾಮಿ ಸರ್ ಅವ್ರು ಏನೋ ಇದಾರೆ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಹಾಕಿದ್ರು, ನಾನು ನೋಡಿನಿ. ಹಾಗಾಗಿ ಎಲ್ಲರಿಗ್ ಹೇಳೋದೇನು ಅಂದ್ರೆ ರೇಖಿ ಅಂದ್ರೆ ಒಂದು ಯೂನಿವರ್ಸಲ್ ಪವರ್, ವಿಶ್ವಶಕ್ತಿ. ಇಲ್ಲಿ ನೀವ್ ಈ ರೀತಿ ತಿಳ್ಕೊಬೇಡ್ರಿ ನಂಬಲ್ಲೇ ಏನೋ ಒಂದ್ ಚಮತ್ಕಾರ ಆಗಿ ಹೋಗ್ತದ, 2 ಕೈ ಇದ್ದಿನ 10 ಕೈ ಆಗ್ಬಿಡ್ತಾವ, ಅದಿನ್ 1 ತಲೆ ಇದ್ದಿನ 8 ತಲೆ ಆಯ್ತಾವ, ಇದೇನ್ ಆಗೋದಿಲ್ಲ. ಇದು ಯಾವ್ದು ತಲೆ ಕೆಡಿಸ್ಕೊಳ್ಬೇಡ್ರಿ. ಒಂದು ವಿಶ್ವಶಕ್ತಿ ಇರುತ್ತೆ, ವಿಶ್ವಶಕ್ತಿ ನಮ್ಮ ಮೂಲಕ ಹರಿಯೋದಕ್ಕೆ ಶುರು ಮಾಡುತ್ತೆ. ಸೊ ನಾವು ಈ ವಿಶ್ವಕ್ಕೆ ಒಂದು ಸಹಾಯ ಹಸ್ತವಾಗಿ ಕಾರ್ಯ ಮಾಡ್ಬೋದು, ಇಷ್ಟೇ. ಮತ್ ಇದನ್ನು ತಿಳ್ಕೊಬಿಟ್ರೆ ಬಹಳಷ್ಟು ಸಲ ಏನ್ ವಿಚಾರ ಮಾಡ್ತೀವಿ ಅಂದ್ರೆ, ನಾವು ಯಾರಿಗಾದ್ರೂ ಹೀಲಿಂಗ್ ಅನ್ನ ಮಾಡಿದ್ರ ನಮ್ಮ ಶಕ್ತಿ ಏನಾದ್ರೂ ಕಡಿಮೆ ಆಗುತ್ತಾ ಅಂತ. ಕಡಿಮೆ ಆಗೋದಿಲ್ಲ, ಉಲ್ಟಾ ಜಾಸ್ತಿ ಆಗುತ್ತೆ. ಯಾಕೆ ಹೆಚ್ಚಾಗುತ್ತೆ ಅಂದ್ರ ನಾವು ಸಂಪೂರ್ಣ ನಾವು ಹೀಲಿಂಗ್ ಆದ್ಮೇಲೆ ನಾವು ಇನ್ನೊಬ್ಬರಿಗೆ ಕೊಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ 1 ಮತ್ತು 2 ಇದೆ ನೋಡ್ರಿ, ಅದು ಸೆಲ್ಫ್ ಹೀಲಿಂಗ್ ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಏನಾದ್ರೂ ಒಂದು ಸೋಷಿಯಲ್ ವರ್ಕ್ ಮಾಡ್ಬೇಕು ಅಂತ ಯೋಚನೆ ಮಾಡಿರಿ. ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿರುವಂತ ನನ್ನ ಪರಿವಾರ, ನಿಮ್ಗೆ ಗೊತ್ತಾ, ಇವತ್ತು ಏನಾದ್ರೂ ಹಾಸ್ಪಿಟಲ್ಗೆ ಬರೀ ನೆಗಡಿ ಬಂದ್ರ, ಎಲ್ಲರಿಗೂ ಅನುಭವ ಇದೆ, ನಾನಿದೇನು ಹೊಸದಾಗಿ ನಿಮ್ಗೆ ಹೇಳ್ತಾ ಇಲ್ಲ. ಬರೀ ನೀವು ನೆಗಡಿ ಬಂದದಂತ ಹಾಸ್ಪಿಟಲ್ಗೆ ಹೋಗ್ರಿ, ಮುಂಜಾನೆ ಹಿಡಿದು ಸಂಜೆ ತಕ ನಮ್ಗೆ ಕೂಡ ಆಗ್ತದೆ. ಇಲ್ಲದೆಲ್ಲಾ ಟೆಸ್ಟ್ ಗಳು ಬರೀತಾರ, ಉಲ್ಟಾ ನಮ್ಗ ಅನುಮಾನ ಬರ್ಲಾಕ್ ಶುರು ಮಾಡ್ತದ, ನಮ್ಗೆ ಅಂತ ದೊಡ್ಡದು ಏನಾಗ್ಬಿಟ್ಟದ ಬರೀ ನೆಗಡಿ ಜ್ವರ ಬಂದ್ರೆ. ಇವೆಲ್ಲಾ ನಡೀತಾ ಇರೋದು, ಎಲ್ಲಾ ನಡೀತಾನು ಇವೆ, ಅನುಭವಿಸ್ತಾನು ಇದೇವೆ. ಬಟ್ ನಾನ್ ಅಂತೀನಿ, ಇಂತ ಸಣ್ಣ ಪುಟ್ಟ ಏನಾದ್ರೂ ಬಂದ್ರೆ ನಿಮ್ಮನ್ನ ನೀವು ಗಟ್ಟಿಯಾಗಿ ಮಾಡ್ಕೊಂಡು ಪರಮಾತ್ಮನ್ ಜೊತೆಗೆ, ಆ ಶಕ್ತಿಯ ಜೊತೆಗೆ, ರೇಖಿಯ ಜೊತೆಗೆ ಏನಾದ್ರೂ ನೀವು ಕನೆಕ್ಟ್ ಆಗಿದ್ದೇ ಆದ್ರೆ ಅದೆಲ್ಲದ್ರಲಿಂದ ಹೊರಗ್ ಬರ್ತ್ರಿ. ದಾನೇಶ್ವರಿ ಹೇಳುವಾಗ ಹೇಳ್ತಾ ಇದ್ಳು, ಮಕ್ಕಳಿಗೆ ಹೀಲಿಂಗ್. ನನ್ ಮಕ್ಕಳ ಹೀಲಿಂಗ್ ಇದೆ ನೋಡ್ರಿ, ಬಹಳ ಜಬರ್ದಸ್ತ್ ಇದೆ. ಇವತ್ ಹೇಳ್ತಾರೆ 8ನೇ ತಿಂಗಳಲ್ಲಿ ಹುಟ್ಟಿರುವಂತ ಮಕ್ಕಳು ಬದುಕೋದಿಲ್ಲ ಅಂತ. ನನ್ನ ಹತ್ರ 4 ಕೇಸ್ಗಳನ್ನ ಹ್ಯಾಂಡಲ್ ಮಾಡಿವಿ. ಇವತ್ 4 ಮಕ್ಕಳೆಲ್ಲ ಯಾವ ಮಗು 2 ವರ್ಷದಿದೆ, ಯಾವ ಮಗು 2.5 ವರ್ಷ ಇದೆ, ಒಂದ್ ಮಗು 9 ತಿಂಗಳದಿದೆ. ಈ ರೀತಿ ಎಲ್ಲಾ ಮಕ್ಕಳಿಗೂ ಸಮೇತ ಒಳ್ಳೇದಾಗಿ. ನಾವ್ ಬರುವಾಗ ಹೋದ್ಸಲ ಒಂದ್ 6 ತಿಂಗಳ ಹಿಂದೆ ನಾನ್ ಟ್ರೈನ್ನಾಗ ಬರುವಾಗ ಒಂದ್ ಮಗು ಬಹಳ ಆರಾಮ್ ಇರ್ಲಿಲ್ಲ, ಅದು ಹೊಚ್ಕೊಂಡ್ ಮುಕ್ಕೊಂಡಿತ್ತು. ನಾನು ಅವ್ರ ತಾಯಿ ಕೇಳ್ದೆ ಏನಾಗ್ಯದ ಅಂದ್ರೆ, ಆಕಿಂದ ಹೊಟ್ಟಿ ನೋವು ಆಗ್ಲತ್ತದ್ರಿ ಅಂತ. ಆ ಟ್ರೈನ್ ನಡೀತಾ ಇದೆ, ಎಲ್ಲಿನೂ ನಿಲ್ಲೋದಿಲ್ಲ, ನಿಮ್ಗೆ ಗೊತ್ತಲ್ಲ ಇಡೀ ರಾತ್ರಿ ನಿಲ್ಲೋದಿಲ್ಲ. ಒಂದೇನ್ ರಾಯಚೂರ್ ಮೇಲೆ ನಿಂತ್ರ ಪುನಃ ಬೀದರ್ ತನಕ, ವಕಾರಾಬಾದ್ ತನಕ ನಮ್ ಟ್ರೈನ್ ನಿಲ್ಲೋದಿಲ್ಲ ಬೀದರ್. ಸೊ ನಾನು ಆ ಮಗುವಿಗೆ ಹೀಲಿಂಗ್ ಮಾಡಿದ್ಮೇಲೆ ಮಿನಿಮಮ್ 3-4 ನಿಮಿಷನಾಗ ಎದ್ದು ಮತ್ತೆ ಅದಕ್ ಮಗು ಕುಣಿಲಾಕ್ ಶುರು ಮಾಡಿ. ಅವ್ರ ತಾಯಿ ಎಷ್ಟ್ ಹತ್ತುಳು ಅಂದ್ರ, ರಾತ್ರಿ ಹಿಡಿದು ನನ್ ಮಗಳಿಗೆ ಆರಾಮಿಲ್ಲ, ನನ್ಗೇನ್ ಗೊತ್ತು, ನಾನ್ ನಿಮ್ಗೆ ಹೇಳ್ತಿದ್ದೆ, ನನ್ಗೇನ್ ಗೊತ್ತು ಆ ಮಗುವಿಗ, ನಾನು ನನ್ ಸೀಟ್ ಮೇಲೆ ನಾನು ಮಲ್ಕೊಂಡಿ. ಇವೆಲ್ಲ ಸಾಕಷ್ಟು ಸಲ ಅಂದ್ರೆ ಪರಮಾತ್ಮ ನಮ್ಮ ಸೇವೆಯನ್ನ ಈ ಮೂಲಕ ಮಾಡಿಸೋದಕ್ಕೆ ರೆಡಿ ಆಗಿದ್ದಾನೆ, ನಾವು ಅದಕ್ಕೆ ತಯಾರಾಗ್ಬೇಕು ಅಂತೀವಿ. ಹಾಗಾಗಿ ನಿಮ್ಮನ್ನ ನೀವು ಚೇಂಜ್. ಮತ್ತೊಂದು ಹೇಳ್ತೀನಿ ನೋಡ್ರಿ, ಇಲ್ಲಿ ರೇಖಿ ಟ್ರೈನರ್ ಆಗಿ ನೀವು ವರ್ಕ್ ಮಾಡ್ಬೋದು. ಇದು ಕನ್ವರ್ಟ್ ಟು ಬಿಸ್ನೆಸ್ ಅನ್ನ ನೀವು ಮಾಡ್ಕೊಳ್ಬಹುದು. ಕನ್ವರ್ಟ್ ಟು ಬಿಸ್ನೆಸ್ ಅಂದ್ರೆ ಇಲ್ಲಿ ನೀವು ಅರ್ನಿಂಗ್ ಮಾಡ್ಬೋದು, ದುಡ್ಡು ಮಾಡ್ಬೋದು, ಗಳಿಸ್ಬೋದು. ದುಡ್ಡು ಮಾಡೋದಂದ್ರೆ ಅವ್ರದ್ದೇನ್ ಮನಿ ಮುಣುಗುಸ್ ಮಾಡ್ಬೇಕಂತ ಏನಿಲ್ಲ, ಅದು ತಲೆಗೆ ಇಟ್ಕೋಬೇಡ್ರಿ. ರೇಖಿ ಏನಿದೆ ನೋಡ್ರಿ, ಇದು ಫ್ರೀ ಆಗಿ ಕೊಡಂಗಿಲ್ಲ, ಇದು ಸಿಸ್ಟಮ್ ಇದೆ. ನೀವು ಅದಕ್ಕೆ ಅರ್ನಿಂಗ್ ಅನ್ನ ಮಾಡ್ಬೋದು. ಯಾರಿಗಾದ್ರೂ ಹೀಲಿಂಗ್ ಅನ್ನ ಮಾಡಿದಾಗ ಅದರಿಂದ ನಿಮ್ಗೆ ಸಾಕಷ್ಟು ಫೈನಾನ್ಸಿಯಲಿ ಗ್ರೋತ್ ಆಗೋದಕ್ಕೂ ಸಮೇತ ನಿಮ್ಗೆ ಸಪೋರ್ಟ್ ಆಗುತ್ತೆ. ಅದಾದ ನಂತರ ರೇಖಿ ಎಲ್ಲೆಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿ ದಾನೇಶ್ವರಿ ನಿಮ್ಗೆಲ್ಲಾನು ಹೇಳ್ತಾ ಇದ್ದಳು, ಯಾವ ಲೇಯರ್ದೊಳಗೆ ನಿಮ್ಗೆ ಯಾವ ರೀತಿಯ ಕೆಲಸ ಸಿಗುತ್ತೆ ಅಂತ. ಅದ್ರಲ್ಲಿ ಚಿಲ್ಡ್ರನ್ ಸಮೇತ, ಮಕ್ಕಳ ಸಲುವಾಗಿ ನಾವು ಹೀಲಿಂಗ್ ಅನ್ನ ಮಾಡ್ತೀವಿ. ಅದಾದ ಮೇಲೆ ನಮ್ಮ ಮನೆಯಲ್ಲಿ ಅಥವಾ ನಮಗೆ ಮೊಬೈಲ್ ನೋಡಂದ್ರ ನಮಗ್ ಬ್ಯಾಸರ ಇಲ್ಲ, ಎಲ್ಲಾರು ಒಪ್ಕೋರಿ ಮಾತಿಗೆ, ಇವಲ್ಲ ಅನ್ಬೇಡ್ರಿ. ಎಲ್ಲರಿಗ್ ನೋಡ್ರಿ ಮೊಬೈಲ್ ನೋಡಂದ್ರ ಬ್ಯಾಸರ ಇಲ್ಲ, ಆದ್ರೂ ಓದ್ಲಾಕ್ ಕೂಡ್ಸ್ರೊಳೆ ಒಂದ್ ಪುಸ್ತಕ ಇದಾಗ ಕೂಡ್ರಿ, ಅವಾಗಿಂದ ಅವಾಗ ತಲೆನೂ ಇಸ್ಲಾಕ್ ಶುರು ಮಾಡ್ತದ, ಅವಾಗಿಂದ ಅವಾಗ ಸುಸ್ತಿ ಬರ್ತದ, ಅವಾಗಿಂದ ಅವಾಗ ನಿದ್ದೆ ಬರ್ಲಕ್ ಶುರು ಮಾಡ್ತದ, ಅವಾಗಿಂದ ಅವಾಗ ಏನ್ ಮಾಡಾರಿ ಇಷ್ಟು ಎಲ್ಲಾನು ಎನರ್ಜಿ ನಮ್ಮ ಒಳಗ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪ್ಯಾಟರ್ನ್ ಬರುತ್ತೆ. ಸೊ ಹಾಗಾಗಿ ನಾವ್ ಏನಾದ್ರೂ ರೇಖಿಯನ್ನ ಕಲ್ತಿದ್ದೆ ಆದರೆ ರೇಖಿ ಎನರ್ಜಿಯನ್ನ ನಾವು ಬಳಸಿಕೊಂಡು ಸ್ಟಡಿಯನ್ನ ನಾವಲ್ಲ ನಮ್ಮ ಮಕ್ಕಳಿಗೂ ಮಾಡಿಸ್ಬೋದು. ನಮ್ಮ ಮನೆಯಲ್ಲಿ ಯಾವ ಮಗು ಓದೋದಿಲ್ಲ ಅಂತ ಇರುತ್ತೆ ನೋಡ್ರಿ, ನಾನು ಒಂದ್ ಬೆಸ್ಟ್ ಟೆಕ್ನಿಕ್ ಹೇಳ್ತೀನಿ. ನೀವು ಎಷ್ಟು ಓದ್ಬೇಕಂತ ಯೋಚನೆ ಮಾಡ್ತೀರಿ ನೋಡ್ರಿ, ಅಷ್ಟು ಸ್ಟಡಿ ಆ ಮಗು ಮಾಡುತ್ತೆ. ಇದೆಲ್ಲಾನು ರೇಖಿಯಲ್ಲಿ ಸಾಕಷ್ಟು ಪ್ರಯೋಗ ಮಾಡಿವಿ ನಾವು. ಅದಾದ ನಂತರ ನಿಮ್ಗೆ ಏಕಾಗ್ರತೆಗಾಗಿ ಹೀಲಿಂಗ್ ಅನ್ನ ಮಾಡೋದು. ಇವತ್ತು ಯಾರೆಲ್ಲ ಇಲ್ಲಿ ಇದೀವಿ ನೋಡ್ರಿ, ನಿಮ್ಗೊಂದು ರಹಸ್ಯ ಹೇಳ್ತಾ ಇದ್ದೀನಿ. ನಮ್ಮ ಮನಸ್ಸು ಅನ್ನುವಂಥದ್ದು ಇದೆ ನೋಡ್ರಿ, ಒಂದು ದಿನಕ್ಕೆ 60,000 ವಿಚಾರಗಳು ಮಾಡ್ತದ. ನೋಟ್ ಮಾಡ್ಕೋರಿ ಇದು ಪಾಯಿಂಟ್.
ಪರ್ ಡೇ ಒಂದು ದಿನಕ್ಕೆ 60,000 ಥಾಟ್ಸ್ ಗಳನ್ನ ನಮ್ಮ ಮನಸ್ಸಿರುತ್ತೆ ನೋಡ್ರಿ, ಅದು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಮ್ಗೆ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಆಗೋದು ಎಲ್ಲಿ ಅಂದ್ರ ಮನಸ್ಸನ್ನ ಏಕಾಗ್ರತೆ ಮಾಡೋದು ನಮ್ಗೆ ಆಗ್ತಾ ಇಲ್ಲ. ಯಾರ್ಯಾರಿಗೆ ಸಮಸ್ಯೆ ಇದೆ? ಮನ್ಸಿಗೆ ಹಿಡಿಬೇಕಂತೀವಿ, ಒಂದ್ ದಿನ 2 ದಿನ ಏನೋ ಮಾಡ್ತೀವಿ, 3ನೇ ದಿನ ಅದು ಇರೋ ಮಹಾರಾಜ ಅದು ಅಲ್ಲೇ ಆಗಿರುತ್ತೆ. ಆ ಕೋತಿಗೆ ನಮ್ ಮನ್ಸಿಗೆ ಏನು ಫರಕ್ ಇಲ್ಲ, ಏನೇನು ವ್ಯತ್ಯಾಸ ಇಲ್ಲ. ಯಾರ್ಯಾರಿದ್ದೇವ್ ಹೇಳ್ರಿ ನೀವು? ಜನವರಿ 1 ಬಂದದಂತ ಮತ್ ನೆನಪಿ ಹೋಗ್ಯದ ಇವತ್ ನಮ್ಗೆ. ಅವತ್ ಒಂದ್ ದಿನ ಮಾತ್ರ ಫುಲ್ ಖುಷಿ ಇತ್ತು ನಮ್ ಗಾಡಿ ಎಲ್ಲ, ಬರೆಯೋದ್ ಓದೋದ್, ವಾಕಿಂಗ್ ಮಾಡೋದ್, ಜಿಮ್ ಹೋಗೋದೇ ಈಗ ಎಲ್ಲಿದ್ರಿ ಎಲ್ಲಾರು? ಮತ್ತಲ್ಲೇ ಬಂದೀವಿ. ಯಾಕೆ ಬಂದೀವಿ? ಮನಸ್ಸಿಗೆ ಮರೆವು ಅನ್ನುವಂಥದ್ದು ಸಹಜ ಇದೆ. ಹಾಗಾಗಿ ಆ ಮನಸ್ಸನ್ನ ಏಕಾಗ್ರ ಮಾಡ್ಬೇಕಂದ್ರ ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ಅದು ಮಾತ್ರ ಸಾಧ್ಯ ಇದೆ. ಅದಕ್ಕೆ ಹೇಳ್ತೀನಿ ನೋಡ್ರಿ, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ತರ್ಬೇಕಂದ್ರ ಕೇವಲ 3 ಮಾರ್ಗಗಳಿವೆ. ಈ ರಹಸ್ಯ ಹೇಳ್ತಾ ಇದ್ದೀನಿ, ಇಂಟ್ರಡಕ್ಷನ್ ದಾಗ ಹೇಳೋದಿಲ್ಲ. ಮತ್ತೂ ನೀವು ಬಂದಿರಂದ್ರ ಬರ್ಕೋರಿ. 1ನೇ ಮಾರ್ಗ, ನಮ್ಮ ಮನಸ್ಸನ್ನ ಹಿಡಿತಕ್ಕೆ ತರುವಂತ 1ನೇ ಮಾರ್ಗ ಯಾವ್ದಂದ್ರ ಜ್ಞಾನ ಮಾರ್ಗ. ಸಾಕಷ್ಟು ಜ್ಞಾನವನ್ನ ನೀವು ಪಡ್ಕೊಂಡ್ರಿ ಅಂದ್ರ ಅಲ್ಲಿ ನಿಮ್ಮ ಮನಸ್ಸು ಚಂಚಲ ಆಗುವುದಿಲ್ಲ. ಫಸ್ಟ್. ಸೆಕೆಂಡ್ ಒನ್ ಇದೆ ಯಾವ್ದಂದ್ರ ಧ್ಯಾನ ಮಾರ್ಗ ಅಂತ. ಮೆಡಿಟೇಷನ್ ಮೂಲಕ, ಧ್ಯಾನ ಮಾಡುವ ಮೂಲಕನು ನಾವು ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ತರ್ಬೋದು. ಇನ್ನೊಂದು 3ನೇ ಮಾರ್ಗ ಇದೆ. ಇವತ್ತೆಲ್ಲಾರು 23 ಮೆಂಬರ್ಸ್ ಕುಂತೀವಿ ನೋಡ್ರಿ, ಇಲ್ಲಿ ವಾಸುದೇವ್ ಮೂರ್ತಿ ಅವ್ರು ಇಬ್ರು ಕುಂತಾರ, ಅಲ್ಲಿ ಇಬ್ರು ಇದ್ದಾರೆ ಅಂದ್ರೆ ಹೆಚ್ಚು ಕಮ್ಮಿ 30 ಮೆಂಬರ್ಸ್ ನಾವ್ ಇವತ್ ಇದ್ರಲ್ಲಿ ಇದ್ದೇವ್. ಇದಕ್ ನಾವೇನ್ ಕರಿತೀವಿ ಅಂದ್ರೆ ಸತ್ಸಂಗ ಅಂತ ಕರಿತೀವಿ, ಅಂದ್ರೆ ಸತ್ಯವಂತರ ಸಂಘ. ಸೊ ಸತ್ಯವಂತರ ಸಂಘದಲ್ಲಿ ಇದ್ದಾಗ್ಲೂ ಸಮೇತ ನಮ್ಮ ಮನಸ್ಸಿರುತ್ತೆ ನೋಡ್ರಿ, ಅದು ಹಿಡಿತಕ್ಕೆ ಬರುತ್ತೆ. ಉಳಿದಿದ್ದು ನೀವ್ ಏನ್ ಬೇಕಾಗಿನ್ ಮಾಡ್ರಿ, ತಲಿ ತೆಳಗ ಕಾಲ್ ಮ್ಯಾಲ್ಕ ಮಾಡ್ತೀರಂದ್ರ ಕಾಲ್ ಮ್ಯಾಲಿನ ತೆಳಗ್ ಬಂದಾಗ ಮತ್ ಅದೇ ಮುಗ್ತದ. ಈ ಮನಸ್ಸು ಅಷ್ಟು ಈಸಿ ಅದಂತ ತಿಳ್ಕೊಬೇಡ್ರಿ. ಬಹಳಷ್ಟು ಸಲ ನಮ್ಗೆ ಏನ್ ಅನಿಸ್ತದ ಅಂದ್ರೆ ವಯಸ್ಸಾದ್ಮೇಲೆ ಮನಸ್ಸು ಕಂಟ್ರೋಲ್ದಾಗ ಬರ್ತದೆ, ಯಾವಾಗ್ಲೂ ಬರೋದಿಲ್ಲ. ವಯಸ್ಸಾದ್ಮೇಲೆ ಓನ್ಲಿ ಶರೀರ ಕೆಲಸ ಮಾಡೋದಿಲ್ಲ, ಶರೀರದಲ್ಲಿ ವ್ಯತ್ಯಾಸ ಆಗುತ್ತೆ. ಮನಸ್ಸು ಹೆಂಗಿರುತ್ತೆ ಅದೇ ರೀತಿ ಇರುತ್ತೆ, ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ 3 ಮಾರ್ಗಗಳು ನಿಮಗೆ ಯಾರು ತೋರಿಸ್ತಾರ ನೋಡ್ರಿ, ನೀವು ಅವ್ರ ಜೊತೆ ಕನೆಕ್ಟ್ ಆಗಿ. ನಾನ್ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ತೀರಿ ಅಂದ್ರ ಈ 3 ಮಾರ್ಗಗಳು ನಿಮ್ಗೆ ಅವ್ರು ಕೊಡ್ಬೇಕು. ಜ್ಞಾನ ಮಾರ್ಗ ಕೊಡ್ಬೇಕು, ಧ್ಯಾನ ಮಾರ್ಗ ಕೊಡ್ಬೇಕು, ಮತ್ತೆ ಸತ್ಸಂಗ ಕೊಡ್ಬೇಕು. ಈ 3 ಯಾರು ಕೊಡ್ತಾರ ನೋಡ್ರಿ, ಅವ್ರಿಗೆ ಯಾವತ್ತು ಬಿಡೇ. ಅವ್ರಿಗೆ ಗುರು ಆಗ್ರ ಸ್ವೀಕಾರ ಮಾಡಿ, ಗೈಡ್ ಆಗ್ರ ತಗೋರಿ, ಕೋಚ್ ತಗೋರಿ, ಮೆಂಟರ್ ತಗೋರಿ, ಒಳ್ಳೆ ಫ್ರೆಂಡ್ ತಗೋರಿ. ನೀವು ಏನೋ ಒಂದ್ ಸಂಬಂಧವನ್ನ ಅವ್ರ ಜೊತೆಗೆ ಇಟ್ಕೊಂಡು ಇಡೀ ಲೈಫ್ ಟೈಮ್ ಅವ್ರ ಕೈ ಹಿಡೀರಿ, ನೀವು ಯಾವತ್ತೂ ಸೋಲೋದಿಲ್ಲ. ಮತ್ ನಿಮ್ಗೆ ಹೇಳ್ತೀನಿ, ಇಡೀ ವಿಶ್ವದಲ್ಲಿ ಸಕ್ಸಸ್ಫುಲ್ ಅಂತ ಯಾರ್ಯಾರಿದ್ದಾರೆ ನೋಡ್ರಿ, ಅವ್ರು ಎಲ್ಲರಿಗೂ ಒಬ್ಬರು ಗುರು ಇದ್ದಾರೆ. ಗೊತ್ತದಲ್ಲ ನಿಮ್ಗ? ಹೋಗ್ಲಿ, ರಾಮನಿಗೂ ಗುರು ಇದ್ದಾರೆ, ಕೃಷ್ಣನಿಗೂ ಗುರು ಇದ್ದಾರೆ, ಯೇಸುವಿಗೂ ಗುರು ಇದ್ದಾರೆ, ನಮ್ಮ ಬಸವೇಶ್ವರರಿಗೂ ಗುರು ಇದ್ದಾರೆ. ವಿದೌಟ್ ಗುರು ಸಕ್ಸಸ್ ಇಲ್ಲ. ಬರ್ಕೋರಿ ಬೇಕಾದ್ರ. ನೀವ್ ಇಂಥವ್ ಎಷ್ಟು ಕೋರ್ಸ್ ಮಾಡ್ರಿ ಏನು ಕೆಲ್ಸಕ್ ಬರೋದಿಲ್ಲ. ನೀವ್ ಎಲ್ಲಿ ತನಕ ಇದನ್ನ ಆಳಕ್ಕೆ ಹೋಗೋದಿಲ್ಲ, ಅಲ್ಲಿ ತನಕ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಬೇಕಂದ್ರ ಜ್ಞಾನ ಮಾರ್ಗ ಇದೆ ನೋಡಿ, ಸಹಜ ಮಾರ್ಗ ಇದೆ, ಬಹಳ ಈಸಿಯಾಗಿ. ಮತ್ ಇಲ್ಲೇನ್ ತೆಗೆದೇನ್ ಪುಸ್ತಕ ಓದೋದಿಲ್ಲ, ನಿಮ್ಗೇನ್ ರಟ್ ಹೊಡೆದ್ ಮಾತ್ ಹೇಳೋದಿಲ್ಲ. ನಾನ್ ಹೇಳ್ತಾ ಇರ್ತೀನಿ, ನೀವು ಬರಿತಾ ಹೋಗ್ಬೇಕು. ಅದ್ರ ಜೊತೆಗೆ ನಿಮ್ಮ ಅನುಭವಗಳನ್ನ ಇಲ್ಲಿ ಆಡ್ ಮಾಡೋದು ಇರುತ್ತೆ. ನಂಗ್ ಜಸ್ಟ್ ಶಿಲ್ಪಾ ಮ್ಯಾಮ್ ಹಾಕಿದ್ರು, ಅದು ಏನೋ ಒಂದು ಮಾಹಿತಿಯನ್ನ ಕೇಳಿದ್ರು, ಡ್ರಾದಾಗ ಇಡ್ಬೋದಾ ಸಿಂಬಾಲ್ ಹಾಕಿನ್ 5 ನಿಮಿಷ ಆಚೆಗೆ. ಅವಾಗಿಂದ ಅವಾಗ ರೆಸ್ಪಾನ್ಸ್ ಮಾಡ್ದೆ. ನೀವು ಬೇರೆ ಗುರು ಹತ್ರ ಹೋಗ್ರಿ, ಇವತ್ ಕ್ವಶನ್ ಹಾಕ್ರಿ, 8 ದಿನ ಬೇಕದು ಆನ್ಸರ್ ಬರ್ಲೆ. ನಾನ್ ಅನ್ಭವಿಸಿನಿ. ಗುರುವಿಗೆ ಇವತ್ ಕ್ವಶನ್ ಹಾಕ್ರಿ 8 ದಿನ ಬೇಕವ್ರಿಗೆ, ಅಂದ್ರೆ ಒಟ್ ಬಿಸಿ ಇರ್ತಾರ ಅಂತ ಗುರುಗಳಾರ ನಮ್ ದೇಶದಾಗ. ನೀವ್ ಹುಡುಕ್ತಾ ಅಂದ್ರ ಹುಡುಕ್ರಿ, ನಾನೇನ್ ಬ್ಯಾಡ್ ಅನ್ನೋದಿಲ್ಲ. ಬಟ್ ಇಮ್ಮಿಡಿಯೇಟ್ಲಿ ರೆಸ್ಪಾನ್ಸ್ ಕೊಡುವಂತ ಗುರು ಏನಾದ್ರು ಬೇಕಿದ್ರ ಥಿಂಕ್ ಮಾಡ್ರಿ, ಇವಾಗೆ ಅನ್ನುವಂತ ಮಾತನ್ನ ಹೇಳ್ತಾ. ಸೊ ಏಕಾಗ್ರತೆಗಾಗಿ ನಾವು ರೇಖಿಯನ್ನ ಬಳಸ್ತೀವಿ. ಅದಾದ ನಂತರ ಎಸ್ 1 ಸೆಕೆಂಡ್, ಇಷ್ಟು ಎಲ್ಲ ನಿಮ್ಗೆ ತಿಳಿದದಂತ ಅನ್ಕೊಂಡಿನಿ. ಈಗ ನಾನು ಫೀಸ್ ಬಗ್ಗೆ ಹೇಳ್ಬೋದಾ ನಿಮ್ಮೆಲ್ಲರಿಗೂ? ಯಾರ್ಯಾರು ರೆಡಿ ಇದ್ರಿ ನನಗ ಅದು ಹೇಳ್ರಿ. ರೆಡಿ ಇದ್ರಿ ನಾನು ಹೇಳ್ತೀನಿ, ಇಲ್ರಿ ಹೇಳೋದಿಲ್ಲ. ಆಲ್ರೆಡಿ ಅಡ್ಮಿಷನ್ ಎಲ್ಲ ಮುಗಿಲಕ್ ಬಂದ. ಯಾರ್ಯಾರಿಗೆ ಅನ್ಸೋದು ಎಸ್ ನಾನ್ ರೇಖಿ ಕಲಿತೀನಿ, ನಂಗೆ ರೇಖಿ ವಿದ್ಯೆ ಅನ್ನುವಂಥದ್ದು ಬೇಕು, ನನ್ನ ಲೈಫ್ ನಲ್ಲಿ ನಾನು ಚೇಂಜ್ ಆಗೋದಕ್ಕೆ ನಾನು ತಯಾರಿದ್ದೀನಿ ಅಂತ ಯಾರಿಗಾದ್ರೂ ಅನಿಸಿದ್ರೆ, ನಾನು ಇಲ್ಲಿ ಫೀಸ್ ಸ್ಟ್ರಕ್ಚರ್ ಅನ್ನ ಹಾಕೋಕೆ ಇಷ್ಟಪಡ್ತೀನಿ. ಇಲ್ಲಿ ಸ್ವಾತಿ ಪ್ರಸನ್ನ ಅಂತೇಳಿ ಬಂದಿದ್ದಾರೆ, ಹೊಸಬ್ರಿದ್ದಾರೆ, ರೋಹಿತ್ ಅಂತೇಳಿ. ಸೊ ಇವತ್ ಫಸ್ಟ್ ಟೈಮ್ ನನಗ್ ನೋಡೋರು ಯಾರ್ಯಾರಿದ್ರಿ ಸ್ವಲ್ಪ ನನಗ ಟೈಪ್ ಮಾಡ್ರಿ, ಮೀ ಅಂತ ಹೇಳಿ. ಫಸ್ಟ್ ಟೈಮ್ ನೋಡೋರು ಜಯಲಕ್ಷ್ಮಿ ಮ್ಯಾಮ್ ನೋಡಿರಿ ನೀವು? ನಿಮ್ ಜೊತೆಗೆ ಯಾರೋ ಒಬ್ಬರು ಇದಾರ? ಓಕೆ. ವೇಣುಗೋಪಾಲ್ ಸರ್ ಅಂತೂ ಬಹಳ ಸಲ ನೋಡ್ಬಿಟ್ಟ. ಸ್ವಾತಿ ಮೇಡಮ್ ಅವರು ನನಗೆ ಫಸ್ಟ್ ಟೈಮ್ ನೋಡಿದ್ದಾರೆ. ಮತ್ತೆ ಯಾರ್ಯಾರು ನೋಡಿರಿ ಫಸ್ಟ್ ಟೈಮ್? ನನ್ಗೆ ಫಸ್ಟ್ ಟೈಮ್ ಯಾರ್ಯಾರು ನೋಡೋರಿದ್ರಿ? ಎಸ್, ಮಂಜುಳಾ ಅಮ್ಮ, ಗಂಗಾ ಶೆಟ್ಟಿ. ಓಕೆ, ನನ್ಗೂ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನೋಡ್ಯಾರಂದ್ರೆ. ಓಕೆ, ನಿಮ್ಗೆ ಹೇಳ್ತೀನಿ, ಇವತ್ ನೀವು ಫಸ್ಟ್ ನೋಡಿರ್ಬೇಕು, ಬಟ್ ಭೂಮಿಗೆ ಬಂದ್ 42 ವರ್ಷ ಆಗೋಗ್ಯದ. ಇವತ್ ಸಿಕ್ಕಿನ್ ನೋಡ್ರಿ ನಿಮಗ್ನ. ನೀವು ಸುಮ್ನೆ ಥಿಂಕ್ ಮಾಡ್ರಿ, ಇಷ್ಟು ವರ್ಷ ಬಾದ್ ಯಾಕೆ ಸಿಕ್ಕಿರ್ಬೇಕು ನಾನು ಅಂತ. ಹಂಗ ಏನ್ ವಿಶೇಷತೆ ಇದಿರ್ಬೇಕು? ಯಾಕಂದ್ರ ಇಷ್ಟು ವರ್ಷ ನಿಮ್ ಕಾಲಾಗಿನ್ ಶನಿನೇ ಹೋಗಿಲ್ಲ. ನಿಮ್ ಕಾಲಾಗ ಅದು ಇರ್ತದ ನೋಡ್ರಿ, ಶನಿ ಅಂತೀವ್ ನಾವ್ ನಮ್ ಬೀದರ್ ಭಾಷೆದ.
ಆ ಶನಿ ಎಲ್ಲಿ ತನಕ ಬಿಟ್ಟು ಹೋಗೋದಿಲ್ಲ ಅಲ್ಲಿ ತನಕ ಗುರು ಸಿಗೋದಿಲ್ಲ. ನನಗೆ ಸಿಕ್ಕಿಲ್ಲ ಇನ್ನು ನಿಮ್ಗೇನ್ ಸಿಗ್ತಾರೆ ಹೇಳಿ. ನನ್ಗೂ ನಂದೆಲ್ಲ ಮುಗಿದ ಮೇಲೆ ಸಿಕ್ಕಾರ. ಹೋಗ್ಲಿ ಹೋದ್ರು ಹೋಯ್ತು, ಇಷ್ಟು ವರ್ಷ ಹೋದ್ರು, ಈಗಾದ್ರೂ ನಾನು ಏನಾದ್ರೂ ಮಾಡೋಣ ಅಂತೇಳಿ ನಾನ್ ಧೈರ್ಯ ಮಾಡಿ ಫೀಲ್ಡ್ ನೊಳಗ್ ಕಾಲಿಟ್ಟ. ಇವತ್ ಸುಮಾರು 3,500ರಿಂದ 4,000 ಜನರ ಜೀವನವನ್ನ ನಾವು ಪರಿವರ್ತನೆ ಮಾಡಿ. ಈ ಖುಷಿ ಇದೆ ನೋಡ್ರಿ, ಇದು ಹೇಳ್ಕೊಳ್ಳೋಕ್ ಬಹಳ 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 ಹೆಮ್ಮೆ ಆಗುತ್ತೆ. ಆ ನನ್ನ ಟೀಮಿನ ಒಂದು ಸದಸ್ಯರಾಗಿ ನಮ್ದು ದಾನೇಶ್ವರಿ ಇವತ್ತು ಕ್ಲಾಸ್ ಅನ್ನ ಮಾಡಿದೋಳು. ಈಗ ಬರೋ ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಒಂದ್ ಟ್ರೈನರ್ ನ ಫೀಲ್ಡ್ ಅನ್ನ ನಾವು ಓಪನ್ ಮಾಡ್ತಾ ಇದೀವಿ. ಸದ್ಯಕ್ಕೆ ನನ್ನ ಹತ್ರ 20 ಜನ ಟ್ರೈನರ್ಸ್ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನನ್ನ ಟ್ರೈನರ್ಸ್ ಗಳು ಇದ್ದಿರ್ತಾರೆ. ಸೊ ಇದರ ಒಂದು ಭಾಗವಾಗಿ ನೀವು ಬರ್ಬೇಕು ಅಂದ್ರೆ ನಿಮ್ಗೆ ಹಾರ್ದಿಕ ಸ್ವಾಗತ ಇದೆ. ಮತ್ ಇನ್ನ ಯೋಚನೆ ಮಾಡ್ತೀನಿ, ನಂಬಲ್ಲಿ ಏನಿದೆ ಅಂದ್ರೆ ಕೆಲವ್ರ ಮೈಂಡ್ ಸೆಟ್ ನೋಡಮಿ ಮಾಡರಿ ಹಿಂಗ್ ಮಾಡಿ ಮಾಡಿನೇ ಹೇಳ್ತೀನಿ ನಿಮ್ಗ. ರೇಖಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ 2,000 ಇತ್ತು. 2,000ದಾಗ ಯೋಚನೆ ಮಾಡೋರು ಏನ್ ಮಾಡಿದ್ರ ಅಂದ್ರ ನೋಡಮ್ರಿ ಅಂದ್ರ 4,000 ಆಯ್ತದು. ಮತ್ ನೋಡಮ್ರಿ ಅಂದ್ರ 6,000 ಆಯ್ತು. ಈಗ ಅದು 8 ಬಿಟ್ಟು 10ಕ್ಕೆ ಬಂದದ. ಇನ್ನ ನೋಡಮ್ರಿ ಅಂದ್ರ ಕೂಡ್ರಲ್ಲಿ ಈಗ ಅವ್ರು ನೋಡ ಲಿಸ್ಟ್ ಅದ ನೋಡ್ರಿ, ನೋಡಮ್ರಿ ಲಿಸ್ಟ್ ಚೇಂಜ್ ಮಾಡಾಕಿದೇವ್ ನಾವು. ಅವ್ರಿಗೆಲ್ಲ ಒಂದ್ ಲಿಸ್ಟ್ ಇದೆ, ಸ್ಪೆಷಲ್ ಲಿಸ್ಟ್ ಅಂತ ಇಟ್ಟಿನಿ ನನ್ ಬಲ್ಲದ. ಅವ್ರು ನೋಡಮ್ರಿ ಮಾಡಮ್ರಿ ಲಿಸ್ಟ್ಗಳು ಅವ್ರು ನೋಡ್ತಾನೆ ಯಾರ ಅವ್ರು. ಅವ್ ಒಂದಾಗಲ್ಲ, ನಮ್ ಮುಂದಾಗಲ್ಲ, ನಾ ಹಿಂದಾಗಲ್ಲ, ಏನು ಆಗಲ್ಲ. ನೀವ್ ನೋಡ್ರಿ, ಇದು ಮನುಷ್ಯನ ನಮ್ಮ ಒಳಗ ಆತ್ಮ ಚೈತನ್ಯ ಶಕ್ತಿ ಇದೆ ನೋಡ್ರಿ. ಇದು ಜನ್ಮಾಂತರ್ಲಿಂದ ಒಳಗ್ ತುಂಬೋಗಿದೆ ನೆಗೆಟಿವ್ ಎನರ್ಜಿ. ನೀವೆಲ್ಲೋ ಒಂದು ಇಂಟ್ರೊಡಕ್ಷನ್ ಸೆಷನ್ದಾಗ ಬಂದಿರಿ, ಜೀವನ ಎಲ್ಲ ಉದ್ಧಾರ ಆಯ್ತಂತ ಅನ್ಕೊಂಡ್ರೆ ಅದು ಗಲತ್ ಇನ್ಫಾರ್ಮೇಶನ್ ಇದೆ ನಿಮ್ ಮೈಂಡ್ ಅಲ್ಲಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಮತ್ ಇನ್ನೊಂದ್ ಎರಡನೇದು, ನಾವು ಕೋರ್ಸ್ ಗಳನ್ನ ಯಾಕೆ ತಗೊಳೋದಿಲ್ಲ ಅಂದ್ರ ನಮಗ್ ತಲೆಯಾಗ ಏನ್ ತಗೋತದಂದ್ರೆ ಇಷ್ಟು ರೊಕ್ಕ ಎಲ್ಲಿಂದ ತರಬೇಕು, ದುಡ್ಡು ಕಟ್ಬೇಕಲ್ಲ, ಫೀಸ್ ಕಟ್ಬೇಕಲ್ಲ. ನಿಮ್ಗೆ ಹೇಳ್ತೀನಿ, ಯಾವ್ದಾದ್ರೂ ಫ್ರೀ ತಗೋತೀವಿ ನೋಡ್ರಿ ಅದ್ರ ಬೆಲೆನೇ ಇರೋದಿಲ್ಲ. ಯಾರ್ಯಾರಿಗಿದೆ ಹೇಳ್ರಿ ಅನುಭವ ಇದು? ಫ್ರೀ ಕೊಡ್ಲಾಕ್ ನಿಂದಿರ್ತೀವಿ ನೋಡ್ರಿ. ಹಾ, ಇವತ್ ನೀವ್ ಯಾರ್ಯಾರು ವಿಡಿಯೋ ಆಫ್ ಇಟ್ಟಿರ್ ನೋಡ್ರಿ, ನೀವು ಫೀಸ್ ಕಟ್ರಿ, ನಾನ್ ನಿಮ್ಗೆ ಆಫ್ ಮಾಡಂದ್ರ ಮಾಡಲ್ಲ. ನೀವು ನನ್ ಮಂಜುಳಮ್ಮ ನೀವ್ ಆಫ್ ಮಾಡ್ರಿ, ಅಶೋಕ್ ಸರ್ ನೀವ್ ಆಫ್ ಮಾಡ್ರಿ ಆಫ್ ಮಾಡಲ್ಲ. ಯಾಕೆ ಮಾಡಲ್ಲ ಹೇಳ್ರಿ? ಅಲ್ಲಿ ಫೀಸ್ ಕಟ್ಟಿರ್ತಾರ ಅವ್ರು. ಇದೆಲ್ಲ ಮೈಂಡ್ ಸಿಸ್ಟಮ್ ಇದೆ. ಸೊ ಹಾಗಾಗಿ ನಿಮ್ಮನ್ನ ನೀವು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಆಕ್ಟಿವ್ ಆಗಿ ಕೆಲಸ ಮಾಡ್ತದ ಅಂದ್ರೆ ನಿಮ್ ಕೈಲಿಂದ ಒಂದಿಟ್ಟು ಹೋಗ್ಬೇಕಲ್ಲಿ. ಅಲ್ಲಿ ಏನಾದ್ರೂ ಇನ್ವೆಸ್ಟ್ ಆಗಿರ್ತು ನೋಡ್ರಿ, ಅವಾಗ ನೀವು ಆಕ್ಟಿವ್ ಮೋಡ್ ನಾಗಿರ್ತ್ರಿ. ನಿಮ್ ಕೈಲಿಂದ ಏನ್ ಹೋಗಿಲ್ಲ ಅಂದ್ರೆ ಹಿಂಗೆ ಪ್ರವಚನ ಕೇಳೋದು, ಹಿಂಗೆ ಇರೋದು, ಇಲ್ಲೇ ಇರ್ತ್ರಿ. ಅಲ್ಲೂ ಏನು ಆಗೋದಿಲ್ಲ, ಏನು ಹೋಗೋದಿಲ್ಲ. ಹಾಗಾಗಿ ಈ ಇನ್ವೆಸ್ಟ್ ಮಾಡಿದವ್ರು ಮಾತ್ರ ಇನ್ಕಮ್ ಮಾಡೋದಕ್ಕೆ ಸಾಧ್ಯ ಇದೆ. ವರ್ಡ್ ಬರ್ಕೋರು ಯಾರು ಮೈಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ನೋಡ್ರಿ, ಇದು ಖರ್ಚಲ್ಲ, ಇದು ಇನ್ವೆಸ್ಟ್ ಅಂದ್ರ ಇದು 100 ಪಟ್ಟು 1000 ಪಟ್ಟಾಗಿ ವಾಪಸ್ ಬರುತ್ತೆ ಯಾವ್ದೋ ರೂಪದಲ್ಲಿ. ನಾವ್ ಎಲ್ಲಿ ತನಕ ನಮ್ ಒಳಗ್ ಅಜ್ಞಾನ ಇರುತ್ತೆ ನೋಡ್ರಿ, ಅಲ್ಲಿ ತನಕ ಇನ್ಕಮ್ ಜಾಸ್ತಿ ಆಗೋದಿಲ್ಲ. ಇವತ್ತೇನಾದ್ರೂ ಮಂತ್ಲಿ ನೀವು 50,000 ಗಳಿಸ್ತಾ ಇದ್ದೀರಿ ಅಂದ್ರ ನಮ್ಮ ಮೈಂಡ್ ಸೆಟ್, ನಮ್ಮ ಜ್ಞಾನ 50,000 ಇದೆ ಅಂತ. 1,00,000 ಗಳಿಸ್ತಾ ಇದೀವಿ, 1,00,000 ಇದೆ ಅಂತ. ಯಾರಾದ್ರೂ 10,000 ಗಳಿಸ್ತಾ ಇದೀವಿ ಅಂದ್ರೆ 10,00,000 ಮೈಂಡ್ ಸೆಟ್ ಇದೆ. ನೀವೇನಾದ್ರೂ ಮಂತ್ಲಿ 5,00,000 10,00,000 ಕಮಾಸ್ಬೇಕಂತ ತಲೆಯಾಗ ಇಟ್ಕೊಂಡ್ರೆ ಅದು ಮೈಂಡ್ ಸೆಟ್ ಮೊದ್ಲು 5ಕ್ಕೆ 10ಕ್ಕೆ ತಗೊಂಡ್ ಬರ್ರಿ. ಇಲ್ಲೇ ಕೇಳ್ತೀನಿ, 1 ಕೋಟಿದಾಗ ಎಷ್ಟ್ ಸೊನ್ನೆ ಇರ್ತಾವ ಹೇಳ್ರೊಳೆ ನನ್ಗ? ಹುಡುಕ್ರಿ. ಈಗ ತಲೆ ಕಡ್ಸ್ಕೊತ್ರಿ ನೋಡ್ರಿ, ಹೊಸ ಮಂದಿ ಏಸ್ ಇರ್ತಾವ. ಲಕ್ಷ ಗೊತ್ತದ ನಮ್ಗೆ, ಯಾಕಂದ್ರೆ ಅಟೆ ವಿಚಾರ ಮಾಡಿದೇವು. 1,00,000 2,00,000ದೇ ವಿಚಾರ. ಲಾಸ್ಟ್ ಆದ್ರೂ 10 ಕೋಟಿ ಹೋಗೇ ಇಲ್ಲ ಅಂದ್ರ ಕೋಟಿಗ್ ಗಳಿಸ್ತ್ರಿ ಎಲ್ಲಿ ಅಂತಿನ್ನ. ಮೊದ್ಲು ಮೈಂಡಿಗೆ ದೊಡ್ಡದ್ ಮಾಡ್ಕೋರಿ, ಗುರಿ ದೊಡ್ಡ ಇಟ್ಕೋರಿ, ಏನ್ ದೊಡ್ಡದಿಡ್ರಿ. ಸಣ್ಣದವ್ ಪಾಪ ಅದ ನೋಡೋದು ಬಿಟ್ಟಾಕ್ರಿ ಹೊರಗ್ ಬರೋದ್ರಲಿಂದ. ಯಾವಾಗ್ಲೂ ದೊಡ್ಡ ಗುರಿ ಇಟ್ಟವ್ರು 100% ಹೋಗಿ ಮುಟ್ತಾರೆ. ಯಾಕಂದ್ರೆ ದೊಡ್ಡ ಗುರಿ ಇಟ್ಟವನಿಗೆ ಯಾವತ್ತೂ ಸುಸ್ತಿ ಬರೋದಿಲ್ಲ, ನಿದ್ರೆ ಬರೋದಿಲ್ಲ, ಆಲಸ್ಯ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅವ್ನ ಕನಸುಗಳು ಅವ್ನಿಗೆ ಮಲ್ಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ನೀವು ಅದೆಲ್ಲ ವಾಪಸ್ ಬರ್ಬೇಕು, ಹೊರಗ್ ಬರ್ಬೇಕು. ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕಂದ್ರ ನಿಮ್ಮನ್ನ ನೀವು ತೊಡಗಿಸಿಕೊಳ್ಬೇಕು. ಹಾಗಾಗಿ ನಿಮ್ಮ 1 ತಿಂಗಳ ಸೆಷನ್ ಇದೆ ಇದು. ಮತ್ತೆ ಇದು ಹೇಳ್ತೀನಿ ನೋಡ್ರಿ, ನಮ್ಮ ರೇಖಿ ಏನಿದೆ ಅಂದ್ರ ಬಹಳ ದೊಡ್ಡ ಚಾಲೆಂಜ್ ಇದೆ. ಏನ್ ಚಾಲೆಂಜ್ ಇದೆ ಅಂದ್ರ ನಸ್ಕಿನೊಳಗ 5 ಗಂಟೆಗೆ ಶುರು ಆಗುತ್ತೆ ಇದು. ಹಾ, ಇದು ಬಹಳ ದೊಡ್ಡ ಚಾಲೆಂಜ್ ಇದೆ. ನಸ್ಕಿನೊಳಗ 5 ಗಂಟೆಗೆ ಯಾರಿಗೆ ಹೇಳೋದಿದೆ ನೋಡ್ರಿ ಅವ್ರು ಮಾತ್ರ ಅಡ್ಮಿಷನ್ ತಗೋಬೇಕು. ಇಲ್ಲಾಂದ್ರೆ ನಾವು ಬಂದ್ ನಿಮ್ಗೆ ಹಿಂಗ್ ಹಾಸಿಗೆಗೆ ಎಬ್ಬಿಸಿ ಹೇಳ್ರಿ ವಾಸುದೇವ್ ಅವ್ರೇ ಅಂತ ಹಿಂಗ್ ಎಬ್ಸ್ಲಕ್ ಆಗಲ್ಲ. ನೋ, ಅದು ಎಲ್ಲ ಸಿಸ್ಟಮ್ದಾಗ ಇಲ್ಲ, ನೀವೇ ಹೇಳ್ಬೇಕು. ಅದಕ್ಕೆ ನೀವು ಚಾಲೆಂಜ್ ತಗೋಬೇಕಷ್ಟೇ. ನಿಮ್ಮನ್ನ ನೀವು ಪರಿವರ್ತನೆ, ಹೊಸ ವರ್ಷದಲ್ಲಿ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಎಲ್ಲಿದ್ರಿ ನಿನ್ನೆ ಹಿಡಿದು ಮತ್ತ ಹಾಸಿಗೆಗೆ ಇದ್ರಿ. ನಿಮ್ ಜನವರಿ 1st ದಿನ ನಾನ್ ಹೋಗಿನ್ ನೋಡ್ರಿ ವಾಕಿಂಗ್. ಇದೊಂದ್ ಮಾತು ಹೇಳಿ ನಾನು ಹೇಳ್ತೀನಿ. ಜನವರಿ 1st ದಿನ ಹೋಗಿನಿ, ಗಾರ್ಡನ್ದಾಗ ನಿಂದ್ರಲಾಕ್ ಜಾಗ ಇಲ್ಲ, ಓಸ್ ಮಂದಿ ಎಲ್ಲರೂ ತಯಾರಾಗ್ಯಾರ. ಇವತ್ ಹೋಗಿನಿ ಮತ್ತ ಸೇಮ್ ಖಾಲಿನೇ ಬಿದ್ದದ. ನಾ ಅಂದ ಎಲ್ಲೋದ್ರು ಹೊಸ ಮಂದಿ. 1st ದಿನ ಹೋದ್ರು ನನಗೆ ಗೊತ್ತಾಗ್ಲತ್ತಿಲ್ಲ, ಯಾಕೋ ಪೂರಾ ಫುಲ್ ಎಲ್ಲರೂ ಪವರ್ಫುಲ್ ಆದ್ರು. ಹಿಂಗ್ ಜನವರಿ 1st ದಿನ. ಇವತ್ ಯಾರಿದಿಲ್ ಗಾರ್ಡನ್ ನಾ ಒಬ್ಬಕಿ ಸುತ್ತಾಡ್ ಮನೆಗ್ ಬಂದಿನಿ. ಇವತ್ತಿಂದ ಹೇಳ್ತೀನಿ, ಎಷ್ಟ್ ದಿನ ಆಯ್ತು ಹೇಳ್ರಿ ಜನವರಿ ಶುರು ಆಗಿ? 4-5 ದಿನಾನೂ ಆಗಿಲ್ಲ. ಸೊ ನಮ್ ಮೈಂಡ್ ಅದೇ ರೀತಿ ವರ್ಕ್ ಮಾಡುತ್ತೆ. ಅದು ನಾನ್ ನಿಮ್ ತಪ್ಪದ ಅಂತ ಹೇಳ್ತಾ ಇಲ್ಲ. ನಮ್ ಮನಸ್ಸಿಗೆ ಯಾರಾದ್ರೂ ಒಬ್ರು ಹೇಳೋರ್ ಬೇಕು, ಅದ್ ತಲೆಗಿಟ್ಕೊರಿ.
ನಮ್ಮ ಮನಸ್ಸಿಗೆ ಯಾರೋ ಒಬ್ರು ಓಡಿಸೋರ್ ಬೇಕು, ನಡೆಸೋರ್ ಬೇಕು, ಸಪೋರ್ಟ್ ಮಾಡೋರ್ ಬೇಕು. ಅವಾಗ ನಾವ್ ಏನ್ ಬೇಕದು ಮಾಡುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ನೋಡ್ರಿ, ಅದು ನಮ್ಮ ಹತ್ರ ಇದೆ. ಸೊ ಹಾಗಾಗಿ 1 ತಿಂಗಳು ನಿಮ್ಮ ಸಲುವಾಗಿ ನೀವೇನಾದ್ರೂ ಬದುಕಿದ್ರಿ ಅಂತ ತಿಳ್ಕೊರಿ, ನಿಮ್ಮ ಲೈಫ್ ಇದೆ ನೋಡ್ರಿ ಅದು 360 ಡಿಗ್ರಿ ಸಂಪೂರ್ಣ ಚೇಂಜ್ ಆಗುತ್ತೆ. ಇದಕ್ ನಾನ್ ಗ್ಯಾರಂಟಿ ಇದ್ದೀನಿ. ಮತ್ ಕಂಡೀಷನ್ಸ್ ಇವೆ. ಕಂಡೀಷನ್ ಏನಂದ್ರೆ 5 ಗಂಟೆಗೆ ಶುರು ಆಗುತ್ತೆ, ನೀವು 5 ಗಂಟೆಗೆ ಎದ್ರಿ ಅಂದ್ರೆ ನೀವು ಒಳಗ್ ನಾನ್ ಲಿಂಕೆ ಕಳ್ಸಲ್ಲ ನಿಮ್ಗೆ. ನೀವು 5 ಗಂಟೆ ಕ್ಲಾಸಿಗೆ ಬರ್ಬೇಕಂದ್ರೆ 5ಕ್ಕಿಂತ 15 ನಿಮಿಷ ಇದ್ದಾಗ ಹೇಳ್ಬೇಕು, ಹಾಸಿಗೆಗಿಂದ ಎದ್ದು ರೆಡಿ ಆಗ್ಬೇಕು, ಕೂಡ್ಬೇಕು. 5 ನಿಮಿಷ 5ನಿಮಿಷಕ್ಕೂ ಬರ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ 5ಕ್ಕೆ ನಮ್ ಚಾಲೂನೇ ಆಗುತ್ತೆ. ಸೊ ನಿಮ್ ಮೈಂಡಿಗೆ ಭಯ ಶುರು ಆಗುತ್ತೆ, ನಾನು ಏನಾದ್ರೂ ಹೋಗಿಲ್ಲ ಅಂದ್ರೆ ನನ್ನ ಫೀಸ್ ಮುಣಗ್ ಹೋಗ್ತಾವಂತ. ಗಪ್ ಚಿಪ್ ಹೇಳೋಕ್ ಶುರು ಮಾಡ್ತೀರಿ. ಒಂದೇದ್ ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ ಹೇಳೋದು. ಎರಡನೇದು, ಇಡೀ ಲೈಫ್ ನಾಗ ಮೆಡಿಟೇಷನ್ ಗೊತ್ತಿಲ್ಲ ನಿಮಗೆ, ಏನದ ಏನಿಲ್ಲ ಏನು ಗೊತ್ತಿಲ್ಲ, ಇಲ್ಲಿ ಮಾಡ್ಲಾಕ್ ಶುರು ಮಾಡ್ರಿ ಮಜಾ ಬರ್ಲಾಕ್ ಶುರು ಮಾಡ್ತೀವಿ. ವಾವ್ ಎಷ್ಟಿದೆ. ಅದಕ್ಕೆ ಆ ಸಮಯಕ್ಕೆ ನಮ್ಮ ಡೊಪಮೈನ್ ಇರುತ್ತೆ ನೋಡ್ರಿ, ಪಾಸಿಟಿವ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ನಿಮ್ಮ ಇಚ್ಛೆಗಳು ಪೂರ್ತಿ ಆಗ್ತಾವ. ನೀವ್ ಇಚ್ಛೆ ಪೂರ್ತಿ ಮಾಡೋ ಶ್ರೀದೇವಿ ಹೂಗಾರ್ಗಳ ಅಂತ ತಿಳ್ಕೊಬೇಡ್ರಿ ನೀವು. ನಾ ಏನು ಮಾಡೋದಿಲ್ಲ, ನಾನು ಓನ್ಲಿ ನಿಮಿತ್ ಇದ್ದೀನಿ. ಪರಮಾತ್ಮಂದ ಒಂದ್ ಸೇವೆ ಇದೆ, ಸೇವೆಯನ್ನ ಮಾಡ್ತಾ ಇದ್ದೀನಿ. ನಮ್ಮ ಮಗಳ ಹೆಸರ ಮೇಲೆ ನಂಗೆ ಮಾಡ್ಬೇಕಂತ ಮೈಂಡ್ ನ ತಗೊಂಡ ಮಾಡ್ತಾ ಇದ್ದೀನಿ. ಎಲ್ಲಾ ಜೀವನಗಳು ಪರಿವರ್ತನೆ ಆಗ್ತಾ ಇದೆ. ಹಾಗಾಗಿ ಎರಡನೇದು, ನಿಮಗೆ ಧ್ಯಾನ ಮಾರ್ಗ ಏನು ಅನ್ನುವಂಥದ್ದು ನಸ್ಕಿನ್ ಟೈಮ್ನೊಳಗ ನಿಮ್ಗೆ ಅದ್ರ ಬಗ್ಗೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ ನಂತರ ಮೂರನೇದು ಏನು ಅಂದ್ರೆ, ಇಂಥದ್ದು ಒಂದು ಬೆಸ್ಟ್ ಟೀಮ್ ಸಿಗುತ್ತೆ. ನಿಮ್ಗೆ ಗೊತ್ತಾ, ಒಳ್ಳೆಯವ್ರು ಸಿಗೋದ್ ಜಗತ್ತಿನಲ್ಲಿ ಕಷ್ಟ ಅದಂತ ಯಾರ್ಯಾರಿಗೆ ಅನಿಸ್ತದೆ ಹೇಳ್ರಿ ನಂಗ? ಯಾರಿಗ ಅನಿಸ್ತದ? ಒಳ್ಳೆಯವ್ರು ಸಿಗೋದ್ ಬಹಳ ಕಷ್ಟ ಇದೆ. ನಿಜವಾಗ್ಲೂ ಹೇಳ್ತೀನಿ, ಕಲಿಯುಗದ ಒಳ್ಳೆಯವ್ರು ಇಲ್ಲ. ಕೋಟಿಗೊಬ್ರು ಇದಾರೆ. ನನ್ ಎದುರು 23 ಜನ ಇದ್ರಂದ್ರ 23 ಕೋಟಿದಾಗಿಂದ 23 ಜನ ನಾನು ಎದುರಿಗಿದ್ರಿ ಅಂತ ಅರ್ಥ. ಇದಕ್ ಬಿಟ್ಟು ಹೊಸು ಮಂದಿ ಎಲ್ಲ ಅವ್ರೇ ಹರ. ಅವ್ರ ದಿನ ಪೀರ್ಗಳು ನಡ್ದಾವ್, ಎಲ್ಲಿ ತನಕ ಹೋಯ್ತಾವ್ ಏನಿಲ್ಲ ಯಾರಿಗ್ ಗೊತ್ತಿಲ್ಲ ಅದು. ಸೊ ಹಾಗಾಗಿ ಒಳ್ಳೆಯವರ ಸಂಘ, ಒಳ್ಳೇದೊಂದ್ ಟೀಮ್ ಇರುತ್ತೆ ನೋಡ್ರಿ, ಅದು ನಿಮಗೆ ಬಲವಾಗಿ ಬೆಂಬಲವಾಗಿ ನಿಮ್ಗೆ ನಿಮ್ಮ ಲೈಫಿಗೆ ಸಪೋರ್ಟ್ ಮಾಡುತ್ತೆ. ಮತ್ ನಂದು ಇಡೀ ಕರ್ನಾಟಕದಲ್ಲಿ ಇಲ್ಲ, ನಾನು ಇಡೀ ಹೆಮ್ಮೆಲಿಂದ ಹೇಳ್ತೀನಿ, ಇಡೀ ಇಂಡಿಯಾದೊಳಗ್ ಬೆಸ್ಟ್ ಟೀಮ್ ಅಂತ ಯಾರ್ದಾದ್ರು ಇದ್ರದು ಶ್ರೀದೇವಿ ಹೂಗಾರ್ ಟೀಮ್ ಇದೆ. ರಾತ್ರಿ 12ಕ್ಕೂ ಶಿಲ್ಪಾ ಮ್ಯಾಮ್ ಫೋನ್ ಮಾಡಿದ್ರೆ ಅವಾಗಿಂದ ಅವಾಗ ಅದ್ ಕೆಲಸ ಮಾಡ್ತಾರ ನಂದು. ಅಂತ ಟೀಮ್ ಅನ್ನ ಬಿಲ್ಡ್ ಮಾಡ್ಲತ್ತೀನಿ. ಇದು ನನ್ನ ಟೀಮ್ ನಲ್ಲಿ ಇರುವಂತ ಪವರ್. ಸೊ ಈ ಟೀಮ್ ಇಂದ ಜೊತೆ ಕೈ ಜೋಡಿಸ್ತ್ರಿ ಅಂದ್ರೆ ನೀವು ಅದೃಷ್ಟವಂತರ್. ಕೈ ಜೋಡಿಸ್ಲಿಲ್ಲ ಅಂದ್ರೆ ನಾ ಹೇಳದಲ್ಲ, ನೀವ್ ವಿಚಾರ ಮಾಡ್ಕೋತ ಕೂಡ್ರಿ ನೀವು. ಈಗ 10ಕ್ಕೆ ಬಂದಿ ನೋಡ್ರಿ, ಮತ್ತೆ 20ಕ್ಕೆ ಬರ್ತೀನಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ, ಮತ್ತೆ 30ಕ್ಕೆ ಬರ್ತೀನಿ. ಏನ್ ಫರಕ್ ಬೀಳೋದಿಲ್ಲ. ಕಟ್ಟೋರ್ ಬಹಳ ಜನ ಇದಾರೆ, ನೆನ್ಪಿಟ್ಕೋರಿ. ಇದನ್ನ ಹುಡುಕಾಟ ಮಾಡ್ಲತ್ತಾರ, ಯಾರಿಗೂ ಸಿಗ್ಲತ್ತಿಲ್ಲ. ರೇಖಿ ಕಲ್ಸೋರು ಆನ್ಲೈನ್ ದಾಗ ಯಾರು ಇಲ್ಲ. ಯಾರಾದ್ರೂ ಇದ್ರ 3 ದಿನ ಕಲಿಸ್ತಾರ, 4ನೇ ದಿನ ನಿಮ್ ಮನ್ಯಾಗ ನೀವು, ಅವ್ರ ಮನ್ಯಾಗ ಅವ್ರು. 4ನೇ ದಿನ ನೀವು ಫೋನ್ ಮಾಡ್ರಿ, ಅವ್ರಿಗೆ ಕೇಳಿ ಸಿಂಬಲ್ ಯಾ ಸಿಂಬಲ್ ಅಂತ ನಿಮ್ಗೆ ಕೇಳ್ತಾರ ಅವ್ರು ವಾಪಸ್. ಅವ್ರ ಕಾಪಿ ಪೇಸ್ಟ್ ಇರುತ್ತೆ, ಯಾರೋ ಹೇಳಿರ್ತಾರ, ತಗೊಂಡಿರ್ತಾರ, ಪೇಸ್ಟ್ ಮಾಡಿರ್ತಾರ, ನಿಮ್ಗೆ ಅಟ್ ಹೇಳ್ತಾರ, ಮುಗೀತು, ನೀವು ಫೀಸ್ ಕಟ್ತೀರಿ, ಮುಗೀತು. ರಿಯಲ್ ಆಗಿ ನಿಮಗೆ ಅನುಭವದ ಮೂಲಕ, ಒಳ್ಳೆಯ ರಿಸಲ್ಟ್ ಗಳ ಮೂಲಕ 1 ತಿಂಗಳು 1 ದಿನಾನು ಬಿಡ್ಲಾರ್ದಂಗ ನಮ್ ಕೋರ್ಸ್ ಇದೆ ನೋಡ್ರಿ, ಅದ್ಭುತವಾಗಿ ನಡೆಯೋದಿದೆ. ಸೊ ಹಾಗಾಗಿ ನಾನ್ ಫೀಸ್ ಸ್ಟ್ರಕ್ಚರ್ ಅನ್ನ ಹೇಳ್ತಾ ಇದ್ದೀನಿ. ಯಾರ್ಯಾರಿಗ್ ಕಟ್ಬೇಕಂತಿದೆ, ಚೇಂಜ್ ಆಗೋದು ಯಾರಿಗಿದೆ ಅವ್ರು ಬರ್ರಿ. ಮತ್ ಚೇಂಜ್ ಆಗೋದಿಲ್ಲ, ಸುಮ್ನೆ ನೋಡ್ತೀನ್ರಿ, ಸುಮ್ನೆ ಮಾಡ್ತೀನಿ ಅಂದ್ರೆ ಬರೇ ಬೇಡ್ರಿ. ನೀವು ಆರಾಮ್ ಇನ್ನ ರೆಸ್ಟ್ ಮಾಡಿ. ಈಗ ಎಷ್ಟ್ ವಯಸ್ಸಾಗ್ಯದ ನೋಡ್ರಿ ನಿಮ್ದು, ಇನ್ನೊಂದ್ ಥೋಡೆ ದಿನ ನೋಡ್ರಿ, ಇನ್ನೊಂದ್ 4 ವರ್ಷ ಹೋಗ್ಲಿ, ಅದ್ರ ಬಾದ್ ನೋಡ್ರಿ ಏನ್ರ ಚಮತ್ಕಾರ ಐತ್ನ. ಏನಾಗೋದಿಲ್ಲ. ಜಗತ್ತಿನಲ್ಲಿ ಏನಾದ್ರೂ ಒಳ್ಳೇದ್ ಮಾಡ್ಬೇಕಂದ್ರೆ ನಾವೇ ಮಾಡ್ಬೇಕು. ಅದ್ರ ವಿರೋಧ ಇದೆ ನೋಡ್ರಿ, ಅದು ತಂತಾನೆ ಆಗುತ್ತೆ. ಇದನ್ನ ಮಾತ್ರ ನೀವೆಲ್ಲರೂ ನೆನ್ಪಿಟ್ಕೋರಿ. ಸೊ ಹಾಗಾಗಿ ನಮ್ಮ ಫೀಸ್ ಸ್ಟ್ರಕ್ಚರ್ ಅನ್ನ ಹೇಳ್ತಾ ಇದ್ದೀನಿ. ರೇಖಿ 1 ಮತ್ತು 2 ಇದೆ ನೋಡ್ರಿ, ಇದು 1 ತಿಂಗಳ ಕೋರ್ಸ್ ಇದೆ. 30 ಡೇಸ್ 1 ತಿಂಗಳ ಕೋರ್ಸು. ಟೈಮಿಂಗ್ ಎಷ್ಟು ಅಂದ್ರೆ ಬೆಳಿಗ್ಗೆ 5ರಿಂದ 6 ಗಂಟೆ ತನಕ ನಡೆಯುತ್ತೆ. ಮತ್ತೆ ಇದ್ರದ್ದು ರಿಕಾರ್ಡಿಂಗ್ ಏನು ಸಿಗೋದಿಲ್ಲ, ಇವತ್ತೇ ಸ್ಪಷ್ಟ ಹೇಳ್ತೀನಿ. ರಿಕಾರ್ಡಿಂಗ್ ಏನಾದ್ರೂ ನಿಮ್ಗೆ 1 ದಿನ 2 ದಿನ ಬೇಕಂದ್ರೆ, ಈ ಹಿಂದೆ ನಡೆದಿರುವಂತ ಬ್ಯಾಚ್ ಇವೆ ನೋಡ್ರಿ, ಅದ್ರದ್ದು ರಿಕಾರ್ಡಿಂಗ್ ಕೊಡ್ತೀವಿ. ಇದ್ರದ್ದು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ನಮ್ದು ಯೂಟ್ಯೂಬ್ನಾಗ ಈಗಾಗ್ಲೇ 1,000 ವಿಡಿಯೋಗಳಾಗಿವೆ. ಅಲ್ಲೇ ಜಾಸ್ತಿ ಆಗಿವೆ, ಮೇಂಟೈನ್ ಮಾಡ್ಲಿಕ್ಕೆ ನಮಗೂ ಆಗ್ತಾ ಇಲ್ಲ ಅಷ್ಟು ಎಲ್ಲ. ಅದಕ್ಕೆ ನಾವು ರಿಕಾರ್ಡಿಂಗ್ ಅನ್ನ ಈ ಸಲ ನಾವು ತೆಗೆದು ರಿಕಾರ್ಡಿಂಗ್ ಅಂತೂ ಟೋಟಲ್ ಸಿಗೋದಿಲ್ಲ. ನಿಮ್ಗೆ ಅನಿವಾರ್ಯ ಏನಾದ್ರೂ 1-2 ಬೇಕು ಅಂದ್ರೆ ಅವು ಹಿಂದಿಂದ ಇರ್ತಾವ, ಈ ಪ್ರೆಸೆಂಟ್ ಇದ್ದಿಂದ ಇರೋದಿಲ್ಲ. ವಿಷಯ ಒಂದೇ ಇರುತ್ತೆ, ಅದನ್ನು ಈಗ ಕ್ಲಿಯರ್ ಹೇಳ್ತೀನಿ. ಅದಾದ ನಂತರ ಫೀಸ್ ಸ್ಟ್ರಕ್ಚರ್ ಅನ್ನ ಏನಾದ್ರೂ ನೋಡಿದ್ರೆ ನಿಮ್ಗೆ ಗೊತ್ತಲ್ಲ, ರೇಖಿ 3 ಅಂತ ಒಂದೇ ನೀವು ಕಲ್ತ್ರಿ, ರೇಖಿ 1 ಕಲ್ತಿರಿ, 2 ಕಲ್ತ್ರಿ, 3 ಒಂದೇ ಏನಾದ್ರೂ ಕಲ್ತ್ರಿ, ಅದು 10,000 ಅನ್ನ ತಗೋತಾರ. ನಾನ್ ತಗೊಳಲ್ಲ, ಬೇರೆ ಟ್ರೈನರ್ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಗಾಬರಿ ಆಗ್ಬಿಟ್ರಿ, ಏನ ಈಗ ಹೊಸ ವರ್ಷ ಇದೆ. ರೇಖಿ 3 ಏನಾದ್ರೂ ನೀವು ಒಂದೇ ಕಲ್ತ್ರ 10,000 ತಗೋತಾರ. ಮತ್ತೆ ರೇಖಿ 4 ಅನ್ನ ಏನಾದ್ರೂ ಕಲ್ತ್ರ 15,000 ತಗೋತಾರ. ರೇಖಿ 3 ಮತ್ತು 4 ಎರಡನ್ನ ನೀವು ಕಂಪ್ಲೀಟ್ ಮಾಡ್ಬೇಕಂದ್ರೆ 25,000 ಅನ್ನ ನೀವು ಅಲ್ಲಿ ಕೊಡ್ಬೇಕು ಅವ್ರಿಗೆ. ಬಟ್ ನಾನ್ ಏನ್ ಮಾಡ್ತಾ ಇದ್ದೀನಿ, ಕರ್ನಾಟಕದ ಫಸ್ಟ್ ಟೈಮ್ ಅಂದ್ರ 3 ಮತ್ತು 4 ಎರಡು ಕಂಬೈನ್ಡ್ ಆಗಿ ಮಾಡ್ತಾ ಇದ್ದೀನಿ. ಎರಡನ್ನ ಮಿಕ್ಸ್ ಮಾಡಿ ಒಂದೇ ಸಲಕ್ಕೆ ರೇಖಿ ಮಾಸ್ಟರ್ ಅಂತೇಳಿ ನಿಮ್ಗೆ ವಿತ್ ಸರ್ಟಿಫಿಕೇಟ್ ಸಮೇತ ಸಿಗುತ್ತೆ ನಂಬಲ್ಲಿ. ನಮ್ಮ ಫೀಸ್ ಎಷ್ಟಿದೆ ಅಂತ ಹೇಳಿ ಹೇಳ್ತೀನಿ ನೋಡ್ರಿ, 9,999 ಇದೆ. ಆದ್ರೆ ಇವತ್ತು ಯಾರ್ ಆಕ್ಷನ್ ಟೇಕರ್ ಇದ್ರೆ, ಆಕ್ಷನ್ ಟೇಕರ್ ಅಂದ್ರೆ ಗೊತ್ತಾ,
ಇಮಿಡಿಯೇಟ್ಲಿ ಆಕ್ಷನ್ ತಗೋತಾರ, ಹಿಂದೆ ಮುಂದೆ ನೋಡೋದಿಲ್ಲ. ವಿಶ್ವಾಸ ಇರ್ತದೆ ಇವ್ರಲಿಂದ ಏನೋ ನಂಗೆ ಒಳ್ಳೇದಾಗ್ತದಂತ. ಆ ವಿಶ್ವಾಸ ಆದವ್ರಿಗೆ ಏನಂತಾರ ಅಂದ್ರೆ ಆಕ್ಷನ್ ಟೇಕರ್ ಅಂತಾರೆ, ಇಮಿಡಿಯೇಟ್ಲಿ ಮಾಡ್ತಾರ. ಇವ್ರ ಕತಿ ಹೇಳ್ತಾರ ನೋಡ್ರಿ, ಅವ್ರ ಕತಿ ಹೇಳೋರ್ ಕತಿ ಹೇಳ್ತಾನೆ ಇರ್ತಾರೆ, ಹಿಂದಕ್ ಬಿ ಹೇಳ್ಯಾರ ಮುಂದಕ್ನು ಹೇಳ್ತಾರ, ಹೇಳ್ತಾನೆ ಇರ್ತಾರ, ಅವ್ರು ಏನ್ ಮಾಡೋದಿಲ್ಲ. ಸೊ ಹಾಗಾಗಿ ಯಾರ್ ಆಕ್ಷನ್ ಟೇಕರ್ ಇದಾರ ನೋಡ್ರಿ, ಅವ್ರ ಸಲುವಾಗಿ ಎಷ್ಟಿದೆ ಅಂದ್ರ ಓನ್ಲಿ 7,999 ಮಾತ್ರ ಇದೆ. ಯಾರಿಗಂದ್ರೆ ಇವತ್ ಎನ್ರೋಲ್ ಆಗೋದ್ರಿ. ನಾನು ಇವತ್ ಬಿಟ್ಟೆ ನಾನು ನಾಳೆನೂ ಆಗ್ತೀನಿ ಅಂದ್ರೆ ನೀವು ಇದೇ ಫೀಸ್ ಅನ್ನ ತುಂಬೇಕು, ಅದ್ರಲ್ಲಿ ಆಪ್ಷನ್ ಇಲ್ಲ ನನ್ ಬೆಲೆ. ಯಾಕಿಲ್ಲ ಅಂದ್ರೆ ನಮ್ದು ಇದು ಟ್ರಸ್ಟ್ ಇದೆ, ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರೋದು. ಇಲ್ಲಿ ನಾವು ಎಲ್ಲರಿಗೂ ನ್ಯಾಯ ಕೊಡ್ಬೇಕು, ಒಬ್ರಿಗೊಂದು ಮಾಡ್ಲಿಕ್ಕೆ ನಮ್ಮಲ್ಲಿ ಆಪ್ಷನ್ ಇಲ್ಲ. ಸೊ ಹಾಗಾಗಿ ನೀವು ಇವತ್ತೇನಾದ್ರೂ ಆಕ್ಷನ್ ತಗೊಂಡ್ರ 7,999 ಇದೆ. ರೇಖಿ 3 ಮತ್ತು 4 ಎರಡು ನಿಮಗ್ ಸಿಗುತ್ತೆ. ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರುವಂತ ಈಗ ನಾನೇನು ಸ್ಕ್ರೀನ್ ಗಳು ಹಾಕ್ತಾ ಇದ್ದೀನಿ ನೋಡ್ರಿ, ಇದು ನಿಮ್ಗೆ ಏನಾದ್ರೂ ಬೇಕಾಗಿದೆ, ಕೆಲವರಿಗೆ ಇರ್ತದ ನಾವು ಟ್ರೈನರ್ ತರ ಏನೋ ಒಂದು ವರ್ಕ್ ಮಾಡ್ಬೇಕಂದ್ರೆ ಅದೆಲ್ಲಾನು ಆ PDF ಗಳನ್ನೆಲ್ಲ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ನನಗೆ ಅದ್ರ ಬಗ್ಗೆ ಏನು ಇಲ್ಲ, ನೀವು ಮಾಡ್ರಿ, ನೀವು ಮಾಡಿಸ್ಬೇಕು. ನೀವೆಲ್ಲ ಟ್ರೈನರ್ ಆಗ್ಬೇಕು, ರೇಖಿ ಟ್ರೈನರ್ ಆಗಿ ನೀವು ವರ್ಕ್ ಮಾಡ್ಬೇಕು. ಇದು ನಮ್ಮ ಬಯಕೆ, ಮತ್ತೆ ನಾವು ಸಪೋರ್ಟ್ ಮಾಡ್ತೀವಿ, ಇಡೀ ಟೀಮ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡ. ಸೊ ಯಾರಿಗೆ ಇವತ್ ಮಾಡೋದಿದೆ ನೋಡ್ರಿ, ಅವರು ಅಡ್ಮಿಷನ್ ಅನ್ನ ಮಾಡ್ಕೋಬೇಕು. ಅದು ಎಷ್ಟು ಅಂದ್ರೆ 2,999 ಅನ್ನ ಪೇ ಮಾಡ್ಬೇಕು. ಯಾವ್ದಕ್ ಮಾಡ್ಬೇಕಂದ್ರ ಇದಕ್ ಮಾಡ್ಬೇಕು, 8073084423 ಈ ನಂಬರಿಗೆ ಓನ್ಲಿ 2,999 ಮೊದ್ಲು ಪೇ ಮಾಡ್ಬೇಕು. ಪೇ ಮಾಡಿದ್ಮೇಲೆ 3-4 ದಿವಸ ಕ್ಲಾಸ್ ಮಾಡ್ಬೇಕು. ಅದಾದ ನಂತರ ನಿಮಗ್ ಬೆಸ್ಟ್ ಅನಿಸ್ತು, ನಾನು ಇದು ಮಾಡ್ಬೇಕಂದ್ರ ಮುಂದಿನ ಫೀಸ್ ಅನ್ನ ತುಂಬಬೇಕು, ಇಲ್ಲ ಅಂದ್ರ ಇದು ಕಟ್ಟಿದದ ನೋಡ್ರಿ, ಇದು 100% ವಾಪಸ್ ಬರ್ತದೆ. ಇದ್ರ ಮೇಲೆ ಡೌಟ್ ಇಡ್ಬೇಡ್ರಿ. ಬಟ್ ನೀವು ಕೂಡ್ಬೇಕು, ಕುಂತು ನೋಡ್ಬೇಕು ಏನದ ಏನಿಲ್ಲ. ಒಂದ್ ವೇಳೆ ಆಗ್ಲಿಲ್ಲ ಅಥವಾ ನಮ್ಗೆ ರಿಸಲ್ಟ್ ಅನ್ಸ್ಲಿಲ್ಲ, ಅಯ್ಯೋ ನಂದ್ ಏನಾದ್ರೂ ದುಡ್ಡು 3,000 ಹೋಗ್ಬಿಡ್ತಾವ, ತಲೆ ಕೆಡಿಸ್ಕೋಬೇಡ್ರಿ. ನೀವು ಅವಾಗಿಂದ ಅವಾಗ ಒಂದು ಫೋನ್ ಮಾಡ್ರಿ, ನಿಮ್ ಫೋನ್ ಪೇಗ ನಿಮ್ದು ದುಡ್ಡು ವಾಪಸ್ ಬರುತ್ತೆ. ಬಟ್ ಇವತ್ ಯಾರ್ ಅಡ್ಮಿಷನ್ ಮಾಡ್ಕೋತೀರಿ ನೋಡ್ರಿ, ಅವ್ರಿಗೆ ಮಾತ್ರ ಕಡಿಮೆಯಲ್ಲಿ ಸಿಗ್ತಾ ಇದೆ. ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರುವಂತದ್ದು. ಅದಾದ ನಂತರ ನಮ್ದು ಪೇಮೆಂಟ್ ಇದೆ ನೋಡ್ರಿ, ಅದು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವ್ದ್ರು ಬೇಕಾದ್ರೆ ಮಾಡ್ರಿ. 8073084423 ಇದು ನನ್ನ ನಂಬರ್ ಇದೆ. ಒಂದ್ಸಲ ಸ್ಕ್ರೀನ್ ಶಾಟ್ ತಗೋರಿ, ಅಥವಾ ಜಯಲಕ್ಷ್ಮಿ ಮ್ಯಾಮ್ ಕೈ ಮೇಲೆ ಬರ್ಕೊಳತ್ತಾರ. ಹಾ, ಲಿಂಕ್ ಹಾಕಿಲ್ಲ, ಹಾಕಿದೆ, ಅವ್ರಿಗೆ ಕಾಪಿ ಮಾಡಿ ಸೇವ್ ಮಾಡ್ಕೊಂಡು. ಹಾ ಎಸ್, ಲಿಂಕ್ ಬಂದಿದೆ ನೋಡ್ರಿ, ನೀವು ಕಾಪಿ ಮಾಡ್ಕೊಂಡು ಸೇವ್ ಮಾಡ್ಕೊಂಡ್ರು ಬರುತ್ತೆ. ಇದು ನನ್ನ ಫೋನ್ ನಂಬರ್ ಇದೆ, ಏನಾರ ಕೇಳೋದಿದ್ರೆ ಕೇಳ್ಬೋದು. ಇದಕ್ಕೆ ಈ ಕ್ಲಾಸ್ ಮುಗಿದ್ಮೇಲೆ 15-20 ನಿಮಿಷ ನನ್ ಬಳಿ ಟೈಮ್ ಇದೆ. ನಾನ್ ಮತ್ತೆ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು. ಅದ್ರ ಒಳಗಾಗಿ ನೀವು ಕೇಳಿದ್ರ ನಾನು ಏನಾದ್ರೂ ಡೌಟ್ಸ್ ಕ್ವಶನ್ಸ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ನೀವು ಕಟ್ಬೇಕಾಗಿರುವಂತದ್ದು ಅಷ್ಟೇ 2,999 ಅಷ್ಟೇ ಕಟ್ಟೋದಿದೆ. ಉಳಿದಿನ ಪೇಮೆಂಟ್ ಕ್ಲಾಸ್ ಶುರು ಆದಾಗ. ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 11ನೇ ತಾರೀಕಿಗೆ ಶುರು ಆಗುತ್ತೆ. 11ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಏನೋ 11 ತಾರೀಕಿಗೆ ಎಳಮಸಿ ಏನೋ ಬಂದದಲ್ತರ, ಇಲ್ಲಾಂದ್ರೆ ಲಾಸ್ಟ್ 15ನೇ ತಾರೀಕಿಗೆ ಶುರು ಮಾಡ್ತೀವಿ. ಒಂದ್ ವೇಳೆ ಹಬ್ಬ ಏನೋ ಬಂತು ಚೂರು ಹೆಚ್ಚು ಕಡಿಮೆ ಅಂದ್ರೆ 15ಕ್ಕೆ ನಾವು ಶುರು ಮಾಡಿದ್ರೆ ಮುಂದಿನ 15ರ ತನಕ ಇದು ಕಂಟಿನ್ಯೂ ಆಗಿ ನಡೆಯುತ್ತೆ. ರೇಖಿ 3 ಮತ್ತು 4 ಮತ್ತೆ ಇದ್ರ ವಿತ್ ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫೈಡ್ ನೀವು ನಿಮ್ ಮನೆ ಮೇಲೆ ಪ್ಲೇಟ್ ಹಾಕೋಬಹುದು, ರೇಖಿ ಮಾಸ್ಟರ್ ಶಿಲ್ಪ. ನೀವು ಏನ್ ಬೇಕು ಅದು ಹಾಕೋಬಹುದು. ನಿಮ್ ಮನೆ ಮುಂದೊಂದು ಪ್ಲೇಟ್ ಮಾಡ್ಕೊ, ಯಾರು ಕ್ವಶನ್ ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ನಾನು ಸರ್ಟಿಫೈಡ್ ಟ್ರೈನರ್ ಇದ್ದೀನಿ. ಸರ್ಟಿಫೈಡ್ ಟ್ರೈನರ್ ಹತ್ರ ಸರ್ಟಿಫಿಕೇಟ್ ಅನ್ನ ತಗೊಂಡ್ರ ಯಾರು ಕ್ವಶನ್ ಅಬ್ಜೆಕ್ಷನ್ ನಿಮ್ಗೆ ಏನೂ ಬರೋದಿಲ್ಲ. ಅದೇ ರೀತಿ ನಿಮ್ಗೆ ಇವೆಲ್ಲ ಹೀಲಿಂಗ್ ಹೆಂಗ್ ಮಾಡ್ಬೇಕಂತೂ ಕಲಿಸ್ತೀವಿ. ಡಿಸ್ಟೆನ್ಸ್ ಹೀಲಿಂಗ್ ಯಾವ ರೀತಿ ಮಾಡ್ಬೇಕು, ಯೂನಿವರ್ಸಲ್ ಹೀಲಿಂಗ್. ನಮ್ ದಾನೇಶ್ವರಿ ಹೇಳುವಾಗ ಕೆಲವೊಂದ್ ತಪ್ಪು ವರ್ಡ್ಸ್ಗಳಿರೋದು. ಮಳಿ ಬರ್ಬೇಕಂದಾಗ ಮಳಿ ಬರ್ತದ, ಬರಲ್ಲ ಅದು ಮಳಿ. ಹಂಗ್ ಮಳಿ ಚಳಿ ಎಲ್ಲಾ ಬರ್ತದಂತ ತಿಳ್ಕೊಬೇಡ್ರಿ. ಸೆಲ್ಫ್ ಮನುಷ್ಯನಿಗೆ ಏನ್ ಬೇಕು ನೋಡ್ರಿ ಅದಷ್ಟು ಸವಲತ್ತು ಕೊಡ್ತದ ರೇಖಿ. ರೇಖಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತದ, ಆದ್ರೆ ಅತಿ ಆಸೆ ಈಡೇರಿಸೋದಿಲ್ಲ. ವರ್ಡ್ ಬರ್ಕೋರಿ. ನಾನು ಇವತ್ತು ರೇಖಿ ಕಲ್ತೀನಿ 1 ಕೋಟಿ ಬರ್ಲಂದ್ರ ಬರಲ್ಲ. ಆದ್ರೆ ನಾನು ಹೊಟ್ಟಿ ತುಂಬಾ ಊಟ ಮಾಡಿ ನನಗೆ ಏನ್ ಬೇಕು ನೋಡ್ರಿ ಲೈಫ್ನಾಗ ಅಷ್ಟಂತೂ ನಮ್ಗೆ ರೇಖಿ ಕೊಟ್ಟೆ ಕೊಡುತ್ತೆ. ಅಷ್ಟು ರೇಖಿ ತಾಯಿ ಮೇಲೆ ನನಗೆ ವಿಶ್ವಾಸ ಇದೆ. ಇವತ್ತಿಗೆ ನಮ್ದು ಇಂಥದ್ದೊಂದು ಸೆಷನ್ ಹೋಗಿಲ್ಲ. ಪ್ರತಿ ಸಲ ರೇಖಿ ಒಳಗ ಮಿನಿಮಮ್ 30-35 ಜನ ನಮ್ಮಲ್ಲಿ ಎನ್ರೋಲ್ ಇರುತ್ತೆ. ಮತ್ತೆ ಇಂಟ್ರಡಕ್ಷನ್ ಸೆಷನ್ ಮಾಡೋದು 2-3 ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಬಟ್ ನನಗೆ ರೇಖಿ ಮೇಲೆ ವಿಶ್ವಾಸ ಇದೆ. ನಿಮಗೂ ಇತ್ತಂದ್ರೆ ಬರ್ರಿ ನೀವು, ಇಲ್ಲಾಂದ್ರೆ ಹಿಂಗೆ ಯೋಚನೆ ಮಾಡ್ತೀನಿ ಅಂದ್ರೆ ಮಾಡ್ರಿ. ಸೊ ಯಾರಿಗಾದ್ರೂ ಕ್ವಶನ್ ನನ್ಗೆ ಕೇಳೋದಿದ್ರೆ ದಯವಿಟ್ಟು ನನಗೆ ಕ್ವಶನ್ ಕೇಳ್ರಿ, ನಾನು ಆನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಎಂಡ್ ಮಾಡ್ತೀನಿ. ಓಕೆ, ಯಾರ್ದು ಕ್ವಶನ್ಸ್ ಡೌಟ್ಸ್ ಏನಿಲ್ಲ? ಇಲ್ಲಿ ಸುಮಿತ್ರಾ ಕೆ ಅಂತ ಹೇಳಿ ಹೊಸವ್ರು ಬಂದಾರ, ಸ್ವಾತಿ ಪ್ರಸನ್ನ, ವೇಣುಗೋಪಾಲ್ ಸರ್ ಎಲ್ಲಿದ್ರಿ? ನಾಪತ್ತ ಅನ್ಮ್ಯೂಟ್ ಮಾಡ್ರಿ ಸರ್, ಅನ್ಮ್ಯೂಟ್ ಮಾಡ್ರಿ. ಇಲ್ಲ ಮಾಡಿದ್ನಿ ಸರ್, 1 ನಿಮಿಷ. ಈಗ ಅನ್ಮ್ಯೂಟ್ ಮಾಡ್ರಿ ಸರ್, ಈಗ ಅನ್ಮ್ಯೂಟ್ ಮಾಡ್ರಿ. ಹಾ ಸರ್, ಕೇಳಿಸ್ತಿದ್ಯಾ ಮೇಡಮ್? ಹಾ ಸರ್ ಕೇಳಿಸ್ಲತ್ತದ, ಹೇಳಿ. ಅದೇ ನಿಮ್ಮ ಕ್ಲಾಸಸ್ ನಾನು ಯಾವ್ದು ಮಿಸ್ ಮಾಡ್ಕೋತಾ ಇಲ್ಲ, ನಾನು ಎಷ್ಟೋ ಬಿಸಿ ಇದ್ರು. ಆಮೇಲೆ ಇನ್ನೊಂದೇನಂದ್ರೆ ನಾನು ರೇಖಿ ಮಾಸ್ಟರ್ ನಾನು ಆಲ್ರೆಡಿ ಆಗಿದ್ದೆ.
ಓಕೆ ಸರ್, ಗ್ರೇಟ್. ಆದ್ರೂ ನಿಮ್ ಕ್ಲಾಸ್ ಅಂತ ನಮ್ಗೆ ಏನೋ ಬಹಳ ಇದು ಇಲ್ಲ ಅದಕ್ಕೆ ನಿಮ್ಗೆ ಅದು ನಾನು ಕಲಿಯೋ ಆಸಕ್ತಿ ಇದೆಯಲ್ಲ ಸರ್, ಅದಕ್ಕೆ ಕಲಿಯೋ ಆಸಕ್ತಿ ಇದ್ದವ್ರು ಏನಾದ್ರೂ ಒಂದು ಮಾಡೇ ಮಾಡ್ತಾರೆ. ಇವತ್ತು ಸ್ವಲ್ಪ ನಾವು ಮನೆಗೆ ಬರೋಷ್ಟೊತ್ತಿಗೆ 8-8:30 ಆಗುತ್ತೆ. ನಮ್ಗೆ ಟ್ರಾಫಿಕ್ ಅಲ್ಲಿ ಬರ್ಬೇಕು. ಇವತ್ತೇನೋ ಸ್ವಲ್ಪ ಬೇಗ ಬಂದೆ, ಇದು ಸಿಗ್ತಾವ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ರೀತಿ ಇಲ್ಲಿ ಸ್ವಾತಿ ಪ್ರಸನ್ನ ಅಂತ ಒಬ್ರು ಮೇಡಮ್ ಹೊಸಬ್ರು ಜಾಯಿನ್ ಆಗ್ಯಾರ. ಮೇಡಮ್ ಏನಾದ್ರು ಕ್ವಶನ್ ಇದ್ರೆ ನನಗೆ ಕೇಳ್ರಿ, ಯಾರಿಗಾದ್ರೂ ಕೇಳೋದಿದ್ರೆ ಕೇಳ್ಬೋದು. ನಮ್ದೆಲ್ಲ ಹೆಣ್ಮಕ್ಳು ಟೀಮ್ ದೊಡ್ಡದಿದೆ ನಂಬಲ್ಲಿ. ಹಾ ಸುಮಿತ್ರಾ ಮ್ಯಾಮ್ ನಮಸ್ತೆ ಹೇಳ್ರಿ. ಮೇಡಮ್. ಹಾ ಹೇಳ್ರಿ. ನಮಸ್ತೆ ನಮಸ್ತೆ ಮ್ಯಾಮ್ ಹೇಳ್ರಿ, ಎಲ್ಲಿ ನಾನು ಜಾಯಿನ್ ಆಗಿದ್ರಿ? ನಮಸ್ತೆ ಮೇಡಮ್, ನಾನಿಲ್ಲಿ ಬ್ಯಾಂಗ್ಳೂರ್ ಯಲಹಂಕ. ಓಕೆ ಮ್ಯಾಮ್ ಹೇಳ್ರಿ. ನಾನು ಫಸ್ಟ್ ಸೆಕೆಂಡ್ ಲೆವೆಲ್ ಬೇರೆಯವ್ರ ಹತ್ರ ಕಲ್ತಿದ್ದೀನಿ. ಓಕೆ ನಡೀತದ ಮೇಡಮ್, ನೀವು 3-4 ನಂಬಲ್ಲಿ ಕಲಿಬಹುದು. ಅದು ಈ ಸಲನೇ ನಾವು ಚಾನ್ಸ್ ಕೊಟ್ಟಿದ್ದು. ಮತ್ತೆ ನೀವು ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ, 8 ಮಂತ್ ಬೇಬಿನ ಉಳ್ಸಿದೀನಿ ಅಂತ ಹೇಳಿ, ಹೌದಾ? 100% ಮ್ಯಾಮ್, 100%. ಈ ನನ್ ಮಗುನು 8 ಮಂತ್ ಅಲ್ಲೇ ಡೆಲಿವರಿ ಆಗಿದ್ದು, ನನ್ ಮಗುನ ನಾನೇ ಉಳಿಸ್ಕೊಂಡಿದ್ದೀನಿ. ಓ ಗ್ರೇಟ್. ಇಲ್ಲ ರೇಖಿ ಒಳಗ ಪವರ್ ಇದೆ ಮ್ಯಾಮ್. ನೀವು 1-2 ನೀವು ಮಾಡಿರಲ್ಲ, ನಿಮ್ಗೆ ಅದ್ರ ಮೇಲೆ ವಿಶ್ವಾಸ 100% ಮಾಡ್ಬೋದು. ಯಾಕೆ ಅಂದ್ರೆ ಡಾಕ್ಟರ್ ಎಲ್ಲ ಹೇಳಿದ್ರು 8 ಮಂತ್ ಅಲ್ಲಿ ಹುಟ್ಟಿದೆ ಮಗು ಉಳಿಯಲ್ಲ ಅಂತ ಹೇಳಿದ್ರು. ನಾನು ಏನಾಗುತ್ತಾ ಆಗ್ಲಿ ನಮ್ ಸಾಕ್ತಿದೆ ಬಿಡಿ ಅಂತ ಹೇಳ್ದೆ. ಪ್ರತಿದಿನ ಹೀಲ್ ಮಾಡ್ತಾ ಇದ್ದೆ ಮಗು. ಗ್ರೇಟ್. ಇಲ್ಲ ಆಗ್ತದೆ ಮೇಡಮ್, ನಾನು ನೋಡಿದ್ರೆ ಅನ್ಸುತ್ತೆ ನನ್ ಮಗನ ಊಟ ತಿನ್ಸ್ತಾ ಇದ್ದೆ, ನಿಮ್ದು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ ನಾನು. ಓಕೆ ಮ್ಯಾಮ್, ಓಕೆ. ನೀವು 3-4 ಮಾಡ್ಬೋದು ಮೇಡಮ್ ಮಾಡ್ರಿ ನೀವು. ಮತ್ತೆ ರೇಖಿ ಮಾಸ್ಟರ್ ಆಗಿ ವರ್ಕ್ ಮಾಡ್ಬೋದು. ನಮ್ಮಲ್ಲಿ ರೇಖಿ ಟ್ರೈನರ್ಸ್ ಬೇಕಾಗ್ಯಾರ ನಮಗೂ. ರೇಖಿ ಇದನ್ನ ಈ ಫೀಲ್ಡ್ ನಾಗ ವರ್ಕ್ ಮಾಡೋರಿಗೆ ನಮಗೂ 3000 ಮಾಡಿದ್ರೆ ಸಾಕ ನನ್ಗೆ? ಇಲ್ಲ ಯಾಕೆಂದ್ರೆ ನಾನು ಸಿಂಗಲ್ ಆಗಿರೋದ್ರಿಂದ ನನಗೆ ಒಂದ್ 3000 ಮಾಡ್ತೀನಿ. ನನಗೆ ಮಿಕ್ಕಿದ್ದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಲ್ಲ ಮಿಕ್ಕಿದ್ದಕ್ಕೆ ನಿಮಗೆ 15ನೇ ತಾರೀಕಿನ ತನಕ ಟೈಮ್ ಇದೆ ಮ್ಯಾಮ್. ಮಿಕ್ಕಿದಕ್ಕೆ 15 ತನಕ ಟೈಮ್ ಇದೆ. ಇವತ್ ಮಾತ್ರ 3000 ಮಾಡ್ಬೇಕು. ಮಿಕ್ಕಿದಕ್ಕೆ ನಮ್ ಕ್ಲಾಸ್ ಶುರು ಆದ್ಮೇಲೂ ಮಾಡ್ಬೋದು. ನಮ್ಗೇನ್ ತಲೆ ಕೆಡಿಸ್ಕೊಳಲ್ಲ. ನಾವ್ ಯಾರಿಗೂ ತೊಂದ್ರೆ ಕೊಡೋದಿದೆಲ್ಲ ಏನಿಲ್ಲ. ವಾವ್. ರೇಖಿ ಮಗು ಇದೆ ನೋಡ್ರಿ, ಎಲ್ಲಾರು ಒಂದ್ಸಲ ನೋಡ್ರಿ. 8ನೇ ತಿಂಗಳ ಮಗು ಉಳಿದಿದ್ದು ಮೇಡಮೇ ಆಧಾರ ಇದ್ದಾರೆ, ಸಾಕ್ಷಿ ಆಧಾರಗಳ ಸಮೇತ. ನಿಮ್ಗೆ ಯೂನಿವರ್ಸ್ ಈ ರೀತಿ ಸಹಾಯ ಮಾಡುತ್ತೆ, ನೀವು ನೆನ್ಪಿಟ್ಕೋರಿ. ಪರಮಾತ್ಮ ಯಾರ್ದು ಕೈ ಬಿಡೋದಿಲ್ಲ, ಬಟ್ ನಾವ್ ಅವ್ರ ಜೊತೆ ಕೈ ಹಿಡಿಬೇಕಲ್ಲ. ಯಾರ್ದು ಬಿಡಲ್ಲವ, ಕೈ ಹಿಡಿದ್ರೆ ಬಿಡಲ್ಲವ. ನೀವ್ ಕೈನೇ ಇಡಲ್ಲ ಬಿಡ್ತಾನ ದೇವ್ರಂತ ತಿಳ್ಕೊಂಡಿರ್ತೀರಿ, ನೀ ಏನ್ ಮಾಡ್ತೀರಿ? ಸೊ ನಮ್ಗ ಆಗೋದು ಅದೇ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ರಿ, ಯಾವ ತಾನೇ ಸಪೋರ್ಟ್ ಮಾಡ್ತಾನೆ. ಸೊ ಎಲ್ಲಾನು ಒಳ್ಳೇದಾಗ್ಲಿ ಮೇಡಮ್. ನೀವು ಅಡ್ಮಿಷನ್ ಮಾಡ್ಕೊಡ್ರಿ, ಮತ್ತೆ ಉಳಿದಿದ್ ಪೇಮೆಂಟ್ ಆನಂತರ ಮಾಡಿದ್ರೆ ನಡೆಯುತ್ತೆ ಮೇಡಮ್. ಓಕೆ, ಬೆಸ್ಟ್ ಆಫ್ ಲಕ್ ಮ್ಯಾಮ್, ಬೆಸ್ಟ್ ಆಫ್ ಲಕ್. ಓಕೆ, ಸುಮಿತ್ರಾ ಮ್ಯಾಮ್ ನೀವೇನೋ ಕೇಳ್ಬೇಕಿತ್ತು. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್ ಹೇಳ್ರಿ, ಎಲ್ಲಿಂದ ಜಾಯ್ನ್ ಆಗಿದ್ರಿ? ಬೆಂಗಳೂರಿಂದ. ಓಕೆ ಮ್ಯಾಮ್ ಹೇಳ್ರಿ, ಏನೋ ಕ್ವಶನ್ಸ್? ಏನಿಲ್ಲ, ಫಸ್ಟ್ ಸೆಕೆಂಡ್ ರೇಖೆ ಆಗಿತ್ತು ಬೇರೆಯವ್ರ ಹತ್ರ. ಎಸ್, ಅದು 3rd 4th ನಿಮ್ಮ ಹತ್ರ ಅದೇ 1 ತಿಂಗಳು ಅದ್ರ ಬಗ್ಗೆ ಟ್ರೈನಿಂಗ್ ತರ ಕೊಡ್ತೀರಾ ಅಂತ ಹೇಳಿದ್ರಿ. ಎಸ್ ಟ್ರೈನಿಂಗ್ ಕೊಡ್ತೀವಿ, ಅಷ್ಟು ಮೆಡಿಟೇಷನ್ ಕಲಿಸ್ತೇವೆ, ಮತ್ತೆ ಇಷ್ಟು PDF ಎಲ್ಲ ಕೊಡ್ತೇವೆ ಮೇಡಮ್. ನಿಮ್ಗೆ PDF ಕೊಡ್ತೇವೆ, ಆಡಿಯೋ ಕೊಡ್ತೇವೆ, ವಿಡಿಯೋ ಕೊಡ್ತೇವೆ. ಅದಕ್ಕೆ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ರೆಡಿ ಇದ್ರೆ ಕೊಡ್ತೇವೆ ಎಲ್ಲಾನು. ಓಕೆ. ನೀವ್ ಇದನ್ನ ಒಂದು ಸೇವೆಯಾಗಿ ನಮ್ದು ಉದ್ದೇಶ ಏನಿದೆ ಅಂದ್ರೆ ನಿಮ್ ಕಲ್ಸಿ ಬಿಡೋದಲ್ಲ, ನೀವು ಕಲ್ತು ಇನ್ನೊಬ್ರಿಗೆ ಅದು ಸಹಾಯ ಮಾಡ್ಬೇಕು. ನೀವು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ಬೇಕು, ಅದು ನಮ್ ಉದ್ದೇಶ ಇದೆ ನೋಡ್ರಿ. ನಾನು ಹೇಳ್ತೀನಿ, ಯಾಕಂದ್ರೆ ನಾನು 1 ಟೈಮ್ ಹೀಲಿಂಗ್ ಮಾಡ್ಲಿಕ್ಕೆ ನಂದು 2000 ಪೇಮೆಂಟ್ ಇದೆ. ನನ್ನಿಂದ ಯಾರಾದ್ರೂ ಹೀಲಿಂಗ್ ತಗೋಬೇಕಂದ್ರೆ 2000. ನಾನ್ ಅಂತೀನಿ 2000 ಕಟ್ಟಿ ಸಲ ಮಾಡ್ಕೋತ್ರಿ, 8000 ಕಟ್ರೆ ನೀವೇ ಆಯ್ತ್ರಲ್ಲ. ಮತ್ ನಿಮ್ಗೂ ಒಂದ್ ಜವಾಬ್ದಾರಿ ಅಂತ ಬರುತ್ತೆ. ಅವಾಗ ಇಮಿಡಿಯೇಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನನ್ನ ಟ್ರೈನರ್ಸ್ ಗಳನ್ನ ರೆಡಿ ಮಾಡೋದಿದೆ ನೋಡ್ರಿ, ಅದು ನನ್ ಕಾನ್ಸೆಪ್ಟ್ ಇದೆ, ಮತ್ತೆ ಅದ್ರದ್ದು ಅಗತ್ಯನೂ ಇದೆ ಈ ಸದ್ಯ. ಸೊ ಹಾಗಾಗಿ ನೀವು 1-2 ಕಲ್ತ್ರಿ ಮೇಡಮ್, 3-4 ಬರ್ರಿ. ನೀವು ಅಷ್ಟು ಅಡ್ಮಿಷನ್ ಅಷ್ಟು ಮಾಡ್ರಿ. ಮತ್ತೆ ಇನ್ನ ಏನಾದ್ರು ಕ್ವಶನ್ಸ್ ಡೌಟ್ಸ್ ಇದ್ರೆ ಪೇಮೆಂಟ್ ಲಿಂಕ್ ಇದೆ ನೋಡ್ರಿ, ಅದು ನನ್ನ ಮೊಬೈಲ್ ನಂಬರ್ ಇದೆ ನೋಡ್ರಿ, ಎಲ್ಲಾರಿಗೂ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ನನ್ ಕೇಳ್ಬೇಕಂದ್ರೆ ನೇರವಾಗಿ ಮಾತಾಡ್ಬೋದು. ಏನ್ ಹಿಂಗ್ ತಿಳ್ಕೊಬಾರ್ದು ಭಾರಿ ಬಿಸಿ ಇದ್ದಾರಂತ. ಏನ್ ಬಿಸಿ ಇಲ್ಲ, ಇದೆ ನಿಮ್ ಸೇವನೆ ಮಾಡೋದಿದೆ ನಮ್ ಕೆಲಸ. ಏನ್ ಬಿಸಿ ಇದ್ರು 4:15 ತನಕ, 4:15 ಡ್ಯೂಟಿ ಬಿಟ್ಟು ಬಂದೇವ್ ಅಂದ್ರೆ ನಮ್ದು ಇದೇ ಸೇವೆ ಮಾಡ್ತೀನಿ, ಬೇರೆದೇನು ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಅಡ್ಮಿಷನ್ ಮಾಡ್ಕೊರ್ ಮೇಡಮ್, ನಾವು ಸಂಪೂರ್ಣ ಸಪೋರ್ಟ್ ಮಾಡ್ತೀವಿ. ಓಕೆ, ಸೊ ಶಿವಶಂಕರ್ ಸರ್ ಅಂತ ಎಲ್ಲಿಂದ ಜಾಯಿನ್ ಆಗ್ಯಾರ ಗೊತ್ತಿಲ್ಲ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಕೇಳೋದಿದ್ರೆ ನನಗೆ ಕೇಳ್ಬೋದು. ಇಲ್ಲಿ ಕಡಪ್ಪ ಅಂತ ಹೇಳಿ ಒಬ್ರು ಜಾಯಿನ್ ಆಗ್ಯಾರ. ಮತ್ತೆ ಪುಟ್ಟಸ್ವಾಮಿ, ಗಂಗಾ, ಮಹೇಶ್ವರಿ. ಸೊ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ನನಗೆ ಕೇಳ್ರಿ, ಇಲ್ಲಾಂದ್ರೆ ನಾವ್ ಎಂಡ್ ಮಾಡೋಣ. ವಾಸುದೇವ್ ಸರ್ ಏನಾದ್ರೂ ಕ್ವಶನ್ ಇದೆನಾ ಕೇಳೋದು? ಏನ್ ಇಬ್ರು ಜೋಡಿಲ್ ಕುಂತೀರಿ ನೋಡ್ರಿ, ಎಲ್ಲಿಂದ ಜಾಯಿನ್ ಆಗಿರಿ? ಅನ್ಮ್ಯೂಟ್ ಮಾಡ್ರಿ. ಹಲೋ. ಹಾ ಸರ್. ಹಲೋ. ಹಾ ಸರ್ ಹೇಳ್ರಿ. ಕನಕಪುರ ತಾಲೂಕು ದೊಡ್ಡಬೆಟ್ಟಹಳ್ಳಿ.
ಕನಕ್ಪುರ್ ತಾಲೂಕಾ. ಓಕೆ ಓಕೆ ಸರ್. ರೇಖಿ 1, 2 ಏನಾದ್ರು ಕಲ್ತೀರಿ ನೀವು? ಮಾಡಿದೀನಿ ಮೇಡಮ್. ಮತ್ತೆ 3, 4 ಕ್ಲಾಸ್ ಮಾಡ್ರಿ, ಮಾಡಿದೀನಿ. ಪೂರಾ ಕ್ಲಿಯರ್ ಆಗ್ತದಲ್ಲ. ಯಾವ್ದು ವಿದ್ಯೆ ಅದನ್ನೇ ಮೇಡಮ್ ಅರ್ಧಂಬರ್ಧ ಸ್ವಲ್ಪ ಕಲಿಬಾರ್ದು, ಎಲ್ಲಾರಿಗೂ ಹೇಳ್ತೀನಿ ನೋಡ್ರಿ. ನೀವು ಅರ್ಧಂಬರ್ಧ ಕಲ್ತ್ರೆ ನಿಮ್ಗೆ ಜೀವ ಅರ್ಧಂಬರ್ಧ ಸಮಾಧಾನ ಅಲ್ಲ, ಇರಲ್ಲ. ನಾನು ತುಂಬಾ ಸರ್ಚ್ ಮಾಡಿದೀನಿ, ಓಡಾಡಿದೀನಿ, ಅದ್ರ ಬಗ್ಗೆ ಬಿಟ್ಬಿಟ್ಟಿದ್ದೆ. ನಿಮ್ ಹ್ಮ್. ಕ್ಲಾಸ್ ಇವತ್ತು ನನ್ನ ಫ್ರೆಂಡ್ ಪುಟ್ಟಸ್ವಾಮಿ ಅಂತ ಹೇಳಿದ್ಮೇಲೆ ಅದನ್ನ ಜಾಯ್ನ್ ಆಗೋಣ ಅಂತ ಹೇಳಿ ಹಾಕಿದ್ವಿ. ಓಕೆ ಓಕೆ ಸರ್. ಮಿಸ್ಸಸ್ ನಾವಿಬ್ರು ಕುತ್ಕೊಂಡು ನೋಡ್ತಾ ಇದ್ದೀವಿ. ಓಕೆ ಓಕೆ ಜಾಯ್ನ್ ಆಗ್ರಿ ಸರ್. ಮಾಡೋಣ 1 ಮೇಡಮ್. ತಿಂಗಳ ಕ್ಲಾಸ್ ಇದೆ. ಅದೇ ಆ, ಮೇಡಮ್ ಸ್ವಲ್ಪ ಈಗ ಟ್ರಿಪ್ ಹೋಗ್ತಾ ಇದ್ದೀನಿ ನಾನು. ಟ್ರಿಪ್ ಇಂದ ಬಂದ್ ನೆಕ್ಸ್ಟ್ ಜಾಯ್ನ್ ಆಗ್ತೀನಿ ನಿಮ್ಗೆ. ನೀವು ನೆಕ್ಸ್ಟ್ ಜಾಯ್ನ್ ಭೇಟಿ ಆದ್ರೆ ಮಾಡೋಣ ಸೇಮ್ ಒಂದ್ಸಲಿ. 9,999 ಕಟ್ಬೇಕಾಯ್ತದ ನೋಡಿ ಸರ್. ಇಲ್ಲಾಂದ್ರೆ ಈಗ 3,000 ಕೊಟ್ಟು ಅಡ್ಮಿಷನ್ ಅಷ್ಟು ಮಾಡ್ಕೊಂಡ್ಬಿಡ್ರಿ. ಆಗ್ಲಿ. ಅಲ್ಲ ಮೇಡಮ್ ಪರವಾಗಿಲ್ಲ, ನನ್ಗೆ ಟೈಮ್ ಇಲ್ಲ ಈಗ. 12ಕ್ಕೆ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಸಿಂಗಾಪುರ್ ಮತ್ತೆ ಇದಕ್ಕೆ ಅದು ಶಿರ್ಡಿ ಓಕೆ ಓಕೆ ಸರ್. ಫ್ಯಾಮಿಲಿ. ಹೋಗ್ಬರ್ರಿ ಸರ್. ಓಕೆ. ಇಲ್ಲಿ ಕಡಪ್ಪ ಅಂತ ಹೇಳಿ ಒಬ್ರು ಮಾತಾಡ್ಲತ್ತಿರಲ್ಲ ಸರ್. ಹೇಳ್ರಿ, ಏನಾದ್ರು ಕ್ವಶನ್ಸ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ಟೈಮ್ ಆಗಿದೆ. ಮುಂದಿನ ತಿಂಗಳು ಮಾಡ್ಬೇಕಾಗ್ತದಲ್ರಿ ಮೇಡಮ್, ಅದನ್ನ ಹೇಳೋದೈತ್ರಿ. ಹಾ ಸರ್. ನೆಕ್ಸ್ಟ್ ಮಂತ್. ಓಕೆ ಓಕೆ ಡನ್ ಸರ್. ಸೊ ಎಲ್ಲರಿಗೂ ಮತ್ತೊಂದು ಸಲ ನಾನು ಶರಣಾರ್ಥಿಯನ್ನ ಮಾಡ್ತಾ ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದ. ಎಲ್ಲಾರ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ ಎಲ್ಲಾನು ಬರ್ಲಿ. ಆ ಪರಮಾತ್ಮ ನಿಮ್ದೆಲ್ಲಾನು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು.